ಕೂರ್ಬಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕೂರ್ಬಸ್ ನ್ಯೂಸ್ ಪಂಚ್ ಈ ಎಪಿಸೋಡ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾವು ಕೊಡಗು ಜಿಲ್ಲೆಯ ಬೆಳೆಗಾರರಿಗೆ ಸಂಬಂಧಪಟ್ಟಂತಹ ವಿಚಾರದ ಬಗ್ಗೆ, ಅದರಲ್ಲೂ ಕೂಡ ಕಾಫಿ ಬೆಳೆಗಾರರಿಗೆ ಸಂಬಂಧಪಟ್ಟಂತಹ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಈ ಎಪಿಸೋಡ್ನಲ್ಲಿ ವಿಷಯ ವಿಶ್ಲೇಷಣೆಗೆ ಬಂದಿರುವಂತಹ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆ ಮೈಸೂರು ಬ್ಯೂರೋ ಚೀಫ್ ಆಗಿರುವಂತಹ ಅಜ್ಜಮಠ ರಮೇಶ್ ಕುಟ್ಟಪ್ಪ ಅವರನ್ನು ವೆಲ್ಕಮ್ ಮಾಡ್ತೇನೆ. ನಮಸ್ತೆ. ನಮಸ್ತೆ ವೀಕ್ಷಕರೇ, ಕೊಡಗು ಜಿಲ್ಲೆಯಲ್ಲಿ ಬೆಳೆಗಾರರಿಗೆ ಕಳೆದ ಕೆಲವು ವರ್ಷ ಅಂತಲ್ಲ ಹಲವು ವರ್ಷಗಳಿಂದಲೇ ಒಂದಿಲ್ಲ ಒಂದು ರೀತಿಯ ಸಮಸ್ಯೆಗಳು ಕಾಡ್ತಾನೇ ಇರುತ್ತೆ. ಅದರಲ್ಲೂ ಈ ಕಾಫಿ ಬೆಳೆಗಾರರ ಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಅನೇಕ ಸಂದರ್ಭದಲ್ಲಿ ಈ ಹಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇದ್ರೆ ಹಲ್ಲಿಲ್ಲ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಅದರ ವಿಪರ್ಯಾಸ ಅಂದರೆ ಈಗಿನ ಸದ್ಯದ ಬೆಳವಣಿಗೆಯಲ್ಲಿ ಹಲ್ಲು ಇದೆ, ಕಡಲೆನೂ ಇದೆ. ದುರಂತ ಅಂದರೆ ರುಚಿ ನೋಡೋಕ್ಕೆ ಆಗ್ತಾ ಇಲ್ಲ. ನಿಮಗೆ ಏನು ವಿಷಯ ಅಂತ ಕುತೂಹಲ ಹುಟ್ಟಿರ್ಬೋದು. ಆ ವಿಷಯದ ಬಗ್ಗೆ ನಾನು ಚರ್ಚಿಸ್ತೀನಿ. ಕುಟುಂಬ ನಾನು ಕೂಡ ನಿಮ್ಮ ವರದಿಗಳನ್ನ ಗಮನಿಸ್ತಾ ಇದ್ದೆ. ಪ್ರತಿನಿಧಿ ಪತ್ರಿಕೆಯಲ್ಲೂ ನಿರಂತರವಾಗಿ ಸರಣಿ ವರದಿಗಳನ್ನ ಮಾಡ್ತಾ ಇದ್ದೀರಿ ಕಾಫಿ ಬೆಳೆಗಾರರ ವಿಚಾರವಾಗಿ. ಆ್ಯಕ್ಚುಲಿ ಏನಾಗ್ತಾ ಇದೆ, ಇದು ಇಲ್ಲಿಗೆ ಮಾತ್ರ ಸೀಮಿತವಾದಂಥ ಸಮಸ್ಯೆನಾ ಅಥವಾ ಎಲ್ರಿಗೂ ಅಪ್ಲೈ ಆಗುವಂಥ ಸಮಸ್ಯೆನಾ ಇದು ಅಂತ? ಕಾಫಿ ಕೊಡಗಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿರುವಂತಹ ಒಂದು ವಾಣಿಜ್ಯ ಬೆಳೆ. ಕೊಡಗಿನ ಆರ್ಥಿಕ ಶಕ್ತಿಯಾಗಿ ಪರಿಗಣಿಸಲ್ಪಟ್ಟಿರುವಂಥದ್ದೇ ಕಾಫಿ. ಇಡೀ ಆರ್ಥಿಕ ಚಟುವಟಿಕೆ ಕಾಫಿಯನ್ನು ಅವಲಂಬಿಸಿರುವುದನ್ನು ನಾವು ನೋಡ್ಬೋದು. ಬೆಳೆಗಾರರು ಮಾತ್ರ ಅಲ್ಲ, ಇಡೀ ಕಾಫಿ ಉದ್ಯಮ ಕಾರ್ಮಿಕರು ಮತ್ತು ಬೆಳೆಗಾರರೊಂದಿಗೆ ಪರೋಕ್ಷವಾಗಿ ಸಾಕಷ್ಟು ಜನ ಈ ಉದ್ಯಮವನ್ನು ಅವಲಂಬಿಸಿದ್ದಾರೆ. ಕಾಫಿಯಲ್ಲಿ ಬರುವ ಆದಾಯದ ಮೇಲೆ ವ್ಯಾಪಾರ ವಹಿವಾಟುಗಳು ಆಗುವಂಥದ್ದು, ಬೇರೆ ಬೇರೆ ಚಟುವಟಿಕೆಗಳು ಈ ಕಾಫಿಯನ್ನು ಅವಲಂಬಿಸಿರುವುದನ್ನು ನಾವು ಗಮನಿಸ್ಬೋದು. ಕಾಫಿಗೆ ಸರ್ವಕಾಲಿಕ ಬೆಲೆ ಬಂದಿದೆ. ಸರ್ವಕಾಲಿಕ ಗರಿಷ್ಠ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಂದಿರುವಂಥ ನಾವು ಗಮನಿಸ್ಬೋದು. ಇಷ್ಟೊಂದು ಬೆಲೆ ಈ ಹಿಂದೆ ಯಾವ ವರ್ಷವೂ ಬಂದಿರಲಿಲ್ಲ. ಆದರೆ ಈ ಸರ್ವಕಾಲಿಕ ಬಂದಿರುವಂಥ ಗರಿಷ್ಠ ಬೆಲೆಯ ಪ್ರಯೋಜನವನ್ನು ಬೆಳೆಗಾರರಿಗೆ ಪಡೆಯೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳುವಂತಹ ಒಂದು ಅತೃಪ್ತಿಯನ್ನು ನಾವೆಲ್ಲ ಕಡೆ ಕಾಣ್ತಿರ್ಬೋದು. ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಇದ್ದರೂ ಸಹ ಬೆಳೆಗಾರರಿಗೆ ಫಸಲನ್ನು ಮಾರಾಟ ಮಾಡುವ ಮನಸ್ಸುಗಳು ಇಲ್ಲ ಒಂದು ಕಡೆ. ಇನ್ನೊಂದಷ್ಟು ದರ ಬರ್ಬೋದು ಅಂತ ಹೇಳುವಂಥ ಒಂದು ನಿರೀಕ್ಷೆ. ಅದರೊಂದಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ದರ ಇದೆ ಅದಕ್ಕೆ ಪೂರಕವಾದ ದರ ನನಗೆ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಕೊರಗು ಬೆಳೆಗಾರರನ್ನು ಕಾಡ್ತಿರುವುದನ್ನು ನಾವು ಗಮನಿಸ್ಬೋದು. ಇಡೀ ಭಾರತದ ಕಾಫಿ ಉತ್ಪಾದನೆಯಲ್ಲಿ 70% ಕಾಫಿ ಉತ್ಪಾದನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ ಅಂತ ಹೇಳೋದು ಮಹತ್ವದ ವಿಚಾರ. ಅದರಲ್ಲೂ ಕೊಡಗಿನಲ್ಲಿ ಕರ್ನಾಟಕದ ಉತ್ಪಾದನೆಯಲ್ಲಿ 50% ಹೆಚ್ಚು ಉತ್ಪಾದನೆ ಕೊಡಗು ಜಿಲ್ಲೆಯಲ್ಲಿ ಆಗ್ತಾ ಇರುವುದನ್ನು ನಾವು ಗಮನಿಸಬೇಕು. ಚಿಕ್ಕಮಗಳೂರು, ಹಾಸನ ಅದರೊಂದಿಗೆ ಕೊಡಗಿನ ಬಹುತೇಕ ಭಾಗದಲ್ಲಿ ಕಾಫಿಯನ್ನು ಬೆಳೆಯಲಾಗ್ತದೆ. ಚಿಕ್ಕಮಗಳೂರು ಬಾಬಾ ಬುಡನಗಿರಿಗೆ ಏನು 3 ಶತಮಾನಗಳ ಹಿಂದೆ ಒಂದು ಕಾಫಿ ಪ್ರವೇಶ ಪಡೆಯಿತು. ಆನಂತರ ಬ್ರಿಟಿಷರ ಆಡಳಿತಾವಧಿಯಲ್ಲಿ ವ್ಯಾಪಕವಾಗಿ ಅದು ವಿಸ್ತಾರವಾಯಿತು. ಕಾಫಿ ಬೆಳೆಯುವ ಪ್ರದೇಶಗಳ ವಿಸ್ತಾರವಾಯಿತು. ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ಜನ ಕಾಫಿ ಭೂ ಹಿಡುವಳಿದಾರರು ತಮ್ಮ ಜಾಗವನ್ನು ಕಾಫಿ ಬೆಳೆಯುವುದನ್ನು ಬೆಳೆಯುತ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅರಬಿಕಾ ಮತ್ತು ರೋಬಸ್ಟಾ ತಳಿಯ ಕಾಫಿಯನ್ನು ಬೆಳೆಯುತ್ತಿರುವುದನ್ನು ನಾವು ಗಮನಿಸ್ಬೋದು. ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂಥ ರಾಷ್ಟ್ರಗಳಲ್ಲಿ ಬ್ರೆಜಿಲ್, ವಿಯೆಟ್ನಾಂ, ಉಗಾಂಡ ರಾಷ್ಟ್ರಗಳು ಸೇರಿದೆ. ಅದರಲ್ಲಿ ಗರಿಷ್ಠ ಮಟ್ಟದ ಕಾಫಿಯನ್ನು ಬ್ರೆಜಿಲ್ ಉತ್ಪಾದನೆ ಮಾಡುತ್ತೆ. ಈ ಕಾಫಿಯ ಈ ಶೀತ ಪ್ರದೇಶಗಳಲ್ಲಿ, ಈಗ ಅಮೇರಿಕ ಇರ್ಬೋದು, ಯುರೋಪ್ ಕಂಟ್ರಿಗಳಿರ್ಬೋದು, ಅಲ್ಲಿ ಹೇರಳ ಪ್ರಮಾಣದಲ್ಲಿ ಕಾಫಿಯನ್ನು ಬಳಸ್ತಾರೆ. ನಾವಿಲ್ಲೇನು ಜ್ಯೂಸ್ ಕುಡ್ತೀವಿ ಅಥವಾ ಬೇಸಿಗೆಯಲ್ಲಿ ಎಳನೀರು ಕುಡಿತೀವಿ ಅಥವಾ ಆ ಥರ ತಂಪು ಪಾನೀಯಗಳನ್ನು ನಾವು ಬೇಸಿಗೆಯಲ್ಲಿ ಹೇಗೆ ಸೇವಿಸ್ತೇವೋ ಶೀತ ಪ್ರದೇಶಗಳಲ್ಲಿ ಕಾಫಿಯನ್ನು ಹೇರಳ ಪ್ರಮಾಣದಲ್ಲಿ ಬಳಸ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿಯ ಉತ್ಪಾದನೆ ಬೇಡಿಕೆಗೆ ತಕ್ಕಷ್ಟು ಕಾಫಿ ಪೂರೈಕೆ ಆಗದಿರುವ ಕಾರಣಕ್ಕಾಗಿ ಮತ್ತು ಬ್ರೆಜಿಲ್ ಮತ್ತು ವಿಯೆಟ್ನಾಂ ಅಂತ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂಥ ರಾಷ್ಟ್ರಗಳಲ್ಲಿ ಪ್ರಾಕೃತಿಕ ವಿಕೋಪಗಳ ಹಿನ್ನೆಲೆಯಲ್ಲಿ ಉತ್ಪಾದನೆ ಬಹಳಷ್ಟು ಗರಿಷ್ಠ ಪ್ರಮಾಣದಲ್ಲಿ ಇಳಿಕೆ ಆಗ್ತಿರೋದನ್ನು ನಾವು ಕಾಣಬಹುದು. ಹಿಮಪಾತ ಆಗುವಂಥದ್ದು ಬ್ರೆಜಿಲಿಗೆ ದೊಡ್ಡ ಹೊಡೆತ ಕೊಡುವಂಥದ್ದು. ಕಾಫಿ ಹೂ ಅರಳುವ ಸಂದರ್ಭದಲ್ಲಿ, ಕಾಫಿ ಬೆಳೆಯುವ ಸಂದರ್ಭದಲ್ಲಿ ಹಿಮಪಾತ ಆಗುವಂಥದ್ದು ಬ್ರೆಜಿಲ್ನಲ್ಲಿ ಪ್ರತಿ ವರ್ಷ ಕಾಫಿ ಇಳಿಕೆ ಆಗುವುದಕ್ಕೆ ಕಾರಣ ಆಗ್ತಿದೆ. ತಾಪಮಾನದ ಏರಿಕೆಯಿಂದ ಇದು ಭವಿಷ್ಯದಲ್ಲಿ ಕಾಫಿ ಉದ್ಯಮವನ್ನು ಅವಲಂಬಿಸೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಕಾರಣಕ್ಕಾಗಿ ವಿಯೆಟ್ನಾಂ ರಾಷ್ಟ್ರದಲ್ಲಿ ಕಾಫಿಯ ಬದಲು ಪರ್ಯಾಯ ಬೇರೆ ಬೆಳೆಗಳತ್ತ ಅವರು ಗಮನ ಹರಿಸ್ತಿದ್ದಾರೆ. ಕ್ರಮೇಣವಾಗಿ ಪ್ರತಿ ವರ್ಷ ಅವರು ಕಾಫಿಯನ್ನು ಕಡಿಮೆ ಮಾಡ್ತಾ ಬೇರೆ ಬೆಳೆಗಳನ್ನು ಬೆಳೀತಿರುವುದನ್ನು ನಾವು ಗಮನಿಸ್ತಿರ್ಬೋದು. ಅದರೊಂದಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ರೆಜಿಲ್, ವಿಯೆಟ್ನಾಂ, ಉಗಾಂಡ ಈ ಎಲ್ಲ ರಾಷ್ಟ್ರಗಳಿಗಿಂತ ಭಾರತದ ಕಾಫಿಗೆ ಅತಿ ಹೆಚ್ಚು ಬೇಡಿಕೆ ಇರುವುದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಕಾಫಿ ದರ ಇರ್ತದೆ ಅದಕ್ಕಿಂತ ಒಂದಿಷ್ಟು ಪ್ರಮಾಣ ಹೆಚ್ಚು ಬೆಲೆಯನ್ನು ಭಾರತದ ಕಾಫಿಗೆ ಕೊಟ್ಟು ಖರೀದಿ ಮಾಡುವಂಥದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವುದನ್ನು ನಾವು ಗಮನಿಸ್ಬೋದು. ಈ ಕಾಫಿಯ ದರ ನಿಗದಿ ಆಗುವಂಥದ್ದು ವಿಶ್ವದಲ್ಲಿ 2 ಮಾರುಕಟ್ಟೆಗಳು, ಲಂಡನ್ ಮಾರ್ಕೆಟ್ ಮತ್ತು ನ್ಯೂಯಾರ್ಕ್ ಮಾರ್ಕೆಟ್. ಈ 2 ಮಾರ್ಕೆಟ್ಗಳಲ್ಲಿ ಕಾಫಿಯ ದರ ನಿಗದಿ ಆಗುತ್ತೆ.
ಇಲ್ಲಿ ಫಿಸಿಕಲ್ ಆಗಿ ಕಾಫಿ ಇಟ್ಟುಕೊಂಡು ಮಾರ್ಕೆಟ್ ಮಾಡೋದಿಲ್ಲ. ಮಾರುಕಟ್ಟೆ ದರ ನಿಗದಿ ಮಾಡುವ ಸಂದರ್ಭದಲ್ಲಿ ಫಿಸಿಕಲ್ ಆಗಿ ಕಾಫಿ ಇರೋದಿಲ್ಲ. ನಿಮಗೆ ಇಷ್ಟು ಮೂಟೆ ಕಾಫಿ ಇಟ್ಟುಕೊಂಡು ಇಷ್ಟು ಬೇಡಿಕೆ ಇದೆ ಇಷ್ಟು ಅಂತ ಮಾಡೋದಿಲ್ಲ. ಉತ್ಪಾದನೆ ಎಷ್ಟಾಗಿರ್ತದೆ, ಬೇಡಿಕೆ ಎಷ್ಟು ಇರ್ತದೆ, ಪೂರೈಕೆ ಎಷ್ಟಾಗುತ್ತೆ, ಈ ಆಧಾರದಲ್ಲಿ ಅದನ್ನು ದರ ನಿಗದಿ ಮಾಡ್ತಾರೆ. ಕಂಪನಿಗಳು ಕಾಫಿಯನ್ನು ತೆಗೆದುಕೊಳ್ತಾರೆ. ಆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಈ ವ್ಯಾಪಾರಿಗಳು ಎಷ್ಟು ಮಾರ್ತಾರೆ ಅದರ ಪ್ರಮಾಣದ ಮೇಲೆ ದರಗಳನ್ನು ವ್ಯತ್ಯಾಸಗಳು ಆಗೋದನ್ನು ನಾವು ಗಮನಿಸಬಹುದು. ಇದರಲ್ಲಿ ಹಲವಾರು ಸೆಕ್ಟರ್ಗಳು ಸೇರಿರ್ತದೆ. ಬೆಳೆಗಾರರು ಕಾಫಿಯನ್ನು ಬೆಳೆಯುತ್ತಾರೆ, ಆ ನಂತರ ಬೆಳೆಗಾರರು ಮಾರಾಟ ಮಾಡ್ತಾರೆ. ಮಾರಾಟ ಮಾಡೋದ್ರಲ್ಲೂ ಸಣ್ಣ ಸಣ್ಣ ವ್ಯಾಪಾರಿಗಳಿರ್ತಾರೆ, ದೊಡ್ಡ ವ್ಯಾಪಾರಿಗಳಿರ್ತಾರೆ, ಮಿಲ್ಲುಗಳಿರ್ತದೆ. ಆ ನಂತರ ಅದನ್ನು ಎಕ್ಸ್ಪೋರ್ಟ್ ಮಾಡುವ ಕಂಪನಿಗಳಿರುತ್ತೆ. ಎಕ್ಸ್ಪೋರ್ಟ್ ಮಾಡುವ ಕಂಪನಿಗಳು ಈ ಬಳಕೆ ಮಾಡುವಂಥ ಯಾರು ಬಳಕೆದಾರರು ಇರ್ತಾರೆ ಅವರಿಗೆ ಪೂರೈಕೆ ಮಾಡುವಂಥ ಕಂಪನಿಗಳಿಗೆ ಅವರು ಮಾರಾಟ ಮಾಡಬೇಕಾಗಿದೆ. ಇದು ಹಲವಾರು ವಲಯಗಳು ಸೇರಿರುವ ಕಾರಣಕ್ಕಾಗಿ ನಿಶ್ಚಿತವಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಬೇರೆ ವ್ಯವಹಾರಗಳು ಇದರಲ್ಲಿ ನಡೆಯುವ ಕಾರಣಕ್ಕಾಗಿ ಇದು ಸಾಧ್ಯ ಆಗೋದಿಲ್ಲ ಅಂತ ನಾವು ಗಮನಿಸ್ಬೋದು. ಇತ್ತೀಚೆಗೆ ಕೊಡಗಿನಲ್ಲೇ ರೈತ ಸಂಘದ ಕೊಡಗು ಜಿಲ್ಲಾಧ್ಯಕ್ಷರು ಅಂತ ಕಾಡ್ಯಮಡ ಮನುಸ್ವಾಮಿಯನವರ ನೇತೃತ್ವದಲ್ಲಿ ಪ್ರಮುಖ ಬೆಳೆಗಾರರುಗಳ ಸಭೆ ನಡೆದು ನಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಬೆಲೆ ನಿಗದಿ ಆಗ್ತದೆ ಆ ಬೆಲೆ ನಮಗೆ ಸಿಗ್ತಿಲ್ಲ ಅಂತ ಹೇಳುವಂಥ ಕೊರಗನ್ನು ಅವರು ವ್ಯಕ್ತಪಡಿಸ್ತಿರೋದನ್ನು ನಾವು ಗಮನಿಸಿರ್ಬೋದು. ಇದು ಹೇಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ಇದು ಬೇರೆ ಯಾರೂ ಕಾರಣ ಅಲ್ಲ, ಇದನ್ನು ವ್ಯಾಪಾರಿಗಳೇ ಕಾರಣ. ಕೆಲವರು ವಾದ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ದರ ಇದೆ ಅದೇ ದರ ಸಿಗ್ತಾ ಇದೆ ಅಂತ ಹೇಳುವ ಮಾತನ್ನು ಹೇಳ್ತಿದ್ದಾರೆ. ಇಲ್ಲಿ ಏನಾಗಿರೋದು ಅಂತ ಹೇಳಿದ್ರೆ 3 ತಿಂಗಳ ಹಿಂದೆ ಗರಿಷ್ಠ ಮಟ್ಟಕ್ಕೆ ಕಾಫಿಯ ದರ ಏರಿಕೆ ಆಗಿತ್ತು. ಆದರೆ ಏರಿಕೆ ಆದಷ್ಟೇ ಪ್ರಮಾಣದಲ್ಲಿ ಬಹುತೇಕ ಬೆಳೆಗಾರರು ಕಾಫಿಯನ್ನು ಮಾರಾಟ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದರೆ ಮತ್ತಷ್ಟು ದರ ಏರಿಕೆ ಆಗುತ್ತೆ ಅಂತ ಹೇಳುವಂಥ ನಿರೀಕ್ಷೆ. ಯಾಕೆಂದರೆ ಬ್ರೆಜಿಲಲ್ಲಿ ಕಾಫಿ ಕಮ್ಮಿ ಇದೆ, ವಿಯೆಟ್ನಾಮಲ್ಲಿ ಕಾಫಿ ಕಮ್ಮಿ ಇದೆ ಅಂತ ಹೇಳುವ ಲೆಕ್ಕಾಚಾರದಲ್ಲಿ ವರದಿಗಳ ಆಧಾರದಲ್ಲಿ ಬಹುತೇಕ ಬೆಳೆಗಾರರು ಕಾಫಿಯನ್ನು ಬಿಡಲಿಲ್ಲ. ಕೆಲವರು ತುರ್ತು ಅನಿವಾರ್ಯವಾಗಿ ಮಾರಾಟ ಮಾಡಲೇಬೇಕು, ನಮ್ಮ ಸಾಲವನ್ನು ಕಟ್ಟಬೇಕು, ವಿದ್ಯಾಭ್ಯಾಸಕ್ಕೆ ಬೇಕು, ಮನೆ ಖರ್ಚಿಗೆ ಬೇಕು, ಮದುವೆ ಮಾಡಬೇಕು ಅಥವಾ ಬೇರೆ ಬೇರೆ ಖರ್ಚುಗಳನ್ನು ನಿಭಾಯಿಸಬೇಕು ಅಂತ ಹೇಳುವವರು ಅಥವಾ ಸಣ್ಣ ಬೆಳೆಗಾರರು ತಮ್ಮಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವವರಷ್ಟೇ ಕಾಫಿಯನ್ನು ಮಾರಾಟ ಮಾಡಿದರು. ಅವರು ನಿಜವಾಗ್ಲೂ ಗರಿಷ್ಠವಾದ ಬೆಲೆಯನ್ನು ಲಾಭವನ್ನು ಪಡ್ಕೊಂಡಿದ್ದಾರೆ. ಯಾರು 3 ತಿಂಗಳ ಹಿಂದೆನೇ ಕಾಫಿ ಲೆಕ್ಕಾಚಾರ ಮುಗಿಸಿದ್ದಾರೆ ಅವರು ಮ್ಯಾಕ್ಸಿಮಮ್ ಲಾಭ ತಗೊಂಡಿದ್ದಾರೆ. ಹೌದು, ಆ ಅನಿವಾರ್ಯ ಪರಿಸ್ಥಿತಿ ಅವರಿಗೆ ಲಾಭವನ್ನು ತಂದುಕೊಟ್ಟಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಆ ನಂತರದಲ್ಲಿ ಇರುವವರು ಕೆಲವರು ಇನ್ನೊಂದು ವಿಶೇಷ ಅಂದರೆ ಪ್ರತಿಕೂಲ ಪರಿಸ್ಥಿತಿ ಇದೆ, ಸಾಲ ಕಟ್ಟಬೇಕು, ಮಕ್ಕಳ ಎಜುಕೇಷನ್ಗೆ ಹಣ ಬೇಕು, ಮನೆ ನಡೆಸೋದಕ್ಕೆ ಬೇಕು, ಖರ್ಚು ವೆಚ್ಚಕ್ಕೆ ಬೇಕು. ಆದರೆ ಅವ್ರು ಏನು ಮಾಡಿದ್ರು ಅಂದರೆ ಕೈ ಸಾಲವನ್ನು ಮಾಡಿದ್ರು. ಸಾಲ ಮಾಡಿಕೊಂಡು ಈ ಕಾಫಿ ಬಂದಾಗ ಮತ್ತೆ ರೇಟ್ ಬಂದಾಗ ಮಾಡ್ಬೋದು. ಈಗ ಅವ್ರಿಗೆ ಏನಾಗುತ್ತೆ, 1-2-3 ತಿಂಗಳು 4 ತಿಂಗಳಿಗೆ ಸಾಲ ತಗೊಂಡು ಇದಕ್ಕೆ ಸಾಲಗಾರರು ಹಿಂಸೆ, ಅವರಿಗೆ ಸಾಲ ಕಟ್ಟಿ ಮರುಪಾವತಿ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಇವ್ರು ಕಾಫಿ ಬಿಡಕ್ಕೂ ಆಗ್ತಿಲ್ಲ, ಕಾಫಿ ದರ ಕುಸಿದಿದೆ. ಈಗ ಕಾಫಿ ಬಿಡಕ್ಕಾಗ್ತಿಲ್ಲ, ಇದ್ದ ರೇಟು ಸಿಗ್ತಿಲ್ಲ. ಈಗ ಅವರಿಗೆ ಬಡ್ಡಿ ಸೇರಿ ಕೊಡ್ಬೇಕಾದ್ರೆ ಈಗ ಅವ್ರದ್ದೊಂದು ಸಮಸ್ಯೆ. ಇನ್ನೊಂದಷ್ಟು ಬಹುತೇಕ ಬೆಳೆಗಾರರು ಏನು ಮಾಡಿದ್ರೆ ಈ ಗೋದಾಮುಗಳು ಏನಿದೆ, ಸ್ಟಾಕ್ ಯಾರ್ಡ್ಗಳನ್ನು ಯಾರು ಇಟ್ಕೊಂಡಿದ್ದಾರೆ, ಗೋದಾಮು ಇರುವಂಥವ್ರು ಅವರ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಅವರು ಸುರಕ್ಷಿತವಾಗಿ ಸದ್ಯ ಮಟ್ಟಿಗೆ ಕಾಫಿ ಸುರಕ್ಷಿತವಾಗಿದೆ. ಅದರ ಹೊರತುಪಡಿಸಿದಂತೆ ತುಂಬ ಬೆಳೆಗಾರರು ಏನು ಮಾಡಿದ್ದಾರೆ, ಕನ್ಸೈನ್ಮೆಂಟಿಗೆ ಕಾಫಿಗಳನ್ನು ವ್ಯಾಪಾರಿಗಳಿಗೆ ಉಚಿತವಾಗಿ ಪುಕ್ಕಟೆಯಾಗಿ ಕೊಟ್ಟಿದ್ದಾರೆ. ಅಂದರೆ ಅವರೇನು ದುಡ್ಡು ತಗೊಂಡಿದೆ, ಯಾವುದೇ ರೆಕಾರ್ಡ್ಗಳು ಇರೋದಿಲ್ಲ. ವ್ಯಾಪಾರಿಗಳಿಗೆ ಅದು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು. ಲೆಕ್ಕಾಚಾರವನ್ನು ನನಗೆ ಯಾವಾಗ ಬೇಕು ಅಂತ ಹೇಳ್ತೀನಿ ಆವಾಗ ನಾನು ಕಳೆಯೋದು ಅಂತ ಹೇಳೋ ಲೆಕ್ಕಾಚಾರದಲ್ಲಿ ಅವರು ಕಾಫಿಯನ್ನು ಕೊಟ್ಟಿದ್ದಾರೆ. ಈ ಕನ್ಸೈನ್ಮೆಂಟ್ ಕೊಟ್ಟ ಕಾಫಿಯನ್ನು ಬಹುತೇಕ ವ್ಯಾಪಾರಿಗಳು ಏನು ಮಾಡಿದ್ರೆ ಅವರು ಆ ಸಂದರ್ಭದಲ್ಲಿ ಮಾರಾಟ ಮಾಡಿ ಲೆಕ್ಕ ಮುಗಿಸಿರುವಂಥವ್ರು ಇರ್ತಾರೆ. ಇನ್ನು ಕೆಲವರು ಕಂಪನಿಗಳಲ್ಲಿ ಅವರು ಸಹ ಏನು ಬೆಳೆಗಾರ ವ್ಯಾಪಾರಿಗಳ ಹತ್ರ ಕನ್ಸೈನ್ಮೆಂಟ್ ಇಟ್ಟಿದ್ದಾರೆ, ಅದೇ ರೀತಿ ಇವರು ಸಹ ಕಂಪನಿಗಳಲ್ಲಿ ಕನ್ಸೈನ್ಮೆಂಟ್ ಇಟ್ಟಿರುವ ವ್ಯವಸ್ಥೆ ಇರ್ತದೆ. ಬಹಳ ಸೂಕ್ಷ್ಮ ಈ ವ್ಯವಹಾರಗಳಿದು. ನಷ್ಟಕ್ಕೆ ಎಲ್ಲ ನಷ್ಟಗಳನ್ನು ಸ್ವೀಕಾರ ಮಾಡುವಂಥ ಹಂತಗಳು. ಯಾಕೆಂದರೆ ನೋಡಿ, ಬೆಳೆಗಾರ ಯಾವುದೇ ದಾಖಲೆ ಇರುತ್ತೆ, ಬೆಳೆಗಾರ ವ್ಯಾಪಾರಿಗೆ ಕೊಟ್ಟಿರ್ತಾನೆ ಕನ್ಸೈನ್ಮೆಂಟ್ ಅವರು ಕಂಪನಿಗೆ ಕೊಟ್ಟಿರ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದರ ವ್ಯಾಪಕವಾಗಿ ಕುಸಿದ್ರೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೇಗೆ ಕೊಡ್ತಾರೆ? ಒಂದು ವ್ಯಾಪಾರಿ ನಾಪತ್ತೆ ಆಗ್ತಾನೆ ಅಥವಾ ಕಂಪನಿ ಕೈ ಕೊಡ್ತಾರೆ. ಕೊನೆಗೆ ಬರ್ಡನ್ ಆಗುವಂಥದ್ದು ಬೆಳೆಗಾರನಿಗೆ ನಷ್ಟ ಆಗುವಂಥದ್ದು. ಈ 3 ತಿಂಗಳ ಹಿಂದೆ ಏನು ಒಳ್ಳೆಯ ದರ ಇತ್ತು ಅದು ಈ ಕುಸಿದ ದರ ಒಂದು 15-20 ದಿನದ ಹಿಂದಿನಿಂದ ಮತ್ತೆ ಅದು ಚೇತರಿಸಿಕೊಳ್ತು, ಗಣನೀಯವಾಗಿ ಏರಿಕೆಯನ್ನು ಕಾಣಿತು. ಈ ಗಣನೀಯವಾಗಿ ಏರಿಕೆಯಾದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ದರ ಏರಿಕೆಯನ್ನು ತೋರಿಸ್ತಾ ಇತ್ತು ಅದೇ ದರವನ್ನು ಇಲ್ಲಿಯ ವ್ಯಾಪಾರಿಗಳು ಅದನ್ನು ಏರಿಸಲಿಲ್ಲ ಅಂತ ಹೇಳುವಂಥದ್ದೇ ಅಸಮಾಧಾನಕ್ಕೆ ಕಾರಣ. ಅಲ್ಲ, ಈ ಹಿಂದೆ ಏರಿಕೆ ಆಗಿದ್ದ ಸಂದರ್ಭದಲ್ಲಿ ಸಿಗ್ತಾ ಇತ್ತು. ಅದೇ ಪ್ರಶ್ನೆ ಇರುವಂಥದ್ದು. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಏರಿಕೆ ಆಗಿತ್ತು ಅದೇ ಪ್ರಮಾಣದಲ್ಲಿ ಇವರು ದರವನ್ನು ಏರಿಕೆ ಮಾಡಿದರು. ಕ್ಯಾಲ್ಕುಲೇಷನ್ ಅನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರದ ಆಧಾರದಲ್ಲಿಯೇ ಇವರು ಏರಿಕೆ ತೋರಿಸ್ತಾ ಇದ್ರು. ಅದು ಏರಿಕೆಯಾದಾಗ ತೋರಿಸಿದ್ರು ಅಂತ ಹೇಳೋದಕ್ಕಿಂತ ಅದು ಕುಸಿತಿರುವ ಸಂದರ್ಭದಲ್ಲಿ ಏನು ಕುಸಿತಾ ಇತ್ತು ಅದರ ಪ್ರಮಾಣದಲ್ಲಿ ದರವನ್ನು ಇಳಿಸ್ತಾ ಇದ್ರು. ಕಂಪೇರ್ ಮಾಡುವಾಗ ಈಗ 3 ತಿಂಗಳ ಹಿಂದೆ
ಈಗ ಒಂದು ಪಾಯಿಂಟ್ ಈಗ ಈಗ 3,000 4,000 5,000 ಗಂಟೆ ಬಂತು, ಅಥವಾ 5,700 ಗಂಟೆ ಪಾಯಿಂಟ್ ಬಂತು. ಆದರೆ ಇಂಟು ಡಾಲರ್ ಲೆಕ್ಕ, ಇಟ್ಟು ಡಾಲರ್ ಬೆಲೆ ಆ ದಿನ ಎಷ್ಟಿರುತ್ತೆ ಅದರ ಮೇಲೆ ಮಾಡುವಂಥ, ಮತ್ತು ಪ್ರೀಮಿಯಂ ರೇಟ್, ಅವ್ರ ಖರ್ಚು ವೆಚ್ಚ ಕಳೆದು ಎಲ್ಲ ಲೆಕ್ಕವನ್ನು ಮಾಡೋದು. ಈ ಏರಿಕೆ ಆಗ್ತಾ ಹೋದಾಗ ಯಾರೂ ಅದನ್ನು ಅಷ್ಟು ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗಲಿಲ್ಲ. ಯಾಕೆ ಒಂದೇ ನೇರವಾಗಿ ಗ್ರಾಫ್ ಮೇಲೆ ಏರ್ತಾನೆ ಹೋಗ್ತಿದ್ವಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಸೆಂಬರ್ ಜನವರಿಯಲ್ಲಿ ಒಳ್ಳೆ ದರ ಇರ್ತದೆ, ಯಾಕಂದರೆ ಉತ್ಪನ್ನಗಳು ಇರೋದಿಲ್ಲ, ಕಾಫಿ ಇರೋದಿಲ್ಲ. ಮಾರ್ಕೆಟಿಗೆ ಬರುವ ಹಂತದಲ್ಲಿ ಕಾಫಿ ಹೇರಳ ಪ್ರಮಾಣದಲ್ಲಿ ಮಾರ್ಕೆಟಿಗೆ ಬರುವಾಗ ಸಹಜವಾಗಿ ದರ ಕುಸಿಯುತ್ತದೆ, ಹೆಚ್ಚು ಪೂರೈಕೆ ಆಗ್ತಾ ಇರ್ತದೆ, ಬೇಡಿಕೆಗಿಂತ ಅಗತ್ಯಕ್ಕಿಂತ ಹೆಚ್ಚು ಪೂರೈಕೆ ಆಗ್ತಿದೆ, ಸಹಜವಾಗಿ ಕೊಡಲೇಬೇಕು ಅಂತ ಅನಿವಾರ್ಯತೆ ಪರಿಸ್ಥಿತಿ ಇರುತ್ತೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ಲಿ ಇದ್ರೂ ಸಹ ದರ ಇದ್ರೂ ಸಹ ವ್ಯಾಪಾರಿಗಳು ಕಡಿಮೆಗೆ ಮಾಡಿರ್ತಾರೆ, ಯಾಕಂದರೆ ಅವರಿಗೆ ಸಿಗ್ತದೆ ಅಂತ. ಆದರೆ ಈ ವರ್ಷ ಕಾಫಿ ಪೀಕ್ ಬರುತ್ತಿರುವ ಸಂದರ್ಭದಲ್ಲೂ ಸಹ ದರ ಏರ್ತಾನೆ ಹೋಯಿತು, ಕುಸಿಲೇ ಇಲ್ಲ. ಏರ್ತಾ ಹೋದಾಗ ಅದು ಏನಾಗಿತ್ತು, ಸಹಜವಾಗಿ ಆಗುವಂಥ ಪ್ರಕ್ರಿಯೆ ಬದಲಾಗಿ ಫಸ್ಟ್ ಟೈಮ್ ಏನಾಯಿತು ಅಂದರೆ ದರ ಏರ್ಮುಖದಲ್ಲೇ ಸಾಕ್ತು. ಸಹಜವಾಗಿ ಮಾರ್ಕೆಟಲ್ಲಿ ಉತ್ಪನ್ನ ಹೆಚ್ಚಾಗ್ತಿದ್ದಾಗ, ಪೂರೈಕೆ ಹೆಚ್ಚಾದಾಗ ಇಳಿಬೇಕು, ಇದು ಏರ್ತಾ ಹೋಯಿತು. ಆವಾಗ ಸಹಜವಾಗಿ ಏನು ವಿಶ್ಲೇಷಣೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು, ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ದೊಡ್ಡದಾದಂಥ ಕೊರತೆ ಇದೆ ಕಾಫಿಗೆ, ಹಾಗಾಗಿ ಇದು ಮತ್ತಷ್ಟು ಏರಿಕೆ ಆಗುವ ಸೂಚನೆಯನ್ನು ಕೊಡ್ತಿರೋದು. ಈಗಲೇ ಇಷ್ಟು ಇರುವಾಗ ಮತ್ತೆಷ್ಟು ಬರ್ಬೋದು ಅಂತ ಹುಸಿ ಲೆಕ್ಕಾಚಾರ ಮಾಡಿಕೊಂಡ್ರು ಏನೋ ಅನಿಸೋ ರೀತಿಯಲ್ಲಿ ಅದು ಏರಿಕೆ ಆಗ್ತಾ ಹೋಗ್ತು. ಈ ದರ ಇಳಿದ ನಂತರ ಈಗ ದರ ಮತ್ತೆ ಏರಿಕೆ ಆಗುವ ಸಂದರ್ಭದಲ್ಲಿ ಹಿಂದೆ ಹೇಗೆ ಏರಿಸಿದ್ರು ಆ ಪ್ರಮಾಣದಲ್ಲಿ ಇವರು ದರವನ್ನು ಕೊಡಲಿಲ್ಲ ಅಂತ ಹೇಳುವಂಥದ್ದು ಬೆಳೆಗಾರರಿಗೆ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಏನಂತ ಹೇಳಿದ್ರೆ, ಈ ನ್ಯೂಯಾರ್ಕ್ ಮಾರ್ಕೆಟ್, ಲಂಡನ್ ಮಾರ್ಕೆಟ್ನ ಸ್ಟ್ರಾಟಜಿಕನ್ನೇ ಡೈಲಿ ನೋಡ್ತಾರೆ ಎಲ್ಲರೂ. ಮಧ್ಯ 11 ಗಂಟೆವರೆಗೆ ಅಲ್ಲೇ ಟೈಮಿಗೆ, ಇಲ್ಲಿ ಟೈಮಿಗೆ 11 ಗಂಟೆಗೆ ಮುಗಿಯುತ್ತದೆ. ಅಲ್ಲಿಯವರೆಗೂ ನೋಡ್ತಾ ಇರ್ತಾರೆ ಎಷ್ಟು ಏರಿಕೆ ಆಗಿದೆ. ಈ ಲೆಕ್ಕಾಚಾರ ಇವ್ರು ಮಾಡಿರ್ತಾರೆ, ಬೆಳೆಗಾರರು ಜನರು ಮಾಡಿರ್ತಾರೆ. ಮರುದಿನ ವ್ಯಾಪಾರಿಗಳು ಬಿರುವ ದರದಲ್ಲಿ ಅದು ಬಹಳ ವ್ಯತ್ಯಾಸ ಇರುವಾಗ ಸಹಜವಾಗಿ ಪ್ರಶ್ನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಕೆಲವು ಪ್ರಾಮಾಣಿಕವಾಗಿ ವ್ಯವಹಾರ ಮಾಡ್ತಿರುವಂತಹ ವ್ಯಾಪಾರಿಗಳ ಹೇಳುವಂಥ ಇದರಲ್ಲೂ ಸಹ ಕೆಲವು ಅನಗತ್ಯವಾಗಿ ಕೆಲವು ವ್ಯಾಪಾರಿಗಳೇ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದರ ಏರಿಕೆ ಆಗಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದ ದರವನ್ನು ತೋರಿಸ್ತಾರೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು 20 ರೂಪಾಯಿ ಹೆಚ್ಚು ತೋರಿಸುವಂಥದ್ದು, 20 ಪಾಯಿಂಟ್ ಹೆಚ್ಚು ತೋರಿಸುವಂಥದ್ದು. ಅವ್ರದ್ದು ಏನು ಲೆಕ್ಕಾಚಾರ ಅಂತ ಗೊತ್ತಿಲ್ಲ. ಅದರೊಂದಿಗೆ ಇನ್ನೊಂದು ಕೆಲವರು ಇದ್ರು, ಒಂದು 2-3 ತಿಂಗಳ ಹಿಂದೆ ವ್ಯಾಪಾರವನ್ನು ಸ್ಥಗಿತಗೊಳಿಸಿದವರು. ಕೆಲವರು ಹೇಗಿದೆ ಅಂದರೆ, ದುಡ್ಡು ಇರ್ತದೆ, ಕಾಫಿ ಎಷ್ಟು ದುಡ್ಡು ಇರುತ್ತೆ ಅಷ್ಟು ಪರ್ಚೇಸ್ ಮಾಡ್ತಾರೆ, ಅವರನ್ನು ಸ್ಟಾಕ್ ಇಟ್ಕೊಳ್ಳೋದಿಲ್ಲ, ಇನ್ನೊಬ್ಬ ವ್ಯಾಪಾರಿಗೆ ಕೊಡ್ತಾರೆ ಅಥವಾ ಎಕ್ಸ್ಪೋರ್ಟರ್ಗಳಿಗೆ ಕೊಟ್ಟು ಅವರು ವ್ಯವಹಾರ ಮುಗಿಸ್ಕೊಳ್ತಾರೆ. ಅವರು ಅದನ್ನು ಇಟ್ಟುಕೊಂಡು ಕನ್ಸೈನ್ಮೆಂಟ್ ಇಟ್ಕೊಂಡು, ಅಥವಾ ವ್ಯಾಪಾರಿಯಿಂದ ಕನ್ಸೈನ್ಮೆಂಟ್ ಇಟ್ಕೊಂಡು, ಬೆಳೆಗಾರರಿಂದ ತಗೊಂಡು ಕನ್ಸೈನ್ಮೆಂಟ್ ಇಟ್ಕೊಳ್ಳೋದಾಗಲಿ, ಕಂಪನಿಗೆ ಕೊಟ್ಟು ಕನ್ಸೈನ್ಮೆಂಟ್ ಇಟ್ಕೊಳ್ಳುವಂಥ ಕೆಲವು ವ್ಯಾಪಾರಿಗಳಿಲ್ಲ. ಸ್ಥಳೀಯವಾಗಿ ಪರ್ಚೇಸ್ ಮಾಡ್ತಾರೆ, ಇನ್ನೊಬ್ಬ ದೊಡ್ಡ ವ್ಯಾಪಾರಿಗೋ ಕಂಪನಿಗೋ ಎಕ್ಸ್ಪೋರ್ಟ್ ಕಂಪನಿಗೋ ಕೊಟ್ಟು ವ್ಯವಹಾರ ಕ್ಲೋಸ್ ಮಾಡ್ತಾರೆ. ಅವ್ರ ನಂತರ ಇನ್ನೂ ಸೀಸನ್ಗೆ ಬರುವಂಥದ್ದು. ಈ ಕೆಲವು ವ್ಯಾಪಾರಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇವರು ಅನಗತ್ಯವಾಗಿ ರೇಟನ್ನು ಹೆಚ್ಚು ತೋರಿಸಿದ್ದಾರೆ. ಒರಿಜಿನಲ್ ಆಗಿ ಯಾರು ಕಾಫಿ ಖರೀದಿ ಮಾಡ್ತಾನೆ ಆ ವ್ಯಾಪಾರಿ ಏನು ಮಾರ್ಕೆಟ್ ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರವನ್ನು ಕೊಡ್ತಾ ಇದ್ದಾನೆ ಮುಂದೆ. ಬೆಳೆಗಾರರು ಏನು ಕಂಪೇರ್ ಮಾಡಿದ್ರೆ ಕೆಲವು ವ್ಯಾಪಾರಿಗಳು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಅಥವಾ ದರದ ಚೆಕ್ ಮಾಡುವಾಗ ಸ್ವಲ್ಪ ಗರಿಷ್ಠ ದರವನ್ನು ತೋರಿಸ್ತಾ ಇದ್ರು. ಇದನ್ನು ಕ್ರಾಸ್ ಚೆಕ್ ಮಾಡುವಾಗ ಏನಿದೆ ಅಂತ ಹೇಳಿದ್ರೆ, ಈ ಹೆಚ್ಚು ರೇಟ್ ಕೊಟ್ಟವರು ಕಾಫಿಯೇ ಖರೀದಿ ಮಾಡ್ತಿಲ್ಲ. 2-3 ತಿಂಗಳಿಂದ ಕಾಫಿಯನ್ನು ಸ್ಥಗಿತಗೊಳಿಸಿದ್ದಾರೆ. ನಾನೀಗ ಪರ್ಚೇಸ್ ಮಾಡ್ತಿಲ್ಲ ಅಂದರೆ ಕೆಲವರು ಏನು ಮಾಡಿದ್ದಾರೆ ಅಂದರೆ, ವ್ಯಾಪಾರಿಗಳೇ ಅವರಿಗೆ ಫೋನ್ ಮಾಡಿ ನಮಗೆ ಇಷ್ಟು ಕಾಫಿ ಇದೆ ತಗೊಳ್ತೀವಿ ಅಂತ. ಇಲ್ಲ, ನಾನು ತಗೊಳ್ತಿಲ್ಲ, ನಾನು ತಗೊಳ್ಳೋದು ಸ್ಟಾಕ್ ಮಾಡಿ 2 ತಿಂಗಳಾಗಿದೆ ಅಂತ ಹೇಳ್ತಾರೆ. ಯಾಕೆ ನೀನು ರೇಟ್ ತೋರಿಸ್ತೀರಿ? ಅಲ್ಲ, ನಿಜವಾಗ್ಲೂ ಮಾರ್ಕೆಟ್ಲಿ ಅಷ್ಟು ರೇಟ್ ಇದೆ, ವ್ಯಾಪಾರಿ ಪರ್ಚೇಸ್ ಮಾಡೋನು ಈ ರೇಟಿಗೆ ಮಾಡಬೇಕು ಅಂತ ಹೇಳೋ ಚೇಷ್ಟೆ ಮಾಡಿದ್ದಾರೆ. ವ್ಯಾಪಾರಿಗಳು ಈಗ ಖರೀದಿ ಮಾಡುವಂಥ ವ್ಯಾಪಾರಿಗಳಿಗೆ ಅವನು ಏನೋ ತೊಂದರೆ ಮಾಡ್ತಿದ್ದಾರೆ ಬೆಳೆಗಾರಿಗೆ ಅಂತ ಹೇಳೋ ಭಾವನೆ ಮೂಡಿಸುವ ರೀತಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಚೇಷ್ಟೆ ಮಾಡುವ ಕಾರಣಕ್ಕಾಗಿ ಈ ರೇಟನ್ನು ಹೆಚ್ಚು ಮಾಡಿದ್ದಾರೆ. ಈ ಕಂಪ್ಯಾರಿಸನ್ ಏನಾಯಿತು, ಸಹಜವಾಗಿ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ 3 ತಿಂಗಳ ಹಿಂದಿನ ಪಾಯಿಂಟ್ ಆಧಾರದಲ್ಲಿ ಇಷ್ಟಿತ್ತು, ಈಗ ಇಷ್ಟು ಬಂದಿದೆ, ಹಾಗಾದರೆ ಈ ರೇಟ್ ಇಷ್ಟು ಇರಬೇಕಲ್ಲ ಅಂತ ಹೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ವ್ಯಾಪಾರಿಗಳಿಗೆ ಸಾಧ್ಯ ಆಗ್ತಿಲ್ಲ. ಅದರೊಂದಿಗೆ ಏನಾಗಿದೆ ಅಂದರೆ, ಇನ್ನೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು, ಈ ಕನ್ಸೈನ್ಮೆಂಟ್ ಏನು ಇಡ್ತಾರೆ, ಡೆಪಾಸಿಟ್ ಕಾಫಿಯನ್ನು ಇಡ್ತಾರೆ, ಇದೇ ಇವತ್ತು ಬೆಳೆಗಾರರಿಗೆ ಮಾರಕವಾಗಿ ಪರಿಗಣಿಸ್ತಾರೆ, ದುಷ್ಪರಿಣಾಮವನ್ನು ಬೀರ್ತಿರೋದು. ಹೇಗೆ ಅಂತ ಹೇಳಿದ್ರೆ, ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟು ಕಾಫಿಗೆ ಬೇಡಿಕೆ ಇರ್ತದೆ, ಈ ಕನ್ಸೈನ್ಮೆಂಟ್ ಇಟ್ಟ ಕಾಫಿ ಪೂರೈಕೆ ಆಗುತ್ತೆ, ಲೆಕ್ಕಾಚಾರವನ್ನು ಚುಕ್ತಗೊಳಿಸ್ತದೆ. ಈಗ 100 ಬ್ಯಾಗ್ ಕಾಫಿ ಬೇಕು ಅಂತ ಹೇಳಿದ್ರೆ, ಕನ್ಸೈನ್ಮೆಂಟ್ ಇಟ್ಟ ಕಾಫಿಯೂ ಸೇರಿ 100 ಬ್ಯಾಗ್ ಪೂರೈಕೆ ಆದರೆ ಸಹಜವಾದ ಬೇಡಿಕೆ ಇರೋಲ್ಲ. ಬೆಳೆಗಾರನ ಲೆಕ್ಕದಲ್ಲಿ ಏನಿರ್ತದೆ, ಅವ್ನು ಲೆಕ್ಕಾಚಾರ ಮುಗಿಸಿರೋದಿಲ್ಲ. ಅವ್ನು 40 ಬ್ಯಾಗ್ ಅಷ್ಟೇ ಕಾಫಿ ಕೊಟ್ಟಿದ್ದೀನಿ, ಇನ್ನೂ ಅಲ್ಲಿ ಶಾರ್ಟೇಜ್ 60 ಬ್ಯಾಗ್ ಕಾಫಿ ಶಾರ್ಟೇಜ್ ಇದೆ ಅಂತ ಹೇಳೋದು ಬೆಳೆಗಾರನ ಲೆಕ್ಕಾಚಾರದಲ್ಲಿ ಇರ್ತದೆ. ಆದರೆ ಬೆಳೆಗಾರ ಪುಕ್ಕಟೆಯಾಗಿ ಆ ವ್ಯಾಪಾರಿಗೆ ಕೊಟ್ಟಿರ್ತಾನೆ, ವ್ಯಾಪಾರಿ ಕಂಪನಿಗೆ ಕೊಟ್ಟಿರ್ತಾರೆ, ಕಂಪನಿ ಎಕ್ಸ್ಪೋರ್ಟರ್ಗಳು ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ವ್ಯವಹಾರ ಅವ್ರಿಗೆ ಎಷ್ಟು ಬೇಡಿಕೆ ಇದೆ ಸಹಜವಾಗಿ ಮುಗ್ದಿರ್ತದೆ. ಕಾಫಿಯೇ ಈಗ ಇಲ್ಲಿ ಅಂತ ಬೆಳೆಯುವ ಪ್ರದೇಶಗಳು ಒಂದು, ವ್ಯಾಪಾರ ಮಾಡುವವರು ಕಂಪನಿಗಳು ಇನ್ನೊಂದು ಮಾರ್ಕೆಟ್ ಮಾಡುವವರು. ಇಲ್ಲಿ ನೋಡಿ, ರೋಬಸ್ಟಾ ಕಾಫಿಯನ್ನು ಭಾರತದಲ್ಲಿ ಹೆಚ್ಚು ಅದು ಉತ್ಪಾದನೆ ಆಗುತ್ತೆ, ಅದು ಹೆಚ್ಚು ಬೇಡಿಕೆ ರೋಬಸ್ಟಾಗೆ ಯುರೋಪ್ ಕಂಟ್ರಿಗಳಿಗೆ ಭಾರತದ ರೋಬಸ್ಟಾ ಕಾಫಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾರೆ. ಇದನ್ನು ವ್ಯಾಪಾರ ಮಾಡ್ತಿರೋರು ಇಟಲಿ ಮೂಲದ ಕಂಪನಿಗಳು ಕಾಫಿ ವ್ಯಾಪಾರವನ್ನು ಮಾಡುವಂಥದ್ದು, ಎಕ್ಸ್ಪೋರ್ಟ್ ವ್ಯಾಪಾರ ಹ್ಯಾಂಡಲ್ ಮಾಡೋದು ಇಟಲಿಯವರು. ಬಳಸ್ತಿರುವಂಥದ್ದು ಯುರೋಪ್ ಕಂಟ್ರಿಗಳು ಆ ಕಾಫಿಯನ್ನು ಬಳಸುವಂಥದ್ದು. ಇದು ಬೇರೆ 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 ವಲಯಗಳು ಸೇರ್ತದೆ. ಸಹಜವಾಗಿ ಮಾರ್ಕೆಟ್ನ
ಈ ಎಲ್ಲ ಕಾರಣಗಳಿಗಾಗಿ ಒಂದು ಅನಿಶ್ಚಿತತೆಯನ್ನು ನಾವು ಈ ಒಂದು ಮಾರ್ಕೆಟ್ನಲ್ಲಿ ಇತ್ತೀಚೆಗೆ ಗಮನಿಸ್ತಿರ್ಬೋದು. ಇಲ್ಲಿ ಇನ್ನೂ ಒಂದು ಸೂಕ್ಷ್ಮವಾಗಿ ಗಮನಿಸಿರುವಂಥದ್ದು, ದೇಶಕ್ಕೆ ದೊಡ್ಡ ಮಟ್ಟದ ವಿದೇಶಿ ವಿನಿಮಯವನ್ನು ಇವತ್ತು ಕಾಫಿ ತರ್ತಾ ಇದೆ. ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ವಿದೇಶಿ ವಿನಿಮಯ ಇವತ್ತು ಭಾರತಕ್ಕೆ ಕಾಫಿ ಮೂಲಕ ಬರ್ತಾ ಇದೆ. ಆದರೆ ಈ ಒಂದು ಕಾಫಿ ಉದ್ಯಮವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾನೆ ಇಲ್ಲ. ಯಾವಾಗ ಕಾಫಿ ಮುಕ್ತ ಮಾರುಕಟ್ಟೆಗೆ ಬಂತು, ಕಾಫಿ ಬೋರ್ಡಿನ ಅಧೀನದಿಂದ ಮುಕ್ತ ಮಾರುಕಟ್ಟೆ ಬೆಳೆಗಾರ ಯಾರಿಗೂ ಬೇಕಾದರೂ ಮಾರ್ಕೊಳ್ಬೋದು, ಯಾರು ಬೇಕಾದರೂ ಕಾಫಿ ವ್ಯವಹಾರ ಮಾಡ್ಬೋದು ಅಂತ ಹೇಳಿ ಕಾಫಿಯನ್ನು ಮುಕ್ತವಾಗಿ ತೆರೆದಿಟ್ಟ ನಂತರ ಯಾವುದೇ ಆಡಳಿತ ವ್ಯವಸ್ಥೆ ಈ ಕಾಫಿಯ ನಿಯಂತ್ರಣವನ್ನು ಇಲ್ಲದ ರೀತಿಯಲ್ಲಿ ಆಗಿದೆ. ಮಾರುಕಟ್ಟೆಯಲ್ಲಿ ಏನಾಗ್ತಿದೆ ಯಾರು ಮಾರ್ಗದರ್ಶನ ಕೊಡುವ ರೀತಿಯಲ್ಲಿ ಇಲ್ಲ. ಇವಾಗ ಕಾಫಿ ಬೋರ್ಡಿನ ಬಹುತೇಕ ಕಾರ್ಯಚಟುವಟಿಕೆಗಳು ವಿರಳವಾಗಿ ಹೋಗಿದೆ. ಕೇಂದ್ರ ಸರ್ಕಾರ ಕೊಡುವ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಆಧಾರದಲ್ಲಿ ಯಂತ್ರೋಪಕರಣ ಕೊಡುವಂಥದ್ದು, ಈ ಕಾರ್ಮಿಕರಿಗೆ ಪ್ರೋತ್ಸಾಹನ ಕೊಡುವಂಥದ್ದು, ಈ ಒಂದು ಕೆಲವು ಸಂಶೋಧನೆ ಮಾಡುವ ಕೆಲಸಗಳು, ಈ ಸೀಮಿತ ಕೆಲಸಗಳಿಗೆ ಕಾಫಿ ಬೋರ್ಡ್ನ ಅವರು ಸೀಮಿತ ಆಗಿದ್ರೆ ಬಿಟ್ಟರೆ ಅವರಿಗೆ ಕೆಲಸ ಇಲ್ಲದಾಗಿದೆ, ಜವಾಬ್ದಾರಿ ಇಲ್ಲದಾಗಿದೆ, ಅಸಲಿಗೆ ಏನು ಬೇಕೋ ಅದು ಇಲ್ಲ. ಮತ್ತೆ ಅವರಿಗೆ ಹೋಬಳಿ ಕೇಂದ್ರಗಳು, ಒಂದು ಹಂತದಲ್ಲಿ ಹೋಬಳಿ ಕೇಂದ್ರದಲ್ಲೂ ಸಹ ಕಾಫಿ ಮಂಡಳಿಯ ಕಚೇರಿಗಳು ಇರ್ತಿತ್ತು. ಇವಾಗ ತಾಲೂಕಿಗೆ ಒಂದು ಹಂತಕ್ಕೆ ಬಂದಿದೆ. ಇನ್ನು ಕ್ರಮೇಣ ಜಿಲ್ಲೆಗೆ ಒಂದು ಬೇಕಾಗುವುದು, ಒಂದು ರಾಜ್ಯಕ್ಕೆ ಒಂದು ಸಾಕು ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಕಾಫಿ ಬೋರ್ಡ್ನ ನಿಷ್ಕ್ರಿಯಗೊಳಿಸ್ತಾ ಬಂದಿದ್ದಾರೆ. ಇದರೊಂದಿಗೆ ಕೇಂದ್ರದ ವಾಣಿಜ್ಯ ಸಚಿವಾಲಯ ವಿದೇಶಿ ವಿನಿಮಯ ಬರ್ತಿರೋದು ಕಾಫಿ ಮೂಲಕ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಕೇಂದ್ರ ವಾಣಿಜ್ಯ ಸಚಿವಾಲಯ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಇದು ಯಾವುದೋ ಉತ್ಪಾದನೆ ಮಾಡುವ ಬೆಳೆಗಾರರು, ಅದನ್ನು ಅವಲಂಬಿಸಿರುವ ಕಾರ್ಮಿಕರು ಅಥವಾ ಪರೋಕ್ಷವಾಗಿ ಉದ್ಯಮವನ್ನು ಅವಲಂಬಿಸಿರುವವರಿಗೆ ಅಷ್ಟಕ್ಕೆ ಸೀಮಿತವಾದಂಥ ವ್ಯವಹಾರ ಅಲ್ಲ. ಇನ್ನೂ ಒಂದು ಏನಾಗಿದೆ ಅಂದರೆ, ಇದನ್ನು ಪ್ರಬಲವಾಗಿ ರಾಜ್ಯಕ್ಕೆ ಒತ್ತಡವನ್ನು ಬೀರುವಂಥ ಸಾಮರ್ಥ್ಯವನ್ನು ಈ ಪ್ರದೇಶದ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಅಂತ ಅನ್ನಿಸ್ತದೆ. ಏಕೆಂದರೆ ಕರ್ನಾಟಕ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ದೇಶದ ಉತ್ಪಾದನೆಯಲ್ಲಿ ಶೇಕಡ 70% ಕಾಫಿಯನ್ನು ಕರ್ನಾಟಕ ಉತ್ಪಾದನೆ ಮಾಡ್ತಿದೆ. ಅದರಲ್ಲೂ 50% ಕೊಡುಗೆ ಇದೆ. ಇನ್ನು ಉಳಿದದ್ದು ಚಿಕ್ಕಮಗಳೂರು ಮತ್ತು ಹಾಸನ ಇದೆ. ಇನ್ನೊಂದಷ್ಟು ಒಂದು 30% ಕೇರಳ, ಆಂಧ್ರ, ತಮಿಳುನಾಡು ಈ ಕೆಲವು ಪ್ರದೇಶಗಳಲ್ಲಿ ಅಷ್ಟೇ ಬೆಳೆಯುತ್ತಿರುವಂಥ ಕಾಫಿ ಆಗುತ್ತೆ. ಅವರಿಗೆ ದೊಡ್ಡ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವವರಲ್ಲ. ಈ ನಿಜವಾಗಲೂ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕಾಗಿರುವಂಥದ್ದು ಕೊಡಗಿನ ಜನಪ್ರತಿನಿಧಿ ಮತ್ತು ಚಿಕ್ಕಮಗಳೂರು ಭಾಗದ. ಈ ವಿಪರ್ಯಾಸ ಅಂದರೆ ಎರಡೂ ಜಿಲ್ಲೆಗೂ ಒಬ್ಬ ಸಿಂಗಲ್ ಜನಪ್ರತಿನಿಧಿಯಾಗಿ ಸಂಸದರಿಲ್ಲ. ಚಿಕ್ಕಮಗಳೂರು ಉಡುಪಿಯೊಟ್ಟಿಗೆ ಸೇರ್ಕೊಂಡಿದೆ, ಕೊಡಗು ಮೈಸೂರೊಟ್ಟಿಗೆ ಸೇರ್ಕೊಂಡಿದೆ, ಹಾಸನದ ಭಾಗದಲ್ಲಿ ಪೂರ ಪ್ರಮಾಣದಲ್ಲಿ ಕಾಫಿಯನ್ನು ಬೆಳೆದಿಲ್ಲ. ಒಂದು ಅಲ್ಪ ಪ್ರಮಾಣದಲ್ಲಿ ಸಕಲೇಶ್ಪುರ, ಆಚೆಕಡೆ ಆಲೂರು, ಬೇಲೂರು ಈ ಥರದಲ್ಲಿ ಕೆಲವು ಪ್ರದೇಶಗಳಷ್ಟೇ ಬೆಳೀತಿರೋದಕ್ಕೆ ಅಲ್ಲಿಯ ಜನಪ್ರತಿನಿಧಿಗೂ ಸಹ ಅದೊಂದು ದೊಡ್ಡ ವಿಚಾರ ಅಂತ ಅನಿಸ್ತಾ ಇಲ್ಲ. ಈ ಭಾಗದ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯುವುದರ ಮೂಲಕ ಉದ್ಯಮಕ್ಕೆ ಬೇಕಾದ ಪೂರಕವಾದಂಥ ಸಹಕಾರವನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕಾಗಿತ್ತು. ಈಗ ನೋಡಿ, ವಿಯೆಟ್ನಾಮಲ್ಲಿ ಕಾಫಿಯನ್ನು ಸರ್ಕಾರವೇ ನಿಯಂತ್ರಣ ಮಾಡ್ತದೆ. ಅವ್ರಿಗೆ ಸಬ್ಸಿಡಿಯನ್ನು ಕೊಡುವ ಕೆಲಸ ಮಾಡ್ತಾರೆ. ಯಾಕೆಂದರೆ ಮಾರುಕಟ್ಟೆಯ ಅನಿಶ್ಚಿತತೆ ದುಷ್ಪರಿಣಾಮವನ್ನು ಸಹಜವಾಗಿ ಬೀರುತ್ತೆ. ದರ ಕುಸಿದಾಗೂ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ, ದರ ಏರಿಕೆಯಾದಾಗೂ ಪರಿಣಾಮ ಬೀರುತ್ತೆ. ಒಂದು ಸ್ಥಿರವಾದ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿ ಒಂದಿಷ್ಟು ಸ್ಥಿರವಾದ ದರವನ್ನು ಸಿಗುವ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಗರಿಷ್ಠ ಲಾಭ ಬೆಳೆಗಾರರಿಗೆ ಸಿಗಲಿ, ಆದರೆ ಬಿದ್ದಾಗ ಎತ್ತುವಂಥ ಕೆಲಸ ಸರ್ಕಾರ ಮಾಡಲೇಬೇಕಾಗುತ್ತೆ. ಗರಿಷ್ಠವಾದಂಥ ದರ ಬಂದಾಗೂ ಸಹ ದಾರಿ ತಪ್ಪದ ರೀತಿಯಲ್ಲಿ ಎಚ್ಚರ ವಹಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದರ ಏನಿದೆ, ಬೆಳೆಗಾರರಿಗೆ ಎಷ್ಟಕ್ಕೆ ದರ ಸಿಗಬೇಕಾಗುತ್ತೆ, ಅಥವಾ ಮಾರುಕಟ್ಟೆಯ ಸ್ಥಿತಿಗತಿಗಳು ಏನಿದೆ, ವಾಸ್ತವ ಸ್ಥಿತಿಗತಿಗಳು ಏನಿದೆ, ಈಗ ನ್ಯೂಯಾರ್ಕ್ ಮಾರ್ಕೆಟ್ನ ಸ್ಥಿತಿಗತಿ ಏನಿದೆ, ಲಂಡನ್ ಮತ್ತು ನ್ಯೂಯಾರ್ಕ್ ಮಾರ್ಕೆಟ್ಗಳ ಸ್ಥಿತಿಗತಿಗಳು ಏನಿದೆ, ಅಥವಾ ಎಕ್ಸ್ಪೋರ್ಟ್ ಕಂಪನಿಗಳ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರದ್ದು ಚಟುವಟಿಕೆಗಳೇನು, ಸ್ಥಳೀಯವಾಗಿ ವ್ಯಾಪಾರ ಮಾಡ್ತಿರುವವರ ಚಟುವಟಿಕೆಗಳೇನು, ಎಲ್ಲವನ್ನ ನಿಗಾ ವಹಿಸಬೇಕಾಗುತ್ತಲ್ಲ. ಈ ಕಾಫಿಗಳು ತುಂಬ ಬಂಪರ್ ಬೆಲೆ ಬಂದ ಸಂದರ್ಭದಲ್ಲಿ ಮೋಸಗಳು ಹೆಚ್ಚು ನಡೀತದೆ. ಜನರು ಅಷ್ಟೇ, ನಿಮಗೆ ಇಲ್ಲಿ ಸ್ಥಿರವಾದ ಬೆಲೆ ಇಲ್ಲದ ಕಾರಣಕ್ಕಾಗಿ ಈಗ 400 ರೂಪಾಯಿ ಒಂದು ಕೆಜಿಗಿದೆ ಅಂತ ಹೇಳಿದ್ರೆ 410 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ 410 ರೂಪಾಯಿ ಯಾರು ಕೊಡ್ತಾನೆ ಅವನಿಗೆ ಕೊಡ್ತಾರೆ. ಅವನು ಒಂದು ವಾರ ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವ್ನು ಮೋಸ ಮಾಡಿ ಹೋದ್ರೂ 10 ರೂಪಾಯಿ ಅಷ್ಟೇ ಯೋಚನೆ. ಅವನು ಯಾರು, ಏನು, ಎತ್ತ, ಅವನ ವ್ಯವಹಾರಗಳೇನು ಅಂತ ಯೋಚನೆ ಮಾಡೋಕೆ ಹೋಗೋಲ್ಲ. ತುಂಬ ಜನ ನಮಗೆ ಎಷ್ಟು ಸಿಗುತ್ತೆ ಅಷ್ಟು ನಮಗೆ ಯಾವಾಗ ಮಾರಾಟ ಮಾಡ್ತೀವಿ ಆವಾಗೇ ದುಡ್ಡು ಬರಬೇಕು, ಅವತ್ತವತ್ತೇ ಲೆಕ್ಕಾಚಾರ ಮುಗಿಸ್ಬೇಕು, ಎಷ್ಟೇ ಇರಲಿ ಲಾಭ ನಷ್ಟದ ಇದು ಬೇಡ, ಮೋಸ ಹೋಗೋದು ಬೇಡ ಅಂತ ಹೇಳೋದಂತ ಇರ್ತದೆ. ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಸಹಜವಾಗಿ ಇವಾಗ ಮಾತಾಡ್ತಿರುವ ರೀತಿಯಲ್ಲಿ ಕೇರಳದಿಂದ ಹೆಚ್ಚು ಜನ ವ್ಯಾಪಾರಿಗಳು ಬಂದು ಇಲ್ಲಿ ಕಾಫಿಯನ್ನು ಖರೀದಿ ಮಾಡ್ತಾ ಇದ್ದಾರೆ, ಹೆಚ್ಚು ದರವನ್ನು ಆಫರ್ ಮಾಡ್ತಿದ್ದಾರೆ, ಸ್ಥಳೀಯ ಮಾರುಕಟ್ಟೆಯಲ್ಲಿ ಇರುವ ಲಭ್ಯತೆಗಿಂತ ಹೆಚ್ಚು ದರವನ್ನು ಅವರು ಕೋಟ್ ಮಾಡ್ತಿದ್ದಾರೆ, ಮನೆಗೆ ಬಂದು ಕಾಫಿಯನ್ನು ಬೈ ಮಾಡ್ತಿದ್ದಾರೆ, ಹೆಚ್ಚು ದರ ಸಿಗ್ತಿದೆ ಅಂತ ಹೇಳುವ ಒಂದೇ ಕಾರಣಕ್ಕೆ ಅವರಿಗೆ ಕೊಟ್ಟು ಮತ್ತೆ ಮೋಸ ಹೋಗ್ತಿದ್ದಾರೆ. ಅವ್ರಿಗೆ ಹಿನ್ನೆಲೆಗಳು ಗೊತ್ತಿರೋದಿಲ್ಲ, ಅವ್ರು ಏನು ಎತ್ತ ಅಂತ ಹೇಳಿ ಇರೋಲ್ಲ. ಅವರು ಮೋಸ ಹೋದ ನಂತರನೇ ಇವರು ಮೋಸ ಹೋಗಿದ್ದೀವಿ ಗೊತ್ತಾಗೋದು, ಅದನ್ನು ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಮತ್ತೆ ಅವಮಾನ ಆಗುತ್ತೆ, ಹಣವೂ ಹೋಯ್ತು, ಅವಮಾನವೂ ಆಗುತ್ತೆ ಅಂತ ಹೇಳೋ ಕಾರಣಕ್ಕಾಗಿ ಆ ವಿಚಾರವನ್ನು ಹೇಳದ ರೀತಿಯಲ್ಲಿ ಇರ್ತದೆ. ಈ ಒಂದು ಅನಿಯಂತ್ರಿತ ರೀತಿಯಲ್ಲಿ ವ್ಯವಸ್ಥೆ ನಡೀತಿರುವಂಥದ್ದು ಈ ಇಡೀ ಉದ್ಯಮಕ್ಕೆ ಮಾರಕವಾಗಿರೋದನ್ನು ನಾವು ಗಮನಿಸಬಹುದು. ಈಗ ಈ ರೈತ ಸಂಘದವರು ಏನು ಮುಂದೆ ಬಂದಿದ್ದಾರೆ, ವಿಚಾರವನ್ನು ಚರ್ಚೆಗೆ ಎತ್ಕೊಂಡಿದ್ದಾರೆ, ಒಂದಷ್ಟು ಸಮೂಹವನ್ನು ಒಟ್ಟುಗೂಡಿಸಿ ಸಭೆಗಳನ್ನ ಮಾಡಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಫೈನ್.
ಆದರೆ ಈ ವಿಚಾರವನ್ನು ದೊಡ್ಡ ಮಟ್ಟಿಗೆ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಕೇವಲ ಈ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗದೆ ಹೊರಗೆ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿರುವಂಥವರಿಗೆ ಒಂಚೂರು ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೇವಲ ಕೊಡಗಿನವರು ಅಂತಲ್ಲ, ಈಗ ಈ ಚಿಕ್ಕಮಗಳೂರು ಭಾಗದಲ್ಲಿ ಯಾವ ರೀತಿ ಇದೆಯೋ ಗೊತ್ತಿಲ್ಲ ರೈತರ ಪ್ರತಿಕ್ರಿಯೆಗಳು ಈ ವಿಚಾರವಾಗಿ. ಆದರೆ ಕೊಡಗಿನ ವಿಚಾರದಲ್ಲಿ ರೈತ ಸಂಘ ಯಾರಾದರೂ ಒಂದು ಮುಂದಾಳತ್ವ ವಹಿಸಿಕೊಂಡು ಇವನ್ ಸಂಸದರನ್ನ ಭೇಟಿಯಾಗಿ ಕೇವಲ ಸಂಸದರನ್ನು ಮಾತ್ರ ಮಾಡೋದಂತಲ್ಲ, ರಾಜ್ಯ ಸರ್ಕಾರದ ಮೂಲಕವೂ ಒತ್ತಡ ಇರುವಂತಹ ಕೆಲಸವನ್ನು ಮಾಡಿದ್ರೆ, ಶಾಸಕರುಗಳು ಕೂಡ ಈಗ ಸಕ್ರಿಯವಾಗಿರೋ ಕಾರಣಕ್ಕಾಗಿ ಅವರ ಮೂಲಕವೂ ಸರ್ಕಾರದ ಮೇಲೆ ಒತ್ತಡ ಏರಿ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನ ಆದ್ರೆ ಆಗ್ಬೋದಾ ಅಂತ ಮುಂದಕ್ಕೆ ಏನಾದರೂ ಅದರ ಅನುಕೂಲತೆಗಳು ಇಲ್ಲಿ ಅಥವಾ ಈ ಎಲ್ಲ ಪ್ರಕ್ರಿಯೆಗಳನ್ನ ಮುಂದೆ ಹೋಗೋದಕ್ಕೆ ಏನು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ನಡೀತಿರುವಂಥದ್ದು. ಈಗ ಒಬ್ಬ ವ್ಯಾಪಾರಿ ಒಂದು ದರವನ್ನು ಕೋಟ್ ಮಾಡಿದಾಗ ನನಗೆ ಇಷ್ಟ ಇದ್ರೆ ಕೊಡ್ಬೋದು, ಇಲ್ಲದಿದ್ರೆ ನೀನು ಯಾವ ಬೆಳೆಗಾರ ಅಂದ್ರೆ ಅವನು ವ್ಯಾಪಾರಿ ಮನೆಯಿಂದ ಪರ್ಚೇಸ್ ಮಾಡ್ತಿಲ್ಲ, ಅವನು ದರವನ್ನು ಕೋಟ್ ಮಾಡ್ತಿದ್ದಾನೆ, ಅವನೇ ನಿನ್ನ ಮನೆಯಿಂದ ಎತ್ಕೊಂಡು ಹೋಗ್ತಿಲ್ಲಲ್ಲ ಅಂತ ಹೇಳೋ ಒಂದು ಇದನ್ನ ಇವ್ರು ಹೇಳ್ತಾರೆ ವ್ಯಾಪಾರಿಗಳು ಚರ್ಚೆ ಮಾಡುವಾಗ. ನಾವೇನು ಅವ್ರ ಹತ್ರ ನೇರವಾಗಿ ಹೋಗಿ ಇಷ್ಟೇ ಕೊಡಿ ಒತ್ತಾಯಪೂರ್ವಕ ತಗೊಳ್ತಿಲ್ಲ, ನಮ್ಮ ದರವನ್ನು ನಾವು ಕೋಟ್ ಮಾಡ್ತಿದ್ವಿ. ನೀವು ಸ್ಥಳೀಯವಾಗಿ ಈಗ ತುಂಬ ಸಣ್ಣ ಪ್ರದೇಶಗಳಲ್ಲಿ, ಗ್ರಾಮೀಣ ಹಳ್ಳಿಗಳಲ್ಲಿ ನೋಡಿ ತುಂಬ ದರವನ್ನು ಕಡಿಮೆ ಕೊಡ್ತಾರೆ. ಯಾಕೆಂದರೆ ಅಲ್ಲಿಯ ಜನರಿಗೆ ಅನಿವಾರ್ಯತೆ ಇರ್ತದೆ, ಹೋಗಿ ಸಣ್ಣ ಹಿಡುವಳಿ ಹೊಂದಿರುವವರು, ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಯೋರು ಈ ತುಂಬ ಲೆಕ್ಕಾಚಾರ ಮಾಡ್ಕೊಂಡು ಏನು ಕೂರೋದಿಲ್ಲ, ಬೆಳೀತಾರೆ, ಹೋಗಿ ಎತ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಾರೆ. ಅವರು ಸಹ ದೊಡ್ಡ ವ್ಯಾಪಾರಿಗಳಾಗಿರೋದಿಲ್ಲ. ಅವನೇನು ಮಾಡ್ತಾರೆ, ಇನ್ನೊಂದು ಯಾವುದೋ ದೊಡ್ಡ ವ್ಯಾಪಾರಿಯೊಟ್ಟಿಗೆ ಅವ್ನು ಲಿಂಕ್ ಇರ್ತದೆ, ಇವನೊಂದು ಲೋಡ್ ಆದ ನಂತರ ಅವ್ನು ಬಂದು ತಗೊಂಡು ಹೋಗಿ ಇನ್ನೊಂದು ವ್ಯಾಪಾರಿ ಅವ್ರ ಜೊತೆ ತಗೊಂಡು ಹೋಗ್ತಾರೆ. ಹಾಗಾಗಿ ಚಿಲ್ಲರೆ ವ್ಯಾಪಾರಿ ಇವನು, ಸಗಟು ವ್ಯಾಪಾರಿ ಇನ್ನೊಬ್ಬ ಇರ್ತಾನೆ, ಇವನು ಚಿಲ್ಲರೆ ವ್ಯಾಪಾರಿ ಇದ್ದಾರೆ, ಇವನು ಮಾಡ್ತಾನೆ. ಆದರೆ ಇವನೇನು ಮಾಡ್ತಾನೆ, ಇವನ ಮಾರ್ಜಿನ್ ಇಟ್ಕೊಳ್ಳುವಾಗ ಸಹಜವಾಗಿ ಒಂದು ಮಾರ್ಜಿನ್ ಇಟ್ಕೊಳ್ಳುವಂಥದ್ದು ನಾವು ಗಮನಿಸ್ಬೋದು. ಇನ್ನು ಇದರೊಂದಿಗೆ ದರದೊಂದಿಗೆ ಏನಾಗ್ತದೆ, ದರ ನಿಗದಿ ಮಾಡುವ ಸಂದರ್ಭದಲ್ಲಿ ಈ ಔಟರ್ನ್, ಈಗ ನಾವು ಒಂದು ಕುಯ್ದ ಕಾಫಿಯನ್ನು ಒಣಗಿಸಿದ ನಂತರ ಎಷ್ಟು ಬೇಳೆ ಇರ್ತದೆ, ಬೇಳೆ ಮಾಡಿದ ನಂತರ ನಾವು ಈಗ ಹಸಿ ಕಾಫಿಯನ್ನಲ್ಲ ಒಣಗಿದ ಕಾಫಿಯನ್ನು ತೂಕ ಮಾಡುವಾಗ ಒಂದು 50 kg ಇದ್ದರೆ ಅದನ್ನು ಬೇಳೆ ಮಾಡುವಾಗ ಅದು ಎಷ್ಟು ಬರುತ್ತೆ, ಅದರ ಔಟರ್ನ್ ಮೇಲೆ ರೇಟನ್ನು ಫಿಕ್ಸ್ ಮಾಡುವಂಥದ್ದು, ಇಷ್ಟು ಔಟರ್ನ್ ಮೇಲೆ ಅವರು ದರ ಮಾಡುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಆದರೆ ಈ ಹಳ್ಳಿ ಭಾಗದಲ್ಲಿ ಈ ಔಟರ್ನ್ ಲೆಕ್ಕಾಚಾರ ಇಲ್ಲ, ಒಂದು ಚೀಲಕ್ಕೆ ಇಷ್ಟು ಅಂತ ಅಷ್ಟೇ, 11,000, 12,000, 10,000, 9,000, 8,000 ಈ ಥರನೇ ಅವರ ಲೆಕ್ಕಾಚಾರ. ಕಾಫಿ ಕೊಯ್ಲು ಮಾಡುವ ಸಂದರ್ಭದಲ್ಲಿ ಒಣಗಿಸಿ ಕೊಟ್ಟರೆ ಔಟರ್ನ್ ಜಾಸ್ತಿ ಇರ್ತದೆ, ತುಂಬ ಇದು ಬೆಳೆದ ನಂತರ ಇನ್ನು ಔಟರ್ನ್ ಕಮ್ಮಿ ಆಗ್ತದೆ, ಆದರೆ ತೂಕ ಜಾಸ್ತಿ ಆಗ್ತದೆ. ಒಣಗಿದ ಕಾಫಿ ತೂಕ ಜಾಸ್ತಿ ಇರ್ತದೆ, ಬೇಳೆ ಕಡಿಮೆ ಆಗ್ತದೆ. ಆಯ್ತಾ, ಈ ಮೊದಲು ಕುಯ್ಯುವಂಥದ್ದು ತೂಕ ಕಮ್ಮಿ ಹೆಚ್ಚಾಗುತ್ತದೆ, ಬೇಳೆ ಔಟರ್ನ್ ಜಾಸ್ತಿ ಇರ್ತದೆ, ಬೇಳೆ ಜಾಸ್ತಿ ಆಗ್ತದೆ, ಬೇಳೆ ತೂಕ ಜಾಸ್ತಿ ಆಗುತ್ತದೆ. ಇದು ಬೇರೆ ಬೇರೆ ಓವರಾಲ್ ನೋಡಿದಾಗ ಅದು ಒಂದೇ ಥರ ಬರ್ತದೆ, ತೂಕದಲ್ಲೂ ಬೀದರಲ್ಲೂ ಒಂದೇ ರೀತಿ ಅದು ಏನೋ ಲೆಕ್ಕಾಚಾರ ಮಾಡುವಾಗ ಅಷ್ಟೇ ಬರ್ತದೆ. ಈ ಔಟರ್ನು ಒಂದು ಬರುವಂಥ, ಇನ್ನೊಂದು ಮಾಯಿಶ್ಚರ್ ಎಷ್ಟು ಅದು ಎಷ್ಟು ಒಣಗಿದೆ ಅಂತ ಹೇಳೋ ಪ್ರಮಾಣದಲ್ಲಿ 14 ಪಾಯಿಂಟ್ ಅಷ್ಟು ಅದು ಮಾಯಿಶ್ಚರ್ ಇರಬೇಕು, ಅದನ್ನ ಮೇಲೆ ಆದರೆ ಅದು ಕಡಿತ ಮಾಡುವಂಥದ್ದು ಸಹ ನಾವು ಗಮನಿಸ್ಬೋದು. ದರವನ್ನು ಸ್ಥಳೀಯವಾಗಿ ಒಂದಿಷ್ಟು ಪ್ರಮಾಣ ಕಮ್ಮಿ ಮಾಡೋದಕ್ಕೆ ಈ ಔಟರ್ನ್, ಮಾಯಿಶ್ಚರ್ ಇಂಥದ್ದು ಸಹ ನಿಗದಿ ಮಾಡುವಂಥ ನಾವು ಗಮನಿಸ್ಬೋದು. ನೀವು ಹೇಳಿದ ಹಾಗೆಯೇ ಒಂದು ನೇರವಾದ ಇಡೀ ಕಾಫಿ ಉದ್ಯಮದ ಮೇಲೆ ನಿಯಂತ್ರಣ ಅಲ್ಲ, ಆದರೆ ಮಾರುಕಟ್ಟೆಯಲ್ಲಿರುವಂಥ ಅನಿಶ್ಚಿತತೆಗಳು ಏನಿದೆ ಅಥವಾ ಒಂದು ತಿಳುವಳಿಕೆ ಕೊಡುವ ಕೆಲಸ, ಕಾಫಿ ಬೋರ್ಡ್ ಪಾತ್ರ ಏನು, ಈ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸ್ಥಿತಿಗತಿಗಳ ಬಗ್ಗೆ ಒಂದು ಗಮನ ಇಡುವಂಥ ರೀತಿಯಲ್ಲಿ ಅಲ್ಲಿಯ ಸ್ಥಿತಿಗತಿಗಳ ಬಗ್ಗೆ ವಾಸ್ತವ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಈಗ ನೋಡಿ, ಸಹಜವಾಗಿ ಕೆಲವರು ಮಾಧ್ಯಮಗಳನ್ನು ಬೈತಾರೆ, ಬಹುತೇಕ ಬೆಳೆಗಾರರು ದಾರಿ ತಪ್ಪುವುದಕ್ಕೆ ಮಾಧ್ಯಮಗಳೇ ಕಾರಣ, ಇನ್ನೊಂದಷ್ಟು ಬೆಲೆ ಬರ್ತದೆ, ಬ್ರೆಜಿಲಲ್ಲಿ ಕಾಫಿ ಕಮ್ಮಿ ಆಗಿದೆ, ವಿಯೆಟ್ನಾಮಲ್ಲಿ ಕಮ್ಮಿ ಇದೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ಲಿ ತುಂಬ ಬೇಡಿಕೆ ಇದೆ, ಹಾಗಾಗಿ ಕಾಫಿ ಇನ್ನೂ ಬೇಡಿಕೆ ಆಗುತ್ತೆ, ಇನ್ನೂ ದರ ಆಗುತ್ತೆ ಅಂತ ಹೇಳಿ ನೀವು ಆಸೆಯನ್ನು ತೋರಿಸಿದ ಕಾರಣಕ್ಕಾಗಿ ಬಹುತೇಕ ಬೆಳೆಗಾರರು ಕಾಫಿನ ಇಟ್ಟುಕೊಂಡಿದ್ದಾರೆ, ಅದಕ್ಕಾಗಿ ಮಾಧ್ಯಮಗಳ ಮೇಲೆ ಹೊಣೆಗಾರರನ್ನಾಗಿ ಮಾಡ್ತಾರೆ. ಸಹಜವಾಗಿ ಏನಾಗುತ್ತೆ, ಯಾವುದೋ ಒಂದು ವರದಿಯನ್ನು ಯಾರೋ ಒಬ್ಬ ಅಭಿಪ್ರಾಯ ಕೊಟ್ಟ ಆಧಾರದಲ್ಲಿ ಅಥವಾ ಏನೋ ಲೆಕ್ಕಾಚಾರ ಗ್ರಹಿಸಿಕೊಂಡು ಅಂತಾರಾಷ್ಟ್ರೀಯ ಮಾರ್ಕೆಟ್ಲಿ ಬೇಡಿಕೆ ಇದೆ, ದರ ಇನ್ನೂ ಹೆಚ್ಚಾಗುತ್ತೆ ಅಂತ ಬರುವ ವರದಿಯೂ ಸಹ ಕೆಲವು ಸಲ ಪ್ರತಿಕೂಲ ಪರಿಸ್ಥಿತಿ ಇರುತ್ತೆ. ಇದನ್ನು ಅಧಿಕೃತ ಮಾಹಿತಿಯನ್ನು ಸರ್ಕಾರವೇ ಕೊಡುವ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಈ ಉದ್ಯಮನ ರಕ್ಷಣೆಗೆ ಬಹಳಷ್ಟು ಉಪಕಾರಿ ಆಗುತ್ತೆ. ಅದನ್ನು ಈಗ ಇನ್ನೊಂದು ಯಾವುದೋ ಒಂದು ವಾಟ್ಸಪ್ಪಲ್ಲಿ ನೋಡ್ತಾ ಇದೆ, ಯುರೋಪ್ ಕಂಟ್ರಿಗಳಲ್ಲಿ ಒಂದು ಭಾವನೆಯನ್ನು ಮೂಡಿದೆ ಅಂತ, ಕೆಲವು ಪ್ರದೇಶಗಳಲ್ಲಿ ಅರಣ್ಯವನ್ನು ನಾಶ ಮಾಡಿ ಅಲ್ಲಿ ಕಾಫಿಯನ್ನು ಬೆಳೀತಿದ್ದಾರೆ, ಅದಕ್ಕಾಗಿ ಪರಿಸರಕ್ಕೆ ವಿರುದ್ಧವಾಗಿರುವಂಥ ಆ ಚಟುವಟಿಕೆ ನಾವು ಬೆಂಬಲ ಕೊಡಬಾರ್ದು, ಒಂದು ಸರ್ಟಿಫಿಕೇಟ್ ತಗೊಂಡು ಬರಬೇಕು, ಅವರು ಅರಣ್ಯವನ್ನು ನಾಶ ಮಾಡದೆ ಈ ಕಾಫಿಯನ್ನು ಬೆಳೆದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಡಬೇಕು. ಅದರ ಅಧಿಕೃತತೆ ಎಷ್ಟು ಗೊತ್ತಿಲ್ಲ, ಅದರ ಬಗ್ಗೆ ಮತ್ತೆ ಬೆಳೆಗಾರರು ಆತಂಕವನ್ನು ವ್ಯಕ್ತಪಡಿಸಿ, ಹೀಗಾದರೆ ನಮ್ಮ ಕಾಫಿಗೆ ಎಲ್ಲಿ ಆಗುತ್ತೆ, ಕೆಲವು ಏನು ಸಣ್ಣ ಬೆಳೆಗಾರರಿಗೆ 2026 ಕೊಡಬೇಕು, ಇನ್ನು ಉಳಿದವರಿಗೆ 25ಕ್ಕೆ ಕೊಡಬೇಕು, ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಸಹಜವಾಗಿ ಏನಾಗುತ್ತೆ, ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಯಾಗುತ್ತೆ, ಇದು ದರ ಕುಸಿದು ಹೋಗ್ತಾ ಕಾಣ್ತದೆ, ನಮಗೇನು ಸಿಗದೇ ಇದ್ರೆ ಏನು ಮಾಡೋದು ಅಂತ ಹೇಳುವಂಥದ್ದು ಆಘಾತಗಳುಂಟಾಗುತ್ತೆ. ಈ ಕೆಲಸವನ್ನು ಕೇಂದ್ರ ವಾಣಿಜ್ಯ ಸಚಿವಾಲಯ ಮಾಡುವುದರ ಮೂಲಕ ನಮಗೆ ಮಾಹಿತಿಯನ್ನು, ಬೆಳೆಗಾರರಿಗೆ ಮಾಹಿತಿ ಕೊಡುವ ಅಧಿಕೃತವಾದ ಸ್ಥಿತಿಗತಿಗಳ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಗೈಡ್ಲೈನ್ಸ್ ಮಾಡುವಂಥ ಆವಾಗ ಮಾಡುವ ಕೆಲಸವನ್ನು ಸರ್ಕಾರ ಮಾಡಬೇಕು. ನೀವು ಹೇಳಿದಾಗೇ ಇದು ರಾಜ್ಯ ಸರ್ಕಾರವೇನೆ, ಕರ್ನಾಟಕ ಸರ್ಕಾರಕ್ಕೆ ಹೆಚ್ಚು ಜವಾಬ್ದಾರಿ ಇದೆ ಇದರಲ್ಲಿ.
ಕರ್ನಾಟಕ ರಾಜ್ಯ ಸರ್ಕಾರವೇ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಬೇಕಾಗುತ್ತೆ. ಯಾಕೆಂದರೆ ರಾಷ್ಟ್ರದ ಹಲವಾರು ಇಲ್ಲಿರುವ ರಾಜ್ಯಗಳಲ್ಲಿ ಇದು ಬೆಳೆದಿದ್ರೆ ಇದು ಸಹಜವಾಗಿ ಸರ್ಕಾರ ಪರಿಗಣನೆ ಮಾಡ್ತಿದ್ದು. ಕೆಲವೇ ಸೀಮಿತ ಪ್ರದೇಶದಲ್ಲಿ ಬೆಳೀತಿರುವ ಕಾರಣಕ್ಕಾಗಿ, ಅದರಲ್ಲೂ ರಾಜ್ಯದಲ್ಲೂ ಸೀಮಿತ ಜಿಲ್ಲೆಗಳಲ್ಲಿ ಬೆಳೀತಿರುವ ಕಾರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಕಾಫಿಯನ್ನು ಬೆಳೀತಿರೋದು ಕೊಡಗು ಜಿಲ್ಲೆ ಮಾತ್ರ. ನಮಗೆ ರಾಜ್ಯಕ್ಕೆ ಪ್ರಭಾವ ಅಷ್ಟಕ್ಕಷ್ಟೇ ಇದೆ. ನಾವು ರಾಜ್ಯ ಮಟ್ಟದ ಪ್ರಭಾವ ಬೀರುವಂಥದ್ದು, ಕೇಂದ್ರ ಮಟ್ಟದಲ್ಲಿ ಪ್ರಭಾವ ಬೀರುವಷ್ಟು ಸಂಖ್ಯಾಬಲವನ್ನು ಹೊಂದಿಲ್ಲ, ಸಂಸದರನ್ನಾಗಲಿ ಶಾಸಕರುಗಳನ್ನಾಗಿ ಹೊಂದಿಲ್ಲ. ಹಾಗಾಗಿ ನಮಗೆ ಸಹಜವಾದ ತೊಂದರೆಗಳಾಗುತ್ತೆ. ಹಾಗಿರಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರವೇ ಕಾಫಿ ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡುವ ಕಾರಣಕ್ಕಾಗಿ ಒಂದಾಗಬೇಕಾಗುತ್ತೆ. ಸ್ಥಳೀಯವಾಗಿ ಈ ಮಲೆನಾಡು ಭಾಗ ಎಲ್ಲಿ ಕಾಫಿಯನ್ನು ಬೆಳೆಯುತ್ತಾ ಇದ್ದೀವಿ ಆ ಪ್ರದೇಶದ ಜನಪ್ರತಿನಿಧಿಗಳು, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಸಂಸದರುಗಳು ಎಲ್ಲರೂ ಸೇರಿ ಒಂದು ಎಲ್ಲ ವಲಯದವ್ರನ್ನ ಸಭೆಯನ್ನು ನಡೆಸಬೇಕಾಗುತ್ತೆ. ವಾಸ್ತವವನ್ನು ತಿಳಿದುಕೊಳ್ಬೇಕಾಗುತ್ತೆ. ಬೆಳೆಗಾರರ ವೇದನೆಗಳೇನು ತಿಳ್ಕೊಳ್ಬೇಕಾಗುತ್ತೆ, ಕಾರ್ಮಿಕರ ವೇದನೆಗಳೇನು ಅಂತ ತಿಳ್ಕೊಳ್ಬೇಕಾಗುತ್ತೆ. ಸ್ಥಳೀಯವಾಗಿ ವ್ಯಾಪಾರ ಮಾಡ್ತಿರೋ ಸಣ್ಣ ವ್ಯಾಪಾರಿಗಳ ಬಗ್ಗೆ ಅವರ ಅಳಲುಗಳನ್ನು ತಗೊಳ್ಬೇಕಾಗುತ್ತೆ. ದೊಡ್ಡ ವ್ಯಾಪಾರಿಗಳನ್ನು ತಗೊಳ್ಬೇಕಾಗುತ್ತೆ. ಕಾಫಿ ಕ್ಯೂರಿಂಗ್ ವರ್ಕ್ಸಲ್ಲಿ ಏನು ನಡೀತಿದೆ ವಿದ್ಯಮಾನಗಳ ಬಗ್ಗೆ ಅದರ ಬಗ್ಗೆ ಒಂದು ಗಮನ ಹರಿಸಬೇಕಾಗುತ್ತೆ. ಕಾಫಿಯನ್ನು ಎಕ್ಸ್ಪೋರ್ಟ್ ಮಾಡುವ ಕಂಪನಿಗಳದ್ದು ಏನು ಅಭಿಪ್ರಾಯ ಅಂತ ತಿಳ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಮಿಲ್ಗಳಲ್ಲಿ ಕಾಫಿಯನ್ನು ಬೆಳೆಗಾರರು ಮಾರಿದ ಕಾಫಿಯನ್ನು ಅವರು ಗ್ರೇಡ್ ಮಾಡಿ ಮಾರ್ತಾರೆ. ಈಗ 5 ಗ್ರೇಡ್ ಮಾಡಿ ಅವ್ರು ಮಾಡ್ತಾರೆ. ಫಸ್ಟ್ 2 ಗ್ರೇಡ್ಗೆ ಹೈ ರೇಟ್ ಸಿಗ್ತದೆ. ತಜ್ಞ ಬೆಳೆಗಾರರ ಅಥವಾ ಮಾರುಕಟ್ಟೆಯ ಬಗ್ಗೆ ಅರಿವಿರುವಂತಹ ತಜ್ಞ ಬೆಳೆಗಾರರ ಹೇಳುವ ಅಭಿಪ್ರಾಯದ ಪ್ರಕಾರ ಇಲ್ಲಿ 3-4ನೇ ದರ್ಜೆಯ ಬೆಲೆಯನ್ನಷ್ಟೇ ಬೆಳೆಗಾರರಿಗೆ ಕೊಡ್ತಿದ್ದಾರೆ. ಫಸ್ಟ್ 2 ಕ್ವಾಲಿಟಿಯ ಬೆಲೆಯನ್ನು ಕೊಡೋದೇ ಇಲ್ಲ. ಗರಿಷ್ಠ ಲಾಭವನ್ನು ಅಲ್ಲಿ ನೆಕ್ಸ್ಟ್ ಎಕ್ಸ್ಪೋರ್ಟರ್ಗಳು ಗರಿಷ್ಠ ಲಾಭವನ್ನು ತೆಗೆದುಕೊಳ್ತಾರೆ ಅಂತ ಹೇಳುವಂಥ ಅಭಿಪ್ರಾಯವನ್ನು ಬೆಳೆಗಾರರು ವ್ಯಕ್ತಪಡಿಸ್ತಾರೆ. ಆದರೆ ಕಾಫಿ ಎಕ್ಸ್ಪೋರ್ಟ್ ಮಾಡುವವರಲ್ಲಿರುವವರು ಹೇಳ್ತಾರೆ, ಅವ್ರು ಹೇಳ್ತಾರೆ ರಿಸ್ಕ್ಗಳಿದೆ. ನಾವು ಬ್ರ್ಯಾಂಡ್ ಮಾಡಿಕೊಂಡು ಮಾರ್ತೀವಿ ಕರೆಕ್ಟ್, ಆದರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬೈಯರ್ಗಳಿಲ್ಲದೆ ಹೋದಾಗ ಆವಾಗ ನಮಗೆ ಹೆಚ್ಚು ನಷ್ಟ ಆಗುವಂಥ ಅಪಾಯ ಇರುತ್ತೆ. ರಿಸ್ಕ್ ಇದೆ, ನಷ್ಟದ ರಿಸ್ಕ್ ಇದೆ. ನಾವು ನಿರೀಕ್ಷೆ ಇಟ್ಟುಕೊಂಡು ವ್ಯಾಪಾರವನ್ನು ಮಾಡಿರ್ತೀವಿ. 2-3 ತಿಂಗಳು ಮೊದಲೇ ಕಾಫಿ ತೆಗೆದುಕೊಂಡು ಇದನ್ನೆಲ್ಲ ಪ್ರೋಸೆಸ್ ಮಾಡಿ ಎಲ್ಲ ಹೋಗುವಾಗ ಬೈ ಚಾನ್ಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಬಿದ್ದು ಹೋದರೆ ನಾವು ದೊಡ್ಡ ಮಟ್ಟದ ನಷ್ಟವನ್ನು ದೊಡ್ಡ ಪ್ರಮಾಣದಲ್ಲಿ ಅನುಭವಿಸ್ತೀವಿ. ಈಗ ಸಣ್ಣ ಸಣ್ಣ ಬೆಳೆಗಾರರು ವೈಯಕ್ತಿಕವಾಗಿ ನಷ್ಟ ಅನುಭವಿಸಿ ಅವ್ರಿಗೆ ಹೊರೆ ಅನ್ನಿಸ್ತದೆ. ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಕಾಫಿಯನ್ನು ಕರೆದಿಟ್ಕೊಂಡು ಅದನ್ನು ಗ್ರೇಡ್ ಮಾಡಿ ಮಾಡುವ ಸಂದರ್ಭದಲ್ಲಿ ದರ ಕುಸಿದು ಹೋದರೆ ಅದರ ದೊಡ್ಡ ಹೊಡೆತನ ನಾವು ಅನುಭವಿಸಬೇಕಾಗುತ್ತೆ ಅಂತ ಹೇಳೋದನ್ನು ನಾವು ಗಮನಿಸಬಹುದು. ಈ 3 ತಿಂಗಳ ಹಿಂದೆ ದರ ಆಗಿ ಸಂದರ್ಭದಲ್ಲಿ ಲೆಕ್ಕಾಚಾರ ಮುಗಿಸದಂಥ ವ್ಯಾಪಾರಿಗಳು ತುಂಬ ಆತಂಕಕ್ಕೊಳಗಾಗಿದ್ರು. ನಮಗೆ ಲಕ್ಷಗಟ್ಟಲೆ ಲಾಸ್ ಆಗೋಗಿದೆ, ನಮಗೆ ನಾವು ಏನು ಕಾಫಿಯನ್ನು ಖರೀದಿ ಮಾಡಿದ್ವಿ ಆ ದರಕ್ಕೆ ನಮಗೆ ಲೆಕ್ಕಾಚಾರ ಮುಗಿಸೋಕ್ಕೆ ಸಾಧ್ಯ ಆಗ್ತಿಲ್ಲ, ಅಸಲಿಗೆ ಬರ್ತಾ ಇಲ್ಲ, ದೊಡ್ಡ ಮಟ್ಟದ ಲಕ್ಷಗಳಲ್ಲಿ ಇಷ್ಟಿಷ್ಟು ಲಕ್ಷ ನಮಗೆ ನಷ್ಟ ಅಂತ ಹೇಳ್ತಿದ್ರು. ಈ ಚೇತರಿಸ್ಕೊಂಡಾಗ ಮಾರ್ಕೆಟ್ ನಾವು ಅಸಲಾದ್ರೂ ಸಿಕ್ಕೋಗ್ಲಿ ಅಂತ ಹೇಳೋ ರೀತಿಯಲ್ಲಿ ಬಿಟ್ಟವರಿದ್ದಾರೆ. ಬೆಳೆಗಾರರು ಅಷ್ಟೇ, ವ್ಯಾಪಾರಿಗಳು ಸಹ ಅಷ್ಟೇ. ಇದು ಒಂದೇ ವಲಯದ ಕಷ್ಟಗಳ ಪ್ರಶ್ನೆ ಅಲ್ಲ. ಇದರಲ್ಲಿ ಬೇರೆ ಬೇರೆ ಜನರು ಇನ್ವಾಲ್ವ್ ಆಗಿದ್ದಾರೆ. ಅದು ಎಲ್ಲೂ ಪಾರದರ್ಶಕವಾಗಿ ನಡೀತಿಲ್ಲ. ವ್ಯವಹಾರಗಳು ಪಾರದರ್ಶಕವಾಗಿ ನಡೆದೇ ಹೋದಾಗ ಸಹಜವಾದಂಥ ಅನುಮಾನಗಳು ಮೂಡ್ತಾ ಇದೆ. ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಸಹ ಬೆಳೆಗಾರರಿಗೂ ಸಾಧ್ಯ ಆಗ್ತಿಲ್ಲ. ನನಗಿದು ಕೆಲವು ಬುದ್ಧಿವಂತ ಬೆಳೆಗಾರರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೆಳೆದ ತಕ್ಷಣ ಒಂದಿಷ್ಟು ಪ್ರಮಾಣವನ್ನು ಫಸ್ಟೇ ಮಾರಿದ್ದಾರೆ. ಯಾಕೆಂದರೆ ಇದರ ಲಾಭ ನಾವು ತೆಗೆದುಕೊಳ್ಳುವ, ನಮ್ಮ ಖರ್ಚು ವೆಚ್ಚಗಳೇನಾಗಿದೆ ನಿಭಾಯಿಸಿಕೊಳ್ಳುವ, ಬ್ಯಾಲೆನ್ಸ್ ಮಾಡ್ಕೊಳ್ಳುವ. ಒಂದು 2-3 ಹಂತಕ್ಕೆ ಬಿಡುವವರು ಇರ್ತಾರೆ. ಫಸ್ಟೇ ಅವರು ಮಾನಸಿಕವಾಗಿ ನಿರ್ಧಾರ ಮಾಡಿರ್ತಾರೆ. ಫಸ್ಟ್ ನಮಗೆ ಆದಾಗನೇ ಎಷ್ಟು ದರ ಇದೆ ಅಷ್ಟಕ್ಕೆ ಕೊಡುವ, ಇನ್ನೊಂದು 4-5 ತಿಂಗಳು ಸೀಸನ್ ಮುಗಿದ ನಂತರ ಈ ಅಕ್ಟೋಬರ್ ಸೆಪ್ಟೆಂಬರ್ ಈ ತಿಂಗಳಲ್ಲಿ ಕೊಟ್ಟರೆ ಒಂದಿಷ್ಟು ಕೊಡುವ, ಇನ್ನೊಂದಿಷ್ಟು ಬೆಳೆಗಾರರ ಲೆಕ್ಕಾಚಾರಗಳಿರುತ್ತೆ. ಏನೇ ಗರಿಷ್ಠ ದರ ಇದ್ರೂ ಡಿಸೆಂಬರ್ ಜನವರಿ ಸಿಗ್ತದೆ. ಆ ಗರಿಷ್ಠ ದರದ ಲಾಭ ತೆಗೆದುಕೊಳ್ಳುವಂಥ ಡಿಸೆಂಬರ್ ಜನವರಿ ಬಿಡುವಂಥ ಬೆಳೆಗಾರರು ಒಂದಿಷ್ಟು ಪ್ರಮಾಣವನ್ನು ಡಿಸೆಂಬರ್ ಜನವರಿ ಬಿಡುವಂಥವರು ಇದ್ದಾರೆ. ಅದರ ನಂತರ ಈ ಮಾರ್ಚ್ ಏಪ್ರಿಲ್ ಈ ತಿಂಗಳಲ್ಲೂ ಕೆಲವು ಸಲ ಏರಿಕೆ ಜಾಸ್ತಿ ಆಗುತ್ತೆ, ಅಥವಾ ಹೊಸ ಕ್ರಾಪ್ ಬರುವ ಸಂದರ್ಭದಲ್ಲಿ ಅದನ್ನು ಕ್ಲಿಯರ್ ಮಾಡಿ ಹಳೆ ಕಾಫಿಯನ್ನು ಹೊಸ ಕಾಫಿಯನ್ನು ಅಲ್ಲಿ ಗೋಡಾಮಿಗೆ ಹಾಕೊಳ್ಳುವ ಅಥವಾ ಲೆಕ್ಕಾಚಾರ ಮಾಡಿಕೊಳ್ಳುವ ಅಂತ ಹೇಳುವ ಬೇರೆ ಬೇರೆ ಲೆಕ್ಕಾಚಾರ ಮಾಡುವಂಥ ಬೆಳೆಗಾರರು ಸಹ ಇದ್ದಾರೆ. ಎಲ್ಲ ವಿಚಾರ ನೋಡಿದಾಗ ಒಂದು ಸಮಸ್ಯೆ ಅಷ್ಟು ತೀರಾಗಿ ಸಣ್ಣದಾಗಿ ತೆಗೆದುಕೊಳ್ಳುವಂಥ ವಿಚಾರ ಕೂಡ ಅಲ್ಲ. ಇದನ್ನು ಕಾಫಿ ಬೆಳೆಗಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸೀಮಿತ ಪ್ರದೇಶದಲ್ಲಿ ಇರ್ಬೋದು, ಆದರೆ ದೊಡ್ಡ ಮಟ್ಟದ ಆರ್ಥಿಕತೆ, ರಾಷ್ಟ್ರದ ಆರ್ಥಿಕತೆ ವಿಚಾರದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡ್ತಿದೆ. ಸಣ್ಣ ಪ್ರದೇಶ ವ್ಯಾಪ್ತಿಯಲ್ಲಿ ಕೂಡ ಬೆಳೀತಿದ್ರು ಕೂಡ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಈ ಕರ್ನಾಟಕ ರಾಜ್ಯದ 2-3 ಜಿಲ್ಲೆಗಳು. ಈ ಕಾಫಿಗೆ ಸಂಬಂಧಪಟ್ಟಂತೆ ಇದ್ದಂಥ ಈ ಕಾಫಿ ಮಂಡಳಿಗೆ ಇದ್ದಂಥ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಹಾಕಿ ಇಟ್ಟಿದ್ದಾರೆ. ಕೇವಲ ಕಾಂಡ ಒಂದು ಕೊಂಬೆಯನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಪುನಃ ಅದಕ್ಕೆ ಒಂದು ಮರುಜೀವ ಕೊಡುವಂಥ ಅಗತ್ಯತೆ ಇದೆ ಅಂತ ಅನ್ಸೋದಿಲ್ವಾ? ಸಹಜವಾಗಿ ಮಾಡಬೇಕಾಗುತ್ತೆ. ಈಗ ದೊಡ್ಡ ಬರ್ಡನೂ ಆಗೋದಿಲ್ಲ. ಈಗ ಕೊಡಗು, ಚಿಕ್ಕಮಗಳೂರು, ಹಾಸನ ಇಷ್ಟು ಜಿಲ್ಲೆಗೆ ಪೂರಕವಾಗಿ ಒಂದಿಷ್ಟು ಫೋಕಸ್ ಮಾಡಿಕೊಂಡು ಈ ಕಾಫಿ ಮಂಡಳಿಯ ಒಂದಿಷ್ಟು ಜವಾಬ್ದಾರಿಯನ್ನು ಕೊಡಬೇಕಾಗುತ್ತೆ. ಈಗ ಕಾಫಿ ಉದ್ಯಮ ಈಗ ಗರಿಷ್ಠ ಬೆಲೆ ಇರುವ ಕಾರಣಕ್ಕಾಗಿ ಪೀಕಲ್ಲಿರೋ ಕಾರಣಕ್ಕೆ ಸಮಸ್ಯೆ ಅಂತ ಅನಿಸ್ತಾ ಇದ್ದಿಲ್ಲ. ಸಹಜವಾಗಿ ಏನಾಗುತ್ತೆ ಅಂದರೆ ಕಾರ್ಮಿಕರ ಕೊರತೆ ಇದೆ.
ಕಾರ್ಮಿಕರ ಕೊರತೆ ಕಾರಣಕ್ಕಾಗಿ ಉತ್ತರ ಭಾರತದ ಕಾರ್ಮಿಕರು ಹೇರಳ ಪ್ರಮಾಣದಲ್ಲಿ ಇವತ್ತು ಕಾಫಿ ತೋಟಗಳಲ್ಲಿ ಕೆಲಸಕ್ಕೆ ತೊಡಗಿಸ್ಕೊಂಡಿರುವಂಥದ್ದು ಗಮನಿಸಬಹುದು. ಈ ಹಿಂದೆ ಕೆಲಸ ಮಾಡ್ತಿದ್ದಂಥ ಸ್ಥಳೀಯ ಕಾರ್ಮಿಕರುಗಳು ಇವತ್ತು ಕಾಫಿ ಉದ್ಯಮದಲ್ಲಿ ಕೆಲಸ ಮಾಡ್ತಿರೋದೆಲ್ಲ ನಾವು ಕಾಣ್ತಾ ಇಲ್ಲ. ಅವರ ಸಂಖ್ಯೆ ಕಡಿಮೆ ಆಗಿರುವಂಥದ್ದು ಒಂದು ಕಡೆ, ಅವರು ಬೇರೆ ಕಡೆ ಡೈವರ್ಟ್ ಆಗಿರುವಂಥದ್ದು. ಹಾಗೆ ಕಾರ್ಮಿಕರ ಸಮಸ್ಯೆ ಇದೆ. ತೋಟ ಕಾರ್ಮಿಕರಿಗೆ ಗರಿಷ್ಠವಾದಂಥ ವೇತನಗಳನ್ನು ಕೊಡ್ತಾ ಇದ್ದಾರೆ ಬೆಳೆಗಾರರಿಗೆ. ಯಾಕಂದರೆ ಕಾರ್ಮಿಕರ ಕೊರತೆ ಇರೋ ಕಡೆ ಸರ್ಕಾರ ಏನು ಕನಿಷ್ಠ ದಿನಗೂಲಿಯನ್ನು ನಿಗದಿ ಮಾಡಿದೆ, ಅದಕ್ಕಿಂತ ಹಲವು ಪಟ್ಟು ಸಂಬಳವನ್ನು ಬೆಳೆಗಾರರು ಕಾಫಿ ಉದ್ಯಮದಲ್ಲಿ ಇರುವಂಥ ಕಾರ್ಮಿಕರಿಗೆ ಕೊಡ್ತಿರೋದು ಗಮನಿಸ್ತಿರ್ಬೋದು. ಅದರೊಂದಿಗೆ ಏನಾಗಿದೆ, ಸಹಜವಾಗಿ ಬೆಳೆಗಾರರಿಗೆ ಸಕಾಲದಲ್ಲಿ ಕೆಲಸಗಳಾಗಬೇಕು ಅಂತ ಕಾರಣಕ್ಕಾಗಿ ಇವಾಗ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡುವಂಥದ್ದು, ಇಷ್ಟು ಏಕರಿಗೆ ಇಷ್ಟು ಕೊಡುವಂಥದ್ದು, ಗಿಡಕ್ಕೆ ಇಷ್ಟು ಅಂತ ಬೇರೆ ಬೇರೆ ಲೆಕ್ಕದಲ್ಲಿ ಕೊಡ್ತಾರೆ. ದಿನಗೂಲಿಗಿಂತ ಕಾಂಟ್ರಾಕ್ಟ್ ಕೊಡ್ತಾರೆ, ಕೆಲಸದ ಕಾಂಟ್ರಾಕ್ಟ್ ಕೊಡ್ತಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಯಾಕಂದರೆ ಅಷ್ಟು ಅವರಿಗೆ ಕೆಲಸ ಅನಿವಾರ್ಯ ಇರುವ ಕಾರಣಕ್ಕಾಗಿ. ಅದರೊಂದಿಗೆ ಕಾರ್ಮಿಕರ ಕೊರತೆ ಕಾರಣಕ್ಕಾಗಿ ತುಂಬ ಬೆಳೆಗಾರರು ತೋಟಗಳ ಲೀಸ್ಗೆ ಕೊಡ್ತಿರೋದನ್ನು ಸಹ ನಾವು ಗಮನಿಸ್ತಾ ಇರ್ಬೋದು. ನಮಗೆ ನಡ್ಸೋಕ್ಕಾಗ್ತಿಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಕಾರಣಕ್ಕಾಗಿ ತೋಟವನ್ನು ಲೀಸಿಗೆ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಲೀಸಿಗೆ ಕೊಡ್ತಿರೋದನ್ನು ಮಾಡ್ಬೋದು. ಕೆಲವರು ತೋಟವನ್ನೇ ಲೀಸಿಗೆ ಕೊಡ್ತಾರೆ, ಕೆಲವರು ಕಾಫಿಯನ್ನು ಪಿಕ್ ಮಾಡೋದನ್ನ ಲೀಸಿಗೆ ಕೊಡ್ತಿರುವಂಥ ಗಮನಿಸ್ತೀವಿ. ಇದು ಅದರೊಂದಿಗೆ ಎಲ್ಲೂ ಗರಿಷ್ಠ ಹೋಗಿದೆ. ಈಗ ದುಡ್ಡು ಬಂದಾಗ ಖರ್ಚು ವೆಚ್ಚನೂ ಹೆಚ್ಚು ಮಾಡಿರ್ತಾರೆ. ಹೊಸ ಮನೆ ಕಟ್ಟುವಂತ ಇರ್ಬೋದು, ದೊಡ್ಡ ದೊಡ್ಡ ವಾಹನಗಳನ್ನು ತೆಗೆದುಕೊಳ್ಳುವಂಥ ವೆಹಿಕಲ್ ತೆಗೆದು ಅದಕ್ಕೆ ಪೂರಕವಾಗಿ ಲೋನ್ಗಳನ್ನು ಮಾಡ್ಕೊಂಡಿರ್ತಾರೆ. ದರ ಒಂದೇ ಸಲ ಕುಸಿದ್ರೆ ಎಲ್ಲಾದರೂ ಸಹಜವಾಗಿ ಕುಸಿಯುತ್ತೆ. ಸ್ಥಿರವಾದ ಮಾರುಕಟ್ಟೆ ಇರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಏರಿಳಿತಗಳು ಸಹಜವಾಗಿರುತ್ತೆ. ದರ ಕುಸಿದಾಗ ತೋಟದ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತದೆ, ಅವರ ಸಾಲವನ್ನು ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗುತ್ತದೆ, ಬದುಕನ್ನು ನಿರ್ವಹಿಸೋದಕ್ಕೂ ಕಷ್ಟ ಆಗುತ್ತದೆ. ಕಾರ್ಮಿಕರಿಗೆ ಕೊಡ್ತಿರುವಂಥ ವೇತನವನ್ನು ಕಡಿಮೆ ಮಾಡೋದಕ್ಕೆ ಸಹಜವಾಗಿ ಆಗೋದು ಅನಿವಾರ್ಯವಾಗುತ್ತೆ, ಕೆಲಸ ಮಾಡಲೇಬೇಕಾಗುತ್ತೆ. ಬಹುತೇಕ ಜನರಿಗೆ ತೋಟ ಕೆಲಸ ಮಾಡೋಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಬಂದು ಹೋಗುತ್ತೆ, ಅಥವಾ ಲೀಸ್ ಕೊಡುವಂಥ ಪ್ರಮಾಣ ಹೆಚ್ಚಾಗುವಂಥದ್ದಿದೆ. ಈ ಎಲ್ಲ ಭವಿಷ್ಯದ ಆತಂಕಗಳ ಬಗ್ಗೆ ಸದಾ ಎಚ್ಚರಿಸುವ, ಜಾಗೃತಿ ಮೂಡಿಸುವ, ಬೆಳೆಗಾರರ ಜಾಗೃತಿ ಮೂಡಿಸುವ ಕೆಲಸಗಳನ್ನು, ಅವರಿಗೆ ಸಕಾಲದಲ್ಲಿ ಏನೇನು ಮಾರ್ಗದರ್ಶನ ಕೊಡಬೇಕಾಗುತ್ತೆ ಆ ಕೆಲಸವನ್ನು, ಯಾವ ಕ್ರಿಮಿನಾಶಕಗಳನ್ನು ಯಾವ ಸಂದರ್ಭದಲ್ಲಿ ಹಾಕ್ಬೋದು, ಗೊಬ್ಬರಗಳ ಬಗ್ಗೆ ಯಾವಾಗ ಹಾಕುವಂಥದ್ದು, ನಿರ್ವಹಣೆ ವೆಚ್ಚವನ್ನು ಕಡಿಮೆ ಮಾಡುವ ರೀತಿಯಲ್ಲಿ ಹೇಗೆ ಮಾಡ್ಬೋದು, ಯಂತ್ರೋಪಕರಣಗಳನ್ನು ಬಳಸಿಕೊಂಡು ತೋಟದ ನಿರ್ವಹಣೆಯನ್ನು ಹೇಗೆ ಮಾಡ್ಬೋದು, ಈ ಬೇರೆ 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 ರೀತಿಯ ಚಟುವಟಿಕೆಗಳ ಬಗ್ಗೆ ಮಾರುಕಟ್ಟೆಯ ಬಗ್ಗೆ ಗೈಡ್ ಮಾಡುವಂಥದ್ದು ಇರ್ಬೋದು. ಈ ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸದ ರೀತಿಯಲ್ಲಿ ಕಾಫಿ ಮಂಡಳಿಗೆ ಮತ್ತೆ ಪುನಶ್ಚೇತನ ಮಾಡುವಂಥ ಅಗತ್ಯತೆ, ಅನಿವಾರ್ಯತೆ ಎರಡೂ ಸಹ ಇದೆ. ಸಾರಾಸಗಟವಾಗಿ ಕಾಫಿ ಬೋರ್ಡೇ ಬೇಡ, ಮುಕ್ತ ಮಾರುಕಟ್ಟೆ ಇದೆ, ಏನೋ ನಡೀಲಿ ಅಂತ ಹೇಳುವಂಥದ್ದು ಸಹ ಅಲ್ಲ. ಅದರ ನಿಯಂತ್ರಿತ ಮಾರುಕಟ್ಟೆ ಯಾವಾಗಲೂ ಒಳ್ಳೆಯದು, ಸ್ಥಿರವಾಗಿರಬೇಕು. ಮಾರುಕಟ್ಟೆ ಒಂದು ಸ್ಥಿರವಾಗಿರಬೇಕು. ಸಹಜವಾಗಿ ತುಂಬ ಜನ ಗೊಂದಲಕ್ಕೊಳಗಾಗ್ತಾರೆ. ಪ್ರತಿನಿತ್ಯ ಕಾಫಿಯ ರೇಟನ್ನು ಯೋಚನೆ ಮಾಡಿಕೊಂಡು, ಲಾಭದ ಯೋಚನೆ ಮಾಡಿಕೊಂಡು, ನಷ್ಟದ ಲೆಕ್ಕಾಚಾರ ಮಾಡಿಕೊಂಡು, ಇದು ಯಾವುದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೇಗೆ ಫಿಸಿಕಲ್ ಆಗಿ ಕಾಫಿ ಇಲ್ಲದ ಲೆಕ್ಕಾಚಾರ ಮಾಡ್ತಾರೋ ಅದೇ ರೀತಿಯಲ್ಲಿ ಈಗ ಹೇಗೆಂದರೆ 3 ತಿಂಗಳ ಹಿಂದೆ ಗರಿಷ್ಠ ರೇಟ್ ಇತ್ತು, ಆ ರೇಟಿಗೆ ಕುಸಿದಾಗ ನನಗೆ ಎಷ್ಟು ನಷ್ಟ ಅಂತ ಲೆಕ್ಕಾಚಾರ ಹಾಕೋದು. ಕಾಫಿಯನ್ನು ಮಾರೂ ಇಲ್ಲ, ಇವರ ಕಾಫಿ ಇಟ್ಕೊಂಡೆ, ಕೆಲವರು ಕನ್ಸೈನ್ಮೆಂಟಲ್ಲಿ ಇಟ್ಟಿದ್ದಾರೆ ಕಾಫಿ, ಇವ್ರ ಹತ್ರ ಕಾಫಿಯೂ ಇಲ್ಲ, ಇವ್ರು ಲೆಕ್ಕ ಹಾಕೋದು ನನಗೆ ಎಷ್ಟು ನಷ್ಟ ಆಯಿತು, ಈಗ ಇನ್ನು ಇಷ್ಟು ಬಂದರೆ ಇಷ್ಟು ಬರೀ ಕ್ಯಾಲ್ಕುಲೇಷನಲ್ಲೇ ನಡೀತಾ ಇದೆ. ಇವರ ಯೋಚನೆಗಳೆಲ್ಲ ಅಲ್ಲಿಯೇ ನಿಂತು ಹೋಗಿದೆ. ತುಂಬ ಬಹುತೇಕ ಜನರದ ಯೋಚನೆಗಳು ಅಲ್ಲೇ ನಿಂತು ಹೋಗಿದೆ. ಇದು ಯಾಕೆ ಆಗಿದೆ? ಸ್ಥಿರವಾಗಿಲ್ಲದ ಮಾರುಕಟ್ಟೆಯ ಕಾರಣಕ್ಕಾಗಿ, ವ್ಯವಸ್ಥೆಗಳ ಬಗ್ಗೆ ಅರಿವಿಲ್ಲದ ಕಾರಣಕ್ಕಾಗಿ. ಆ ಕಾಫಿ ಬೋರ್ಡನ್ನು ಪುನಶ್ಚೇತನಗೊಳಿಸುವ ರೀತಿಯಲ್ಲಿ ಅಗತ್ಯವಾಗಿ ಬೆಳೆಗಾರರಿಗೆ, ಕಾರ್ಮಿಕರಿಗೆ ಅಥವಾ ಕಾಫಿ ಉದ್ಯಮದಲ್ಲಿ ತೊಡಗಿಸ್ಕೊಂಡಿರುವವರಿಗೆ ಏನೆಲ್ಲ ಅಗತ್ಯವಾದಂಥ ಸಲಹೆ ಸೂಚನೆಗಳು ಬೇಕಾಗುತ್ತೆ ಅದನ್ನು ಒದಗಿಸುವ ನಿಟ್ಟಿನಲ್ಲಿ ಕಾಫಿ ಬೋರ್ಡನ್ನು ಪುನಶ್ಚೇತನಗೊಳಿಸಬೇಕು. ಅಟ್ಲೀಸ್ಟ್ ಸರ್ಕಾರ, ವಾಣಿಜ್ಯ ಸಚಿವಾಲಯ ಸಹ, ಕೇಂದ್ರ ವಾಣಿಜ್ಯ ಸಚಿವಾಲಯ ಸಹ ಇದರ ಬಗ್ಗೆ ಅಧಿಕಾರಿಗಳು ಇಂಟರ್ಫಿಯರ್ ಆಗಿ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳುವಂಥ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಂದು ಅದೇ ಈ ಕಾಫಿ ಮಂಡಳಿ ವಿಚಾರವಾಗಿ ಬೆಳೆಗಾರರಿಗೂ ಕೂಡ ಒಂದು ಅಭಯ ಇರುತ್ತೆ. ನಮಗೇನಾದ್ರೂ ಆದರೆ ಈ ಕಾಫಿ ಮಂಡಳಿಗೆ ಹೋಗಿ ಅದನ್ನ ಅವ್ರ ಮುಂದೆ ಹೇಳ್ಕೊಬೋದು, ಜೊತೆಗೆ ಅವರಿಂದ ಏನಾದರೂ ಸವಲತ್ತುಗಳಿದ್ರೆ ಅದನ್ನು ಪಡ್ಕೊಳ್ಬೋದು ಅನ್ನೋಂಥ ಒಂದು ಧೈರ್ಯ ಇರುತ್ತೆ, ಜೊತೆಗೆ ಒಂದು ನಂಬಿಕೆ ಇರುತ್ತೆ. ಆದರೆ ಈಗಿನ ಬೆಳವಣಿಗೆಯಲ್ಲಿ ಕೇವಲ ಸೀಮಿತ ಕಚೇರಿಗಳನ್ನ ಮಾತ್ರ ಮಾಡಿದ್ದಾರೆ. ಮೊದಲಿದ್ದಂಥ ಹೋಬಳಿ ಕಚೇರಿಗಳೆಲ್ಲವನ್ನು ಕೂಡ ಮುಚ್ಚಿ ಜಿಲ್ಲಾ ಮಟ್ಟಕ್ಕೆ, ತಾಲೂಕು ಮಟ್ಟಕ್ಕೆ ಮಾತ್ರ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ನನಗೆ ಅನ್ಸೋದು, ಈಗ ಇಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಬೆಲೆ ಏರಿಕೆ ವಿಚಾರವಾಗಿ ರೈತರಿಗೆ ತಲುಪಿಲ್ಲ ಅಂತ, ಬೆಳೆಗಾರರಿಗೆ ತಲುಪಿಲ್ಲ ಅನ್ನೋದು, ಅದು ಮುಂದಕ್ಕೆ ಹೋಗ್ತಾ, ಯಾಕಂದರೆ ನೆಕ್ಸ್ಟ್ ಇನ್ನು ಫಸಲು ಬರುವಂಥ ಟೈಮು ಒಂದು 2-3 ತಿಂಗಳು ಕಳೆದ್ರೆ ಕಾಫಿ ಕೊಯ್ಲು ಮತ್ತೆ ಆರಂಭ ಆಗುತ್ತೆ. ಆಗಕ್ಕೆ ಲೆಕ್ಕಾಚಾರ ಹೇಗೆ ಸಾಗ್ಬೋದು ಅನ್ಸುತ್ತೆ ಈಗಿನ ಬೆಳವಣಿಗೆ ನೋಡಿದಾಗ? ಸಹಜವಾಗಿ ಆ ಕೊರತೆ ಮತ್ತೆ ದರ ಕುಸಿಯುವಂಥ ಅಪಾಯಗಳಿರುತ್ತೆ. ಯಾಕಂದರೆ ಕಾಫಿ ಜನರ ಹತ್ರ ಸ್ಟಾಕ್ ಜಾಸ್ತಿ ಇಟ್ಕೊಳ್ತಿದ್ದಾರೆ. ಅಂದರೆ ಇನ್ನೊಂದೇನೆಂದರೆ ಕೃತಕ ಅಭಾವ ಸೃಷ್ಟಿ ಆದಾಗ ಬರ್ತದೆ. ಈ ಮಾರ್ಕೆಟ್ ಇನ್ನೂ ರೇಟ್ ಆಗುತ್ತೆ ಅಂತ ಕಾರಣಕ್ಕಾಗಿ ಬೆಳೆಗಾರರು ಕಾಫಿಯನ್ನು ತಮ್ಮ ಬಳಿ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಈ ಸಲ ಗರಿಷ್ಠ ದರ ಬಂದಾಗ ವ್ಯಾಪಾರಿಗಳು ಹೇಳ್ತಿದ್ರು, ರೇಟ್ ಹೆಚ್ಚು ಬರ್ತಿದೆ, ಕಾಫಿ ಮಾರ್ಕೆಟಿಗೆ ಬರ್ತಾ ಇಲ್ಲ ಅಂತ, ಕಾಫಿ ಬಿಡ್ತಾ ಇಲ್ಲ ಯಾರು ಅಂತ. ಕೆಲವರಿಗೆ ಅನಿವಾರ್ಯ ಇರುವ ಪರಿಸ್ಥಿತಿಯವರು ಸಹ ಇನ್ನೂ ಆಗ್ಬೋದು ಅಂತ ಹೇಳೋ ಕಾರಣ ಸಾಲ ಮಾಡಿಕೊಂಡು ಕಾಫಿ ಬಿಡ್ತಾ ಇಲ್ಲ,
ವ್ಯಾಪಾರಿಗಳು ಚಡಪಡಿಸ್ತಿರು, ನಿರೀಕ್ಷಿತವಂತ ಕಾಫಿ ಬರ್ತಾ ಇಲ್ಲ. ಈ ಕೃತಕ ಅಭಾವ ಸೃಷ್ಟಿಯಾಗಿರೋ ಕಾರಣಕ್ಕಾಗಿ ದರ ಮತ್ತೆ ಏರಿಕೆ ಆಗ್ತಾ ಇದೆ ಅಂತ. ಈಗ ಅಲ್ಲಿ ಏನಂತ ಹೇಳಿದ್ರೆ ಬೈಯರ್ಸ್ಗಳಿಗೆ ಯಾರು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬಳಕೆದಾರರಿಗೆ ಪೂರೈಕೆ ಮಾಡುವವರು ಯಾರಿರ್ತಾರೆ ಅವರು ಇಷ್ಟು ನಮಗೆ ಕಾಫಿ ಬೇಡಿಕೆ ಇದೆ ಅಂತೇಳಿ ಬೇಡಿಕೆ ಸಲ್ಲಿಸ್ತಾರೆ. ಆ ಬೇಡಿಕೆ ಆಧಾರದಲ್ಲಿ ಇಲ್ಲಿ ಪರ್ಚೇಸ್ ಮಾಡ್ತಾರೆ, ವ್ಯಾಪಾರಿಗಳು ಪರ್ಚೇಸ್ ಮಾಡ್ತಾರೆ. ಈ ಶಿಪ್ಮೆಂಟ್ ಆಗುವಂಥ 2 ತಿಂಗಳಿಗೆ ಒಂದ್ಸಲ ಶಿಪ್ಮೆಂಟ್ ಆಗುತ್ತೆ, ಹಡಗಲ್ಲಿ 2 ತಿಂಗಳಿಗೆ ಒಂದ್ಸಲ ಹೋಗುವಂಥದ್ದು. ಈಗ ನೆಕ್ಸ್ಟ್ ಶಿಪ್ಮೆಂಟ್ ಇರೋದು ನವಂಬರಲ್ಲಿ. ಈ ಮಧ್ಯದಲ್ಲಿ ಈಗ ಸೆಪ್ಟೆಂಬರಲ್ಲಿ ಕಾಫಿ ಖರೀದಿ ಮಾಡಿದರೆ ನವಂಬರಿಗಾಗಿ ಕಾಫಿ ಖರೀದಿ ಮಾಡುವಂಥದ್ದು, ವ್ಯಾಪಾರ ಮಾಡುವಂಥದ್ದು. ಈ ಹತ್ರ ಬಂದಾಗ ಸಹಜವಾಗಿ ಪೂರೈಕೆ ಕಮ್ಮಿ ಆದಾಗ ರೇಟ್ ಏರಿಸ್ತಾರೆ ಒಂದ್ಸಲ. ಈಗ ಅಕ್ಟೋಬರಲ್ಲಿ ಒಂದ್ಸಲ ಏರಿಸ್ತಾರೆ. ಯಾಕೆ ಏರಿಸ್ತಾರೆ ಅಂದರೆ ಶಿಪ್ಮೆಂಟಿಗೆ ಕಾಫಿ ಪೂರೈಕೆ ಮಾಡೋದಕ್ಕೆ ಬೇಕಾಗುತ್ತದೆ. ನವಂಬರಿಗೆ ಅಗತ್ಯವಾಗಿ ಇಲ್ಲದೆ ಹೋದರೆ ಸಹಜವಾಗಿ ಏರಿಸ್ತಾರೆ. ಈ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಏನಾಗುತ್ತೆ, ಈ ತೆಗೆದುಕೊಂಡು ನವಂಬರ್ಲಿ ಕೊಡುವಂಥದ್ದು. ನನ್ನ ಪ್ರಕಾರ ಏನಂತ ಹೇಳಿದ್ರೆ ಅಧಿಕೃತವಾದಂಥ ಮಾಹಿತಿಯನ್ನು, ಮಾರುಕಟ್ಟೆಯ ಅಧಿಕೃತ ಮಾಹಿತಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕಾಗುತ್ತೆ. ಇಲ್ಲೆಲ್ಲೋ ಊಹಾಪೋಹಗಳು, ನಮ್ಮ ಲೆಕ್ಕಾಚಾರಗಳು, ನಮ್ಮ ಕಲ್ಪನೆಗಳು, ನಮಗೆ ಸಿಕ್ಕ ಮಾಹಿತಿಗಳು, ನಮ್ಮ ನಿರೀಕ್ಷೆಗಳು, ಇದೆಲ್ಲ ಲೆಕ್ಕಾಚಾರ ಇಟ್ಟುಕೊಂಡು ನಾವು ಒಂದು ಲೆಕ್ಕಾಚಾರಗಳನ್ನು ಮಾಡ್ತಾ ಹೋಗೋದು ಪ್ರತಿಯೊಬ್ಬರು ಅಷ್ಟೇ. ಆದರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಲಿ ಏನಾಗುತ್ತೆ ಅಂತೇಳಿ ಸ್ಪಷ್ಟವಾದ ಅರಿವಿಲ್ಲ. ಈಗ ಬ್ರೆಜಿಲಲ್ಲಿ ವಾಸ್ತವ ಚಿತ್ರಣವನ್ನು ನಿಜವಾಗಿ ಏನು ಅಂತ ಹೇಳೋದನ್ನ, ಅಲ್ಲಿ ಎಷ್ಟು ಕಾಫಿ ಇದೆ, ಅದರ ಪ್ರಮಾಣ ಏನು, ಎಷ್ಟು ಕಮ್ಮಿ ಆಗಿದೆ, ಎಷ್ಟು ಕಡಿಮೆ ಆಗ್ಬೋದು, ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬೇಡಿಕೆ ಎಷ್ಟಾಗಿದೆ, ವಿಯೆಟ್ನಾಂನ ಸ್ಥಿತಿಗತಿಗಳೇನು, ಇದೆಲ್ಲವನ್ನು ಅಧಿಕೃತವಾಗಿ ಅಧ್ಯಯನ ಮಾಡಿ ತಿಳಿಸುವಂಥದ್ದು ಬೇಕಾಗುತ್ತೆ. ಅಧಿಕೃತ ಮಾಹಿತಿ ಕೊಡೋರು ಯಾರೂ ಇಲ್ಲ ಇಲ್ಲಿ. ಹಾಗಾಗಿ ಮತ್ತಷ್ಟು ಅಪಾಯ ಆಗುವಂಥದ್ದು ಆಗುತ್ತೆ. ನಿಮಗೆ ಇನ್ನೂ ಗರಿಷ್ಠ ದರ ಬಂದು ಸಹ ಅದರ ಪ್ರಯೋಜನ ಪಡ್ಕೊಳ್ಳೋಕೆ ಆಗದೇ ಇರುವಂಥದ್ದು ಸಹ ಮತ್ತೆ ಕೊರಗುವ ಪರಿಸ್ಥಿತಿ ಬರ್ತದೆ. ನನಗಿಷ್ಟು ಸಿಗ್ಬೋದು ಅಂತ ಲೆಕ್ಕಾಚಾರಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನ ಕೈಗೆತ್ತಿಕೊಂಡವರು ಇರ್ತಾರೆ, ಅವರಿಗೂ ಅದು ಹೊರೆ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ದರ ತುಂಬ ಕುಸಿದಾಗ ಒಂದಿಷ್ಟು ಬಂದಾಗ ನಾನು ಬಿಡ್ತೀನಿ ಅಂತ ಹೇಳುವಂಥದ್ದನ್ನು ತುಂಬ ಬೆಳೆಗಾರ ಹೇಳ್ತಾಯಿದ್ರು. ಅದು ಮತ್ತೆ ಏರ್ತಾ ಹೋದಾಗ ಬಿಡಲಿಲ್ಲ. ಕೆಲವರು ಬುದ್ಧಿವಂತ ಲೆಕ್ಕಾಚಾರ ಮುಗಿಸಿದ್ದಾರೆ, ಬೇಡ ಇಷ್ಟ ಸಿಕ್ಕಿದ್ರೆ ಸಾಗುತ್ತೆ, ತುಂಬ ನಷ್ಟ ಆಗೋದು ಬೇಡ ಅಂತೇಳಿ. ತುಂಬ ಜನ ಇನ್ನೂ ಅಪಾಯದಲ್ಲಿ ಇನ್ನೂ ಕುಸಿದು ಹೋಗ್ಬೋದು ಅಂತೇಳಿ ಕಡಿಮೆ ದರಕ್ಕೆ ಕೊಟ್ಟವರು ಇದ್ದಾರೆ. ಏನು ಮಾರುಕಟ್ಟೆ ತುಂಬ ಕುಸಿಯಿತು ಆ ಸಂದರ್ಭ ಕೊಟ್ಟಿದ್ದಾರೆ, ಇನ್ನೂ ಕುಸಿಬೋದು ಅಂತೇಳಿ ಆತಂಕಗಳೇ. ಇದು ಒಂದು ಹೆಂಗೆ ಗ್ಯಾಂಬ್ಲಿಂಗ್ ತರ, ಜೂಜು ತರ ಅನಿಸಕ್ಕೆ ಸ್ಟಾರ್ಟ್ ಆಗಿದೆ. ಈ ಮಾರ್ಕೆಟ್ ವ್ಯವಸ್ಥೆಗಳಿಗೆ ಜೂಜು ತರ, ಅದೃಷ್ಟ ಆಟದ ತರ ಆಗಿ ಹೋಗಿದೆ. ನಾವು ಬೆಳೆದ ಬೆಳೆಯನ್ನ ಹೀಗೆ ಮಾಡುವಂಥದ್ದು ಒಂದು ವಿಪರ್ಯಾಸ ಅನ್ನಿಸ್ತದೆ. ಇನ್ನು ಮಾರುಕಟ್ಟೆಯಲ್ಲಿ ನೋಡಿ, ತುಂಬ ಉತ್ಪನ್ನಗಳಿಗೆ ಆ ಉತ್ಪಾದನೆ ಮಾಡುವವರು ದರ ನಿಗದಿ ಮಾಡ್ತಾರೆ. ಈಗ ರಸಗೊಬ್ಬರಕ್ಕೆ ಅದರ ಖರ್ಚು ವೆಚ್ಚ ಮಾಡಿ ಇಷ್ಟು ಆಗುತ್ತೆ, ಅದನ್ನು ತಯಾರಿಕೆ ಎಲ್ಲ ಹಾಕಿ ರಸಗೊಬ್ಬರಕ್ಕೆ ಇಷ್ಟು ದರ ಅಂತ ನಿಗದಿ ಮಾಡ್ತಾನೆ, ಕ್ರಿಮಿನಾಶಕಕ್ಕೆ ಇಷ್ಟು ದರ ಅಂತ ಹೇಳಿ ನಿಗದಿ ಮಾಡ್ತಾರೆ, ಕಂಪನಿ ಮಾಡ್ತಾನೆ. ಅದರೊಂದಿಗೆ ಕಾರ್ಮಿಕರು ಸಹ ನಮ್ಮ ಕೂಲಿ ಇಷ್ಟು ಅಂತ ಹೇಳಿ ನಿಗದಿ ಮಾಡ್ತಾರೆ. ನನಗೆ ಇಷ್ಟು ಕೊಟ್ಟರೆ ನಾನು ಇಷ್ಟು ಬರ್ತೀನಿ ಕೆಲಸ, ಇಲ್ಲ ಬರಲ್ಲ ಅಂತ. ಅವ್ರು ಕಾರ್ಮಿಕರು ಕರ್ಕೊಂಡು ಬರೋ ಜೀಪನ್ನು ಸಹ ಇಷ್ಟೇ ಬಾಡಿಗೆ ನಿಗದಿ ಮಾಡ್ತಾರೆ. ನಿಮಗೆ ಅಷ್ಟಕ್ಕೆ ಕೊಟ್ಟರೆ ಮಾತ್ರ ಅವ್ನು ಬರ್ತಾನೆ, ಇಲ್ಲ ಬರಲ್ಲ, ಇಲ್ಲ ಬೇರೆ ತೋಟಕ್ಕೆ ಹೋಗ್ತಾನೆ, ಬೇರೆಯವ್ರ ಕಡೆ ಕರ್ಕೊಂಡು. ಆದರೆ ಬೆಳೆಗಾರನಿಗೆ ಅವನು ಬೆಳೆದ ಬೆಳೆಗೆ ನಿಗದಿ ಮಾಡುವಂಥ ದರ ನಿಗದಿ ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ಲೆಕ್ಕಾಚಾರಕ್ಕಾಗಿ ಇವನು ಮಾಡಬೇಕಾಗಿದೆ. ನೋಡಿ ವಿಪರ್ಯಾಸ, ಕಾಫಿ ಬೆಳೆಗಾರನಿಗೆ ಏನೂ ನಿಯಂತ್ರಣವಿಲ್ಲ. ಅವನ ಮಾಡಿದಂಥ ಬೆಳೆಯ ಬಗ್ಗೆ ಬೆಲೆ ನಿಗದಿ ಮಾಡೋಕ್ಕೆ ಅವಕಾಶನೇ ಇಲ್ಲ. ಅವನಿಗೆ ಕೊಡುವುದಕ್ಕೂ ಸಾಧ್ಯ ಆಗೋದಿಲ್ಲ, ಲೆಕ್ಕಾಚಾರ ಮಾಡೋಕ್ಕೂ ಆಗೋದಿಲ್ಲ. ಒಂದು ವಿಪರ್ಯಾಸ ಅಂತ ಅನಿಸ್ತದೆ. ಹಲವಾರು ಬೆಳೆಗಳಲ್ಲೂ ಸಹ ಇದೇ ಪರಿಸ್ಥಿತಿ ಬರ್ತಾರೆ. ರೈತ ಮೂಲದಲ್ಲಿ ಬೆಳೆಯುವಂಥ ಕೃಷಿಕನಿಗೆ, ಬೆಳೆಗಾರರಿಗೆ ಗರಿಷ್ಠ ಪ್ರಮಾಣದ ಲಾಭ ಸಿಗಬೇಕು. ಆದರೆ ಅದನ್ನು ಹೇಗೆ ಹೇಳೋ ಗೊತ್ತಿಲ್ಲ. ವ್ಯಾಪಾರಿಗಳಿಗೆ ಗರಿಷ್ಠ ಲಾಭವನ್ನು ಹೋಗ್ತದೆ. ಬೆಳೆಗಾರನಿಗೆ ಕಡಿಮೆ ಲಾಭದ ಪ್ರಮಾಣಕ್ಕಿಂತ ವ್ಯವಹಾರ ಮಾಡುವವರಿಗೆ ಗರಿಷ್ಠ ಲಾಭವನ್ನು ಪಡ್ಕೊಳ್ಳೋದು ನಾವು ನೋಡ್ಬೋದು. ಈ ರಿಸ್ಕ್ ಇರುವಂಥದ್ದು ಬೆಳೆಗಾರನಿಗೆ. ಪ್ರಕೃತಿ ವಿಕೋಪ ಆದಾಗೋ, ಹವಾಮಾನ ವೈಪರೀತ್ಯದಿಂದ ಬೆಳೆ ಕಳೆದುಕೊಂಡಾಗ ನೇರ ನಷ್ಟವನ್ನು ಅವನೇ ಅನುಭವಿಸ್ತಾನೆ. ಮಾರುಕಟ್ಟೆಯಲ್ಲಿಂದ ಏರು ಇಳಿತದ ನಷ್ಟವನ್ನು ಅವನೇ ಅನುಭವಿಸ್ತಾನೆ. ಕಾರ್ಮಿಕರ ಕೊರತೆಯ ನಷ್ಟವನ್ನು ಅವನೇ ಅನುಭವಿಸ್ತಾನೆ. ರಿಸ್ಕ್ಗಳು ಹೆಚ್ಚು. ಇದರ ಮಧ್ಯದಲ್ಲಿ ವ್ಯಾಪಾರಿ ನೋಡಿ, ನಮಗೆ ಲಾಭ ಆಗೋದ್ರೆ ವ್ಯಾಪಾರ ಮಾಡ್ಬೋದು, ಲಾಭ ಆಗೋದ್ರೆ ವ್ಯಾಪಾರ ಬಿಟ್ಟು ಹೋಗ್ಬೋದು. ಈಗ ಎಲ್ಲ ವ್ಯಾಪಾರಿಗಳು ಬೆಳೆಗಾರರು ಹೆಚ್ಚು ಪ್ರಶ್ನೆ ಮಾಡ್ತಿದ್ದಾರೆ, ನನಗೆ ಲಾಭಾಂಶದಲ್ಲಿ ಇದು ಕೊರತೆ ಆಗುತ್ತೆ, ಕಿರಿಕಿರಿ ಜಾಸ್ತಿ ಆಗುತ್ತೆ ಅಂತ ಹೇಳುವಾಗ ವ್ಯಾಪಾರಿಗಳು ವ್ಯಾಪಾರವನ್ನು ಸ್ಥಗಿತಗೊಳಿಸ್ಬೋದು. ಅವ್ರಿಗೆ ಏನು ಅನಿಸ್ಬೇಕಾಗಿಲ್ಲ, ಏನು ಮಾಡಿದ್ರೆ ಏನು ಅನ್ನಿಸ್ತಿಲ್ಲ, ನಿಲ್ಲಿಸ್ಬೋದು. ಆದರೆ ಬೆಳೆಗಾರನಿಗೆ ಅನಿವಾರ್ಯ, ಅವನ ಕ್ರಾಪನ್ನು ಮಾರಾಟ ಮಾಡಲೇಬೇಕಾಗುತ್ತೆ. ಕೆಲವು ಎಕ್ಸ್ಪೋರ್ಟರ್ಗಳು ಹೇಳ್ತಿದ್ರು, ಹೀಗೆ ನೀವು ವ್ಯಾಪಾರಿಗಳನ್ನ ಟಾರ್ಗೆಟ್ ಮಾಡ್ತಾ ಹೋದರೆ ವ್ಯಾಪಾರಿಗಳು ಎಲ್ಲರೂ ಕಾಫಿ ಖರೀದಿ ಮಾಡೋದನ್ನು ನಿಲ್ಲಿಸಿದರೆ ನೇರವಾದ ದುಷ್ಪರಿಣಾಮವನ್ನು ಬೆಳೆಗಾರರು ಅನುಭವಿಸಬೇಕಾಗುತ್ತೆ ಅಂದರೆ ಒಂದು ಥ್ರೆಟ್ಟನ್ನು ಮಾಡುವ ರೀತಿಯಲ್ಲಿಗೂ ಹೋಗ್ತಾ ಇದ್ದಾರೆ. ಆದರೆ ಅನಿವಾರ್ಯ ಉತ್ಪನ್ನ ಇಟ್ಟುಕೊಂಡಂತೆ ಬೆಳೆಗಾರನಿಗೆ ಅನಿವಾರ್ಯ ಇರ್ತದೆ. ಇದನ್ನು ಎಲ್ಲವನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಧ್ಯಪ್ರವೇಶ ಈಗ ಅನಿವಾರ್ಯ ಮತ್ತು ಅಗತ್ಯತೆ ಎರಡೂ ಇದೆ. ಅಂದರೆ ಉತ್ತಮ ಸ್ಥಿತಿಯಲ್ಲಿ ಇದ್ದಾಗನೇ ಈಗ ಮಾರುಕಟ್ಟೆಯಲ್ಲಿ ಬೆಳೆಗಾರನಿಗೆ ಗರಿಷ್ಠವಾದಂಥ ಲಾಭ ಸಿಗ್ತಾ ಇದೆ. ಅದರ ಪ್ರಯೋಜನವೂ ಬೆಳೆಗಾರನಿಗೆ ಸಿಗಬೇಕು ಅಂತ ಹೇಳಿದ್ರೆ ಮುಂದಿನ ಭವಿಷ್ಯದ ಆತಂಕಗಳು ಎದುರಾಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸುವ ನಿಟ್ಟಿನಲ್ಲೂ ಸಹ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮಾರುಕಟ್ಟೆಯ ಸ್ಥಿತಿಗತಿಗಳು, ಬೆಳೆ ಇದೆಲ್ಲ ಸ್ಥಿತಿಗತಿಗಳ ಬಗ್ಗೆ ಒಂದು ಕೆಲಸ ಮಾಡಬೇಕಾಗುತ್ತೆ. ಅದರೊಂದಿಗೆ ಕಾಫಿ ಬೋರ್ಡಿಗೆ ಪುನಶ್ಚೇತನವನ್ನು ಮಾಡುವುದರ ಮೂಲಕ ಬೇರೆ ಬೇರೆ ಚಟುವಟಿಕೆಗಳಿಗೆ ಬೆಂಬಲವನ್ನು ನೀಡಬಹುದು. ಕೇಂದ್ರ ಸರ್ಕಾರ ಕಳೆದ ವರ್ಷದಿಂದ ಯಂತ್ರೋಪಕರಣಗಳ ಸಬ್ಸಿಡಿಯನ್ನು
ಬೆಳೆಗಾರರಿಗೆ ಮುಕ್ತವಾಗಿ ಬಿಟ್ಟಿದ್ದಾರೆ. ಮೊದಲು ಸಣ್ಣ ಹಿಡುವಳಿದಾರ ಬೆಳೆಗಾರರಿಗೆ ಮಾತ್ರ ಯಂತ್ರೋಪಕರಣಗಳಿಗೆ ಸಬ್ಸಿಡಿಯನ್ನು ಕೊಡ್ತಿದ್ರು. ಕಳೆದ ವರ್ಷದಿಂದ ಅದನ್ನು ಓಪನ್ ಮಾಡಿ ಇಟ್ಟಿದ್ದಾರೆ. ಹೆಚ್ಚಿನ ಪ್ರಮಾಣದ ಬೆಳೆಗಾರರು ಅದರ ಸದುಪಯೋಗವನ್ನು ಪಡೆದುಕೊಂಡು ಕಾಫಿ ತೋಟದ ನಿರ್ವಹಣೆಗೆ ಹೆಚ್ಚಿನ ಗಮನ ಹರಿಸಿರುವುದನ್ನು ಸಹ ನಾವು ಗಮನಿಸಬಹುದು. ಬೇಡಿಕೆ ಹೆಚ್ಚಾಗಿರುವುದನ್ನು ಸಹ ಗಮನಿಸಬಹುದು. ಅಂದರೆ ಒಂದು ಸರ್ಕಾರ ಏನು ನಿಗದಿತ ಅನುದಾನ ಕೊಡ್ತು ಅದಕ್ಕಿಂತ ಹಲವು ಪಟ್ಟು ಅನುದಾನವನ್ನು ಬಳಕೆ ಮಾಡುವ ರೀತಿಯಲ್ಲಿ ಅದರ ಸದುಪಯೋಗವನ್ನು ಪಡ್ಕೊಳ್ಳೋ ಕೆಲಸವನ್ನು ಮಾಡಿದ್ರು. ಕಾಫಿ ಬೋರ್ಡ್ ಮೂಲಕ ಆ ಕೆಲಸವನ್ನು ಸರ್ಕಾರ ಮಾಡ್ತು. ಅದೇ ರೀತಿಯಲ್ಲಿ ಬೆಳೆಗಾರರಿಗೆ ಅಗತ್ಯ ಮಾರ್ಗದರ್ಶನ ಮಾಡುವಂಥದ್ದು, ಜಾಗೃತಿ ಕಾರ್ಯಕ್ರಮ ಮಾಡುವಂಥದ್ದು, ಒಂದು ಮಹತ್ವದ ಕೆಲಸವನ್ನು ಸಹ ಕಾಫಿ ಮಂಡಳಿಗೆ ಕೊಡ್ಬೋದು. ಈಗ ಕಾಫಿ ಮಂಡಳಿ ಸದಸ್ಯರುಗಳಿದ್ದಾರೆ. ಯಾವ ಕಾಫಿ ಮಂಡಳಿ ಸದಸ್ಯರುಗಳು ಸಹ ಬಂದು ಮಾರುಕಟ್ಟೆ ಸ್ಥಿತಿಗತಿಗಳ ಬಗ್ಗೆ ಇವತ್ತು ಬಹಿರಂಗವಾಗಿ ಮಾತನಾಡುವ ರೀತಿಯಲ್ಲಿ ಯಾರೂ ಇಲ್ಲ. ಅದರೊಂದಿಗೆ ಕಾಫಿಯನ್ನು ಹೆಚ್ಚಿ ಪ್ರಮಾಣದಲ್ಲಿ ಬೆಳೆಯುವಂಥ ಕೊಡುಗೆಗೆ ಕೊಟ್ಟಿರುವಂಥ ಒಂದೇ ನಿರ್ದೇಶಕ ಸ್ಥಾನ. ಬೇರೆ ಬೇರೆ ವಲಯದರು ಕಾಫಿ ವ್ಯಾಪಾರ ಕ್ಯೂರಿಂಗ್ ವರ್ಕ್ಸ್ ಅವರು, ಉದ್ಯಮಿಗಳು ಅವರೆಲ್ಲರೂ ಅದರಲ್ಲಿ ಕಾಫಿ ಬೋರ್ಡ್ ಇರ್ತಾರೆ. ಆದರೆ ಕಾಫಿಯನ್ನು ಹೇರಳ ಪ್ರಮಾಣದಲ್ಲಿ ಬೆಳೆಯುವಂಥ ಕೊಡಗಿನ ಪರವಾಗಿ ಧ್ವನಿ ಎತ್ತುವ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಒಬ್ಬರೇ ಕೊಟ್ಟಿದ್ದಾರೆ. ಆ ಸದಸ್ಯರು ಸಹ ಪರಿಣಾಮಕಾರಿಯಾಗಿ ಇವತ್ತು ಬೆಳೆಗಾರರ ಪರವಾಗಿ ಅಥವಾ ಕಾಫಿ ಉದ್ಯಮದ ಪರವಾಗಿ ಮಾತನಾಡುವ ಪರಿಸ್ಥಿತಿಯಲ್ಲಿ ಅವರೂ ಇಲ್ಲ. ಇಲ್ಲಿ ಧ್ವನಿಯೇ ಇಲ್ಲದ ರೀತಿಯಲ್ಲಿ ಆಗಿದೆ. ಕಾಫಿ ಬೋರ್ಡಲ್ಲಿ ಇರುವಂಥ ಒಬ್ಬ ಪ್ರತಿನಿಧಿ, ನಮಗೆ ಹೆಚ್ಚಿನ ಪ್ರಮಾಣದ ಪ್ರತಿನಿಧಿಗಳು ಬೇಕು. ಕೊಟ್ಟ ಪ್ರತಿನಿಧಿಯು ಸಹ ಒಂದು ಗಟ್ಟಿ ಧ್ವನಿಯಲ್ಲಿ ಕಾಫಿ ಮಂಡಳಿಯಲ್ಲೂ ಮಾತಾಡಬೇಕು, ರಾಜ್ಯ ಸರ್ಕಾರದ ಗಮನ ಸೆಳೆಯಬೇಕು, ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ರೀತಿಯಲ್ಲಿ ಇಲ್ಲಿ ಇರಬೇಕಾಗುತ್ತೆ. ಆ ರೀತಿಯ ಅಸಹಾಯಕ ಪರಿಸ್ಥಿತಿ. ಕಾಫಿ ಮಂಡಳಿ ಇದೆ, ಅದಕ್ಕೆ ಅಧಿಕಾರ ಇಲ್ಲ ಒಂದು ಕಡೆ, ಅದರೊಟ್ಟಿಗೆ ನಿರ್ದೇಶಕ ಸ್ಥಾನವೂ ಇಲ್ಲಿ ಅವಕಾಶಗಳು ಕೊಡಗಿನವರಿಗೆ ಇಲ್ಲ. ಅದನ್ನು ನಾವು ಗಮನಿಸಬೇಕಾಗುತ್ತೆ. ಅಥವಾ ಬಹುಶಃ ಯಾರೂ ಮಾಡದಿರುವ ಸಂದರ್ಭದಲ್ಲಿ ರೈತ ಸಂಘದ ಮನುಸ್ವಾಮಿಯವರು ಇನಿಷಿಯೇಟಿವ್ ತೆಗೆದುಕೊಂಡು ಮುಂದೆ ಬಂದಿದ್ದಾರೆ. ಮಾರುಕಟ್ಟೆಯ ಸ್ಥಿತಿಗತಿಗಳನ್ನು ವಾಸ್ತವ ತೆಗೆದುಕೊಳ್ಳಬೇಕಾಗಿದೆ. ಇಲ್ಲಿ ವ್ಯಾಪಾರಸ್ಥರನ್ನೇ ತಪ್ಪಿತಸ್ಥ ಸ್ಥಾನಕ್ಕೆ ನಿಲ್ಲಿಸಬೇಕು, ಯಾರೋ ಒಬ್ಬರೇ ತಪ್ಪು ಮಾಡ್ತೀರಿ ಅಂತ ಹೇಳುವಂಥ ಇರಬೇಕಾಗಿಲ್ಲ. ಬೇರೆ ಬೇರೆ ರೀತಿಯ ಕಾರಣಗಳು ಸಹ ಇದಕ್ಕಿರ್ಬೋದು. ವಾಸ್ತವವನ್ನು ಜನರಿಗೆ ತಿಳಿಸಿಕೊಳ್ಳುವ ರೀತಿಯಲ್ಲಿ, ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವವರಿಗೆ ವಾಸ್ತವ ಅರಿವಾಗುವ ರೀತಿಯಲ್ಲಿ ನಿರ್ಧಾರ ಸಹಜವಾಗಿ ಅವರೇ ಮಾಡಬೇಕಾಗುತ್ತೆ, ಬೆಳೆಗಾರರೇ ಮಾಡಬೇಕಾಗುತ್ತೆ. ಏನು ಸ್ಥಿತಿಗತಿ ಇದೆ ಅದನ್ನು ತಿಳಿಸುವಂಥ ಕೆಲಸವನ್ನು ಅಧಿಕೃತ ಸಂಸ್ಥೆಗಳ ಮೂಲಕ ಆಗುವಂಗೆ ಆಗಬೇಕು. ಅದಕ್ಕೆ ಏನು ಮನುಸ್ವಾಮಿಯವರ ನೇತೃತ್ವದಲ್ಲಿ ಏನೋ ಒಂದು ಬೆಳೆಗಾರರ ಸಭೆ ನಡೆದಿದೆ, ಅದು ಮುನ್ನುಡಿ ಆಗುವ ರೀತಿಯಲ್ಲಿ ಇದು ವ್ಯಾಪಕವಾಗಿ ಹರಡಿ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲರೂ ಸೇರಿ ಯಾರು ಸಂಘರ್ಷ ಮಾಡುವ ರೀತಿಯ ಹಂತಕ್ಕೆ ಹೋಗಬಾರದು. ಕಾಫಿಯನ್ನು ಬೆಳೆಯುವವರು ಇರ್ಬೋದು, ಆ ಉದ್ಯಮದಲ್ಲಿ ಕೆಲಸ ಮಾಡ್ತಿರುವವರು ಇರ್ಬೋದು, ಕ್ಯೂರಿಂಗ್ ವರ್ಕ್ಸ್ ಇರ್ಬೋದು, ಎಕ್ಸ್ಪೋರ್ಟರ್ಗಳಿರ್ಬೋದು, ಬೈಯರ್ಸ್ಗಳಿರ್ಬೋದು, ಅಥವಾ ಇದನ್ನು ಬಳಕೆ ಮಾಡುವವರು ಇರ್ಬೋದು, ಎಲ್ಲವೂ ಸೇರಿ ಇದೊಂದು ಒಳ್ಳೆಯ ರೀತಿಯಲ್ಲಿ ಈ ಉದ್ಯಮ ಮುನ್ನಡೆಯುವಂತೆ ಇರಬೇಕು. ನೀವು ಹೇಳಿದಾಗೆ ಈಗ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸವನ್ನು ಯಾರು ಮಾಡಬೇಕು ಅಂತಂದರೆ, ಈಗ ಬೇರೆ ಯಾರು ಅವಕಾಶಗಳಿಲ್ಲ ಇಲ್ಲಿ. ಬೆಳೆಗಾರರ ಪ್ರತಿನಿಧಿಗಳೇನಿದ್ದಾರೆ, ಬೆಳೆಗಾರರ ಸಂಘಟನೆಗಳ ಜವಾಬ್ದಾರಿನ ವಹಿಸ್ಕೊಂಡವರೇ ಮಾಡಬೇಕಾಗುತ್ತೆ. ಇನ್ನೊಂದು, ಸರ್ಕಾರದ ಕಿವಿಗೆ ಏರು ಧ್ವನಿಯಲ್ಲಿ ಕೇಳದ ಹೊರತು ಅವರಾಗಿ ಒಂದು ಈ ಸಮಸ್ಯೆಗೆ ತಲೆ ಹಾಕೋದಿಲ್ಲ. ದೊಡ್ಡ ಮಟ್ಟದ ಏರು ಧ್ವನಿಯಲ್ಲಿ ಕಿವಿಗೆ ಬಿದ್ದರೆ ಮಾತ್ರ ಅದೊಂದು ಒಮ್ಮೆಗೆ ಬಿದ್ದರೆ ಸಾಲೋದಿಲ್ಲ. ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದ್ದಾಗ ಮಾತ್ರ ಅವರು ಒಂದಷ್ಟು ಕಾಳಜಿಯನ್ನು ವಹಿಸ್ಬೋದು ಹೊರತು ನಾವು ಇಲ್ಲಿ ಸಭೆ ನಡೆಸ್ಕೊಂಡು ಇಲ್ಲಿಗೆ ಸೀಮಿತವಾಗಿದ್ದರೆ ಅವರು ಕೂಡ ಅಲ್ಲೇ ಗೊತ್ತಿಲ್ಲದಂಗೆ ಎದ್ಬಿಡ್ತಾರೆ. ನಾನು ಇನ್ನೊಂದು ಕೇಳಬೇಕು, ಈ ರೈತ ಸಂಘದವರು ಸಭೆ ನಡೆಸಿದ್ರಲ್ಲ, ಆ ಸಭೆ ಪ್ಲಸ್ ನೀವು ಮಾಡ್ತಿರುವಂಥ ನಿರಂತರ ಸರಣಿ ವರದಿಗಳು ಬೆಳೆಗಾರರ ವಲಯದಿಂದ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದೆ? ಅಲ್ಲ, ಸಹಜವಾಗಿ ಎಲ್ಲರಿಗೂ ಅನಿಸ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಅಂದರೆ ವೈಯಕ್ತಿಕವಾಗಿ ನೋಡಿ, ಅಲ್ಲಿ ಬೆಳೆಗಾರರ ಸಭೆ ನಡೆಸಿದಾಗೂ ಸಹ ದೊಡ್ಡ ಪ್ರಮಾಣದಲ್ಲಿ ಬೆಳೆಗಾರರು ಆ ಗೋಣಿಕೊಪ್ಪ RMCಗೆ ಆಗಮಿಸಿದರು. ನಿಮಗೆ ಒಂದು ಕೊಡಗಿನಲ್ಲಿ ಜನ ಸೇರಿಸೋದು ಬಹಳ ಕಷ್ಟ. ಒಂದು 10-20 ಜನ ಸೇರಿಸೋದಕ್ಕೆ ಒದ್ದಾಡಬೇಕಾದ್ರೆ, 1000 ಸಲ ಕಾಲ್ ಮಾಡಬೇಕಾಗುತ್ತೆ, ಬನ್ನಿ ಅಂತ ಹೇಳಿ ಕರಿಬೇಕಾಗುತ್ತೆ, ಊಟ ಮಾಡಬೇಕಾದ್ರೆ, ಬೇರೆ ಬೇರೆ ಮಾಡಿ ಅವನು ಕರೋ ವೆಹಿಕಲ್ ಮಾಡಬೇಕು, ಹಿಂಗೆಲ್ಲ ಇರ್ತದೆ. ಹೌದು. ಆದರೆ ಪ್ರತಿಯೊಬ್ಬರಿಗೂ ಇದು ಅನ್ವಯ ಸಬ್ಜೆಕ್ಟ್ ಆಗಿರೋ ಕಾರಣಕ್ಕೆ ತುಂಬ ಜನದಲ್ಲಿ ಸಭೆಗೆ ಬಂದಿದ್ರು. ಸಭೆಗೆ ಕಿಕ್ಕಿರಿದು ಸೇರ್ತೀವಿ ಅಂತ ಹೇಳ್ತಾರಲ್ಲ, ಕಾಲಿಡೋಕ್ಕೆ ಜಾಗ ಇಲ್ಲ, ಒಂದು ಸೂಜಿ ಬಿದ್ದರೂ ಹೋಗೋದಕ್ಕೆ ಜಾಗ ಇಲ್ಲ, ಅಷ್ಟು ಮಟ್ಟದ ಜನ ಸೇರುವಂತಹ ಪರಿಸ್ಥಿತಿ ಅಲ್ಲಿ ಗಮನಿಸಿದ್ರೆ ಪ್ರತಿಯೊಬ್ಬರಿಗೂ ಅದು ಅನ್ವಯಿಸ್ತಾ ಇದೆ, ನಂದು ಸಬ್ಜೆಕ್ಟ್ ಅಂತ ಹೇಳುವ ಅರಿವಾಗ್ತಾ ಇದೆ. ಈಗ ಅಲ್ಲಿ ಬಂದಂಥದ್ದು ಈ ಕನ್ಸೈನ್ಮೆಂಟ್ ವಿಚಾರ, ಕನ್ಸೈನ್ಮೆಂಟ್ ಕೊಡ್ತಿರೋ ಕಾರಣಕ್ಕಾಗಿ ವ್ಯಾಪಾರಿಗಳಿಗೆ ಕಾಫಿಯನ್ನು ಪುಕ್ಕಟೆಯಾಗಿ ಕೊಡ್ತಿರೋದ್ರ ಪರಿಣಾಮಗಳು, ಗೋದಾಮಲ್ಲಿ ಇಲ್ಲದು, ನಾವು ಸ್ಟಾಕ್ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗದಿರುವಂಥದ್ದು, ವ್ಯಾಪಾರಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅವಲಂಬಿಸಿರುವಂಥದ್ದು, ಹೊರಗಿನ ನಾವು ಏನೂ ತಿಳುವಳಿಕೆ ಇಲ್ಲದೆ ಕಾಫಿಯನ್ನು ಮಾರ್ಕೆಟನ್ನು ಕೊಟ್ಟು ಮೋಸ ಹೋಗ್ತಿರುವಂಥದ್ದು, ಅಥವಾ ವ್ಯಾಪಾರಿಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೆಸರಿನಲ್ಲಿ ದರ ಕುಸಿಯುವಾಗ ತುಂಬ ಪ್ರಮಾಣದ ರೇಟನ್ನು ಇಳಿಸ್ತಾರೆ, ದರ ಏರಿಕೆ ಆಗುವ ಅದೇ ಪ್ರಮಾಣದಲ್ಲಿ ಅವರು ಏರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು. ಕೆಲವು ವ್ಯಾಪಾರಿಗಳದು ಈಗ ಕಾಫಿ ಕೊಡ್ತಾ ಇದ್ರು ಸಹ ಬೈಯರ್ಸ್ಗಳಿಲ್ಲ, ಕಾಫಿನ ನಮ್ಮ ಹತ್ರ ವ್ಯಾಪಾರಿಗಳಿಂದ ಖರೀದಿ ಮಾಡುವವರಿಲ್ಲ, ಕಂಪನಿಗಳೆಲ್ಲ ಸ್ಟಾಪ್ ಮಾಡಿದ್ದಾರೆ. ನೋಡಿ, ಅತ್ಯುತ್ತಮವಾದ ದರ ಬಂದಾಗ ಕಂಪನಿಗಳು ಕಾಫಿಯನ್ನು ವ್ಯಾಪಾರಿಗಳಿಂದ ತಗೊಳ್ಳೋದು, ವ್ಯವಹಾರ ಮಾಡೋದಿಲ್ಲ. ಕನ್ಸೈನ್ಮೆಂಟ್ ಇದ್ದರೆ ಲೆಕ್ಕಾಚಾರನ ಮುಗಿಸೋದಿಲ್ಲ, ಯಾಕೆಂದರೆ ಅವರಿಗೆ ಲಾಸ್ ಆಗುತ್ತೆ ಅಂತ ಲೆಕ್ಕಾಚಾರಕ್ಕಾಗಿ. ಮಾರ್ಕೆಟ್ ಸ್ಥಿರವಾಗಿದ್ದಾಗ ಸಹಜವಾಗಿ ಅವರು ಲೆಕ್ಕಾಚಾರ ಮಾಡಿದ್ರು. ಅಂಥ ಪರಿಸ್ಥಿತಿ ಇವತ್ತು ಚರ್ಚೆ ಆಗುವ ರೀತಿಯಾಗಿದೆ. ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗುವಾಗಿದೆ. ಇದು ಸಾರ್ವಜನಿಕವಾಗಿ ಜನವಲಯದಲ್ಲಿ ಯಾವಾಗ ನೀವು ಇದನ್ನು ಮಾತಾಡ್ತೀರಿ, ಪ್ರಶ್ನೆ ಮಾಡ್ತೀರಿ, ಸಹಜವಾದಂಥ ನ್ಯಾಯ ಸಿಗುತ್ತೆ. ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಬಂದಿರುವಂಥದ್ದು, ಭಾಷಣಗಳಿರ್ಬೋದು, ಅಥವಾ ಏನೋ ನ್ಯೂಸ್ ಪಂಚ್ ಕಾರ್ಯಕ್ರಮ ಇರ್ಬೋದು, ಸಾಕಷ್ಟು ಬಾರಿ ಹಿಂದಿನಿಂದ ಹೇಳ್ತಾ ಬಂದಿರುವಂಥ ನಾನು ಉದಾಹರಣೆ ಕೊಡ್ತಿರೋದು, ತಮಿಳುನಾಡಲ್ಲಿ ಜಲ್ಲಿಕಟ್ಟನ್ನು ಸುಪ್ರೀಂ ಕೋರ್ಟ್ ನಿಷೇಧ ಮಾಡ್ತು, ನಮ್ಮ ಕರಾವಳಿ ಭಾಗದ ಕಂಬಳವನ್ನು ನಿಷೇಧ ಮಾಡ್ತು.
ಅದರ ವಿರುದ್ಧ ಎರಡೂ ಭಾಗದ ಜನ ಅದನ್ನು ಆಚರಣೆ ಮಾಡ್ತಿರುವವರು ಅದನ್ನು ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಪ್ರಶ್ನೆ ಮಾಡಿದ್ರು. ಸುಪ್ರೀಂ ಕೋರ್ಟೇ ಅದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಅವಕಾಶ ಮಾಡಿಕೊಡುವಂಗೆ. ಅಂದರೆ ನಾವು ಹೇಳ್ತೀವಿ ನ್ಯಾಯಾಲಯದ ಆದೇಶವನ್ನು ಪ್ರಶ್ನೆ ಮಾಡುವಂಗೆ ಹೇಳ್ತೀವಿ. ಜನಕ್ಕೆ ವಿರುದ್ಧವಾದಂಥ ಆದೇಶ ಕೊಟ್ಟಾಗ ಜನ ಅದನ್ನು ಪ್ರಶ್ನೆ ಮಾಡಿ ತಿರುಗಿ ಅದನ್ನು ಬದಲಾಯಿಸಿ ಮಾಡಿದ್ರು. ನ್ಯಾಯಾಲಯವೇ ತನ್ನ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿ ಬದಲಾಯಿಸಬೇಕು ಅಂತ ಹೇಳಿದ್ರೆ ನಮ್ಮ ಆಡಳಿತ ವ್ಯವಸ್ಥೆ ಮಾಡುವಂಥವರಿಗೆ ಜನ ಪ್ರಶ್ನೆ ಮಾಡುವಂಥದ್ದು ಸಹಜವಾದಾಗ ಅವ್ರು ಗಮನ ಹರಿಸ್ತಾರೆ. ಅದನ್ನು ಎಲ್ಲ ಕಡೆ ಪ್ರಶ್ನೆ ಮಾಡುವಾಗ ಇರಬೇಕು. ಸ್ಥಳೀಯವಾಗಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು, ನಮ್ಮ ಶಾಸಕರುಗಳನ್ನ ಪ್ರಶ್ನೆ ಮಾಡಬೇಕು, ನಮ್ಮ ಸಂಶೋಧನೆಗಳನ್ನ ಪ್ರಶ್ನೆ ಮಾಡಬೇಕು, ನಮ್ಮ ವಿಧಾನ ಪರಿಷತ್ ಸದಸ್ಯರನ್ನ ಪ್ರಶ್ನೆ ಮಾಡಬೇಕು, ನಮ್ಮ ಉಸ್ತುವಾರಿ ಸಚಿವರನ್ನ ಪ್ರಶ್ನೆ ಮಾಡಬೇಕು, ಉಸ್ತುವಾರಿ ಕಾರ್ಯದರ್ಶಿಗಳನ್ನ ಪ್ರಶ್ನೆ ಮಾಡಬೇಕು, ಬರುವಂಥ ಸಚಿವರುಗಳನ್ನ ಪ್ರಶ್ನೆ ಮಾಡಬೇಕು, ಸರ್ಕಾರದ ಬಳಿಗೆ ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕು, ಮುಖ್ಯಮಂತ್ರಿಯ ಗಮನ ಸೆಳೆಯಬೇಕು, ಉಪಮುಖ್ಯಮಂತ್ರಿ ಗಮನ ಸೆಳೆಯಬೇಕು, ಸರ್ಕಾರದಲ್ಲಿರುವಂಥ ಉನ್ನತ ಅಧಿಕಾರಿಗಳ ಗಮನ ಸೆಳೆಯಬೇಕು, ಬೇರೆ ಬೇರೆ ರೀತಿಯ ಅಭಿಯಾನಗಳು ನಡೀಬೇಕಾಗಿದೆ, ಪತ್ರ ಚಳವಳಿ ನಡೀಬೇಕು, ಕೇಂದ್ರ ಸರ್ಕಾರಕ್ಕೆ ನಿಯೋಗ ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವ ಕೆಲಸಗಳನ್ನು ನಡೀಬೇಕು. ಅದರೊಂದಿಗೆ ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲರೂ ಇದರ ಬಗ್ಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ. ಅದು ಸಹಜವಾಗಿ ಸರಿಯಾಗುವಂಥ ಅವಕಾಶ ಇದೆ. ನೀವು ಪ್ರಶ್ನೆ ಮಾಡದೆ ಹೋಗಿದ್ರೆ ಅದು ಯಾವುದೂ ಸರಿಯಾಗುವ ಪ್ರಶ್ನೆ ಆಗೋದಿಲ್ಲ. ಇವತ್ತು ಹಲವಾರು ವ್ಯಾಪಾರಿಗಳಿರ್ಬೋದು, ಎಕ್ಸ್ಪೋರ್ಟರ್ಗಳಿರ್ಬೋದು ವಿವರಣೆ ಕೊಡ್ತಾ ಇದ್ದಾರೆ, ಮಾರುಕಟ್ಟೆ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ವ್ಯಾಪಾರಿಗಳ ಅತಿ ಆಸೆಯಿಂದ ಹಿಂಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಕೆಲವರು ಹೇಳ್ತಾರೆ ಬೆಳೆಗಾರರ ಅತಿ ಆಸೆಯಿಂದ ಈ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ವ್ಯಾಪಾರಿಗಳು ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಒಂದಿಷ್ಟು ಜಾಗೃತಿ ಆಗ್ತಾ ಇದೆ ಸಮಾಜ. ಮೋಸ ಹೋಗುವಂಥ ತಪ್ಪುವಂಥ ಪ್ರಕ್ರಿಯೆಗಳು ನೀವು ಪರಸ್ಪರ ಚರ್ಚೆ ಆದಾಗ ಸಮಾಜಕ್ಕೆ ಅರಿವು ಆಗುತ್ತೆ. ಹೆಚ್ಚು ಚರ್ಚೆ ಆಗಬೇಕಾಗಿದೆ. ಇಲ್ಲಿ ಬೆಳೆಗಾರರು ವಾದ ಮಾಡ್ತಿರೋದೇ ಸರಿ ಅಂತ ಆಗಿರ್ಬೇಕಾಗಿಲ್ಲ, ಅಥವಾ ವ್ಯಾಪಾರಿಗಳನ್ನೇ ತಪ್ಪಿತ ಸ್ಥಾನಕ್ಕೆ ನಿಲ್ಲಿಸಬೇಕು ಅಂತಿಲ್ಲ. ಜಾಗೃತ ಸಮಾಜದಿಂದ ಅಷ್ಟೇ ಎಲ್ಲ ಅರಿವನ್ನು ಆಗಬೇಕಿದೆ. ಅವತ್ತು ಮೊನ್ನೆ ಮೀಟಿಂಗಲ್ಲಿ ಸಂದರ್ಭದಲ್ಲೂ ಸಹ ಈ ಔಟರ್ನ ಮಾಡುವಂಥದ್ದು ಸಹ ಒಂದು ಮೋಸದ ದಂಧೆ, ಈ ಮಾಯಿಶ್ಚರ್ ಅಂತ ಹೇಳುವಂಥದ್ದು ಸಹ ಮೋಸದ ದಂಧೆ. ನಿಮಗೆ ಒಂದಿಷ್ಟು ರೇಟನ್ನು ಹೆಚ್ಚು ಕೊಡ್ತಾರೆ, ಅಲ್ಲಿ ತೂಕದಲ್ಲಿ ಒಂದಿಷ್ಟು ವಂಚನೆ ಮಾಡ್ತಾರೆ. 2-3 kg ತೂಕದಲ್ಲಿ ಹೆಂಗೋ ಟೆಕ್ನಿಕಲಿ ಮಾಡಿ ಮೋಸ ಮಾಡಿರ್ತಾರೆ, ತೂಕದಲ್ಲಿ ನಿಮಗೆ ಮೋಸ ಮಾಡ್ತಾರೆ, ರೇಟನ್ನು ಹೆಚ್ಚು ತೋರಿಸ್ತಾರೆ. ನೀವು ರೇಟ್ ಹೆಚ್ಚು ಸಿಗ್ತದೆ ಅಂತ ಅಷ್ಟೇ ನೀವು ಫೋಕಸ್ ಮಾಡಿರ್ತೀರಿ, ಅವ್ರು ತೂಕದಲ್ಲಿ ಮಾಡೋದನ್ನು ನೀವು ಗಮನಿಸೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಸರಿ ಆಗಬೇಕಲ್ಲ. ತೂಕ ಮತ್ತು ಅಳತೆ ಅವರು ಇಂಟರ್ಫಿಯರ್ ಆಗಬೇಕಾಗುತ್ತೆ. ಅವರು ಕೊಡುವಂಥ ಮಿಷಿನ್ಗಳು ಅಥವಾ ಕಲ್ಲುಗಳು, ತೂಕದ ಯಂತ್ರಗಳು ಸರಿ ಇದೆಯಾ ಅಂತ ನೋಡಬೇಕಾಗುತ್ತಲ್ಲ. ನೀವು ರೇಟ್ ಹೆಚ್ಚು ಕೊಟ್ಟು ಇಲ್ಲಿ ತೂಕದಲ್ಲಿ ಮೋಸ ಮಾಡಿದ್ರೆ ಬೆಳೆಗಾರ ಮತ್ತೆ ಮೋಸ ಆಗ್ತಾನೆ. ಔಟರ್ನ ಪ್ರೋಸೆಸ್ಸನ್ನು ಸಹ ಕೆಲವರು ಅನುಮಾನ ಪಡ್ತಾ ಇದ್ದಾರೆ. ಇವತ್ತು ಔಟರ್ನ ಮಾಡುವ ಪಂಚಾಯಿತಿಯಲ್ಲಿ ಕೆಲವು ಪಂಚಾಯಿತಿ ಸೊಸೈಟಿಗಳಲ್ಲೂ ಸಹ ಔಟರ್ನ ಮಾಡುವಂಥದ್ದು ಇದೆ. ಸ್ಥಳೀಯ ಖಾಸಗಿಯವರಿಗೆ ಔಟರ್ನ ಮಾಡ್ತಾರೆ. ಈ ಔಟರ್ನ ಮಾಡುವವ್ರನ್ನ ಕಂಟ್ರೋಲ್ ಮಾಡಿಕೊಂಡು ಅವರಲ್ಲಿ ಅದೊಂದು ಕಡಿಮೆ ಔಟರ್ನ ಸಿಗುವಂಗೆ ಮಾಡ್ತಾರೆ. ಈಗ ನಿಮಗೆ 29 ಬರುವವರಲ್ಲಿ 26, 27 ಹಾಕಿದರೆ 2.3 ಪಾಯಿಂಟ್ ಆದರೆ ರೇಟ್ ಎಷ್ಟು ಹೋಯಿತು? 1,500 ಒಂದು ಬ್ಯಾಗಿಗೆ ಹೋಗುತ್ತೆ. ನೀವು 1,500 ಒಂದು ಬ್ಯಾಗಿಗೆ ಹೋಗಿ ಒಂದು ಬ್ಯಾಗ್ 500 ಜಾಸ್ತಿ ಕೊಡುವ ಲೆಕ್ಕ ಕೊಟ್ಟು ಇನ್ನೂ 1,000 ರೂಪಾಯಿ ಮೋಸ ಮಾಡ್ತೀನಿ, ನನಗೆ ಅರಿವೇ ಇರೋದಿಲ್ಲ. ಅದು ಪಾರದರ್ಶಕವಾಗಿ ನಡಿಬೇಕಾದ್ರೆ ಈಗ ಚಿನ್ನ ಅಳತೆ ಮಾಡೋ ಚಿನ್ನ ವಜ್ರ ವೈಡೂರ್ಯಗಳನ್ನೆಲ್ಲ ತೂಗು ಮಾಡ್ತಾರೆ. ನಮಗೇನು ಅರಿವಿರಲ್ಲ. ಅದು ಎಷ್ಟು ಜನಕ್ಕೆ ಅದರ ಅರಿವಿದೆ ಅವ್ನು ತೋರಿಸಿದ ನಾವು ನೋಡ್ತಾ ಇದ್ವಿ. ಈಗ ಅದು ಅಟ್ಲೀಸ್ಟ್ ಡಿಜಿಟಲ್ ಇದು ಬರ್ತಾ ಇದೆ, ನಮಗೆ ಅದು ಹಾಕುವಾಗ ಎಷ್ಟು ಗ್ರಾಮ ತೋರಿಸ್ತಾ ಇದೆ. ಮೊದಲು ಅದು ಇಲ್ಲ. ಕಲ್ಲಲ್ಲ ಅವ್ರು ತಕ್ಕಡಿ ತೂಗೋದು ಅವ್ರ ನಂಬಿಕೆಯಲ್ಲಿ ಇರ್ತದೆ. ಚಿನ್ನ ತೂಗೋದಂದ್ರೆ ಅವ್ರ ನಂಬಿಕೆ ನಮಗೆ ಅಷ್ಟೇ. ಅವ್ನು ಒಟ್ಟ ಚಿನ್ನನೂ ನಂಬಿಕೆ, ನಮಗೆ ತೂಗಿದು ನಂಬಿಕೆ. ಅದೇ ರೀತಿ ಕಾಫಿಯಲ್ಲಿ ಇವತ್ತು ಆಗ್ತಿದೆ. ಔಟರ್ನ್, ಮಾಯಿಶ್ಚರ್, ತೂಕ ಇದೆಲ್ಲವೂ ಸಹ ಸರಿಯಾಗಬೇಕಾಗುತ್ತಲ್ಲ. ಮೋಸ ಮಾಡುವಂಥ ಇರಬಹುದು, ವಂಚನೆ ವ್ಯವಹಾರ ಇರ್ಬೋದು. ಯಾವುದರಲ್ಲೂ ವಂಚನೆ ಮೋಸದಲ್ಲಿ ಇರಬಾರ್ದು. ಪಾರದರ್ಶಕವಾದ ವ್ಯವಹಾರ ನಡೀಲಿ. ನನಗೆ ನನ್ನ ತೂಕ ನನಗೆ ಸರಿ ಇದೆಯಾ? ಕೆಲವರು ಹೇಳ್ತಿದ್ರು ನಾನು 2-3 ಕಡೆ ಔಟರ್ನ್ ಮಾಡ್ತೀನಿ ಅಥವಾ ತೂಗಿಸ್ತೀನಿ, ಅದು ಸರಿ ಇದೆ ಅಂತೇಳಿ ಕೊಡ್ತೀನಿ. ಒಂದೇ ಥರ ಬರ್ಬೇಕಾದ್ರೆ ಕೆಲವರು ಬೇರೆ ಬೇರೆ ಬರ್ತದೆ ಅಂತೆ. ಆಗ ಎಲ್ಲೋ ಮೋಸ ಆಗಿದೆ ಅಂತ ಅರ್ಥಲ್ಲ. ಹೌದು, ಒಂದು 100 ಗ್ರಾಮು, 50 ಗ್ರಾಮು, 150 ಗ್ರಾಮು ಎಲ್ಲ ಒಂದೊಂದು ಇದರಲ್ಲಿ ಕಮ್ಮಿ ಆಗ್ತಾ ಹೋದರೆ ಬೆಳೆಗಾರರಿಗೆ ನೇರವಾದ ನಷ್ಟ ಆಗುವಂಥ ಪ್ರಮೇಯಗಳು ಹೆಚ್ಚಾಗ್ತಾ ಹೋಗ್ತದೆ. ಮೋಸದ ಜಾಲಗಳಿಗೆ ಅವನು ಸಿಕ್ಕಾಕೊಳ್ತಾ ಹೋಗ್ತಾನೆ. ಇನ್ನೊಂದು ನೀವು ಹೇಳಿದಾಗೆ ಉಸ್ತುವಾರಿ ಸಚಿವರು, ಉಸ್ತುವಾರಿ ಕಾರ್ಯದರ್ಶಿಗಳು ಅವರು ತಿಂಗಳಿಗೊಂದು, 3 ತಿಂಗಳಿಗೊಂದು ಅಥವಾ ಸಂಸದರು 3 ತಿಂಗಳಿಗೊಂದು ಬಂದು ಸಭೆ ಮಾಡಿ ಇನ್ಯಾವುದೋ ವಿಚಾರದ ಬಗ್ಗೆ ಒಂದಷ್ಟು ಹೊತ್ತು ವಿನಾಕಾರಣ ಚರ್ಚೆ ಮಾಡಿ ಪೋಲ್ ಮಾಡೋದಕ್ಕಿಂತ ತಿಂಗಳಿಗೊಮ್ಮೆ ಆದರೂ ಬಂದು ಜಿಲ್ಲೆಯ ಜ್ವಲಂತ ಸಮಸ್ಯೆ ಏನಿದೆ, ಕೊಡಗು ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲದ ಜಿಲ್ಲೆ ಅಲ್ಲ. ವರ್ಷದ 12 ತಿಂಗಳು ತಗೊಂಡ್ರು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಂದ ಜಿಲ್ಲೆಯ ಬೆಳೆಗಾರರು ಇರ್ಬೋದು, ಜನಸಾಮಾನ್ಯರು ಇರ್ಬೋದು, ಬಳಲ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳು ಬಂದಾಗ ಒಂದು ಸಭೆ ನಡೆಸಿ ಜನಪ್ರತಿನಿಧಿಗೆ ಒಂದು ದಿನ ಬಂದು ಸಭೆ ನಡೆಸಿ ಹೋಗುವಂಥ ದೊಡ್ಡ ವಿಚಾರ ಆಗ್ಲಿಕ್ಕಿಲ್ಲ ಅವರಿಗೆ. ಉಸ್ತುವಾರಿ ಕಾರ್ಯದರ್ಶಿ ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು. ನೋಡಿ, ಕೊಡಗಿನ ದೊಡ್ಡ ಆರ್ಥಿಕ ಶಕ್ತಿ ಇಡೀ ಕರ್ನಾಟಕಕ್ಕೆ, ರಾಜ್ಯಕ್ಕೆ ಅಥವಾ ದೇಶಕ್ಕೆ ದೊಡ್ಡ ಪ್ರಮಾಣದ ವಿದೇಶಿ ವಿನಿಮಯ ತರೋದು. ಒಂದು ದಿನದ ಕಾಫಿ ಉದ್ಯಮದ ಬಗ್ಗೆ ಈ ಉಸ್ತುವಾರಿ ಸಚಿವರಾಗಲಿ, ಉಸ್ತುವಾರಿ ಕಾರ್ಯದರ್ಶಿಗಳಾಗಲಿ, ಶಾಸಕರುಗಳಾಗಲಿ, ಸಂಸದರಾಗಲಿ ಯಾರೂ ಚರ್ಚೆ ಮಾಡಿದಿಲ್ಲ. ಅವರ ಚರ್ಚಾ ವ್ಯಾಪ್ತಿಯೊಳಗೆ ಈ ಕಾಫಿ ಉದ್ಯಮ ಬರೋದೇ ಇಲ್ಲ. ಕಾಫಿಯ ಏರಿಳಿತಗಳ ಬಗ್ಗೆ ಚರ್ಚೆ ಬರೋದಿಲ್ಲ. ನನಗನ್ಸೋದು ಈ ವಾಟ್ಸಪ್ಪಲ್ಲಿ ಚರ್ಚೆ ಆಗುವಷ್ಟು ಸಹ ಅಧಿಕೃತವಾದ ಚರ್ಚೆಗೆ ಬರಲ್ಲ.
ಈಗ ಪ್ರಕೃತಿ ವಿಕೋಪ ಆಗಿರೋ ಕಾರಣಕ್ಕಾಗಿ ಈ ವರ್ಷ ಹೆಚ್ಚು ಮಳೆ ಆಗಿದೆ, ಕಾಫಿ ಡ್ರಾಪಿಂಗ್ ಸ್ಟಾರ್ಟ್ ಆಗಿದೆ, ಈ ಬೆಳೆ ಸಮೀಕ್ಷೆ ನಡೆಸಿದೆ, ಅವರಲ್ಲಿ ಒಂದು ಮಾನದಂಡ ಇಟ್ಟುಕೊಂಡಿದ್ದಾರೆ. ಇಷ್ಟು ಪ್ರಮಾಣದಲ್ಲಿ ನಷ್ಟ ಆದರೆ ಅಷ್ಟೇ ಅವರು ಪರಿಹಾರ ಕೊಡುವುದು ಅಂತ ಹೇಳುವಂಥದ್ದು. NDRF ಪರಿಹಾರ ಬರುವಂಥದ್ದು, ಕೇಂದ್ರ ಸರ್ಕಾರದ ಪರಿಹಾರ ಬರುವಂಥದ್ದು ಬೆಳೆಗಾರರಿಗೂ ಸಹ ಅದು ಇಷ್ಟು ಪ್ರಮಾಣದಲ್ಲಿ ಕುಸಿದಿರಬೇಕು, ನಷ್ಟ ಅನುಭವಿಸಿರಬೇಕು ಅಂತ ಲೆಕ್ಕಾಚಾರ. ಅದರಲ್ಲಿ ನಿರಂತರವಾಗಿ ಮಳೆ ಸುರಿದಿರಬೇಕು, ನಿರಂತರವಾಗಿ ಒಂದು ವಾರ ಮಳೆ ಹೊಡೆದಿರಬೇಕು, ಅದರಲ್ಲಿ ಇಷ್ಟು ಪ್ರಮಾಣ ಇರಬೇಕು, ಹಾಗಾದರೆ ಮಾತ್ರ ಇಷ್ಟು ನಷ್ಟ ಅಂತೇಳಿ. ಬಹುತೇಕ ಕಡೆಗಳಲ್ಲಿ ಕಾಫಿ ಡ್ರಾಪಿಂಗ್ ಪ್ರಾರಂಭ ಆಗಿದೆ, ಬೆಳೆಗಾರರಿಗೆ ಮತ್ತೆ ನಷ್ಟ ಆಗ್ತಾ ಇದೆ. ಸೆಪ್ಟೆಂಬರ್ ಆದರೂ ಸಹ ಇನ್ನೂ ಸಹ ಮಳೆಗಾಲದಲ್ಲಿ ಹೊಡೆಯುವ ರೀತಿಯಲ್ಲಿ ಮಳೆ ಹೊಡಿತಾ ಇದೆ. ವಾಯುಭಾರ ಕುಸಿತ ಹವಾಮಾನ ಇಲಾಖೆ ವರದಿ ಪ್ರಕಾರ ಸೆಪ್ಟೆಂಬರ್ 2ನೇ ವಾರ ಮತ್ತೆ ವಾಯುಭಾರ ಕುಸಿತ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಬೆಳೆಗಾರರಿಗೆ ಆತಂಕ ಆಗಿದೆ, ಬೆಳೆ ಕುಸಿಬಹುದು ಅಂತ ಹೇಳೋ ಅಲ್ಲ, ಇದು ಬೆಳೆ ಫಸಲು ಕುಸಿಬಹುದು, ನಷ್ಟ ಆಗ್ಬೋದು ಅಂತ ಹೇಳುವಂತಿದೆ. ಅಲ್ಲೂ ಸಹ ಲಿಬರಲ್ ಇರೋದು, ಅಲ್ಲಿ ಬಹಳ ಸ್ಟ್ರಿಕ್ಟ್ ಮಾಡ್ತಾರೆ, ಇಷ್ಟೇ ಪ್ರಮಾಣದಲ್ಲಿ ಇರಬೇಕು. ಕೆಲವು ಊರುಗಳಲ್ಲಿ ಎಲ್ಲೋ ಅವರ ಏನು ಮೀಟರ್ ಇಟ್ಟಿರ್ತಾರೆ, ಅದಕ್ಕಿಂತ ಎಲ್ಲೋ ಕಡೆ ಹೆಚ್ಚು ಮಳೆ ಆಗಿರೋ ಪ್ರದೇಶ ಇರುತ್ತೆ, ಅವರು ನಷ್ಟ ಅನುಭವಿಸಿರ್ತಾರೆ, ಅವರು ಅದನ್ನು ಪರಿಗಣನೆ ಮಾಡೋದಿಲ್ಲ. ಆ ಭಾಗದವರು ನಷ್ಟವನ್ನು ಅನುಭವಿಸಿರ್ತಾರೆ. ಸಾರ್ವತ್ರಿಕವಾಗಿ ನೀವು ಇದನ್ನು ತೆಗೆದುಕೊಂಡಾಗ ಏರಿಯಾ ವೈಸ್ ಮಾಡಕ್ಕೆ ಹೋಗೋಲ್ಲ. ಈಗ ನಷ್ಟ ಕೊಟ್ಟಾಗ ಏರಿಯಾ ವೈಸ್ ಕೊಡೋದಿಲ್ಲ, ಇಡೀ ಜಿಲ್ಲೆಗಳಿಗೆ ಅಥವಾ ಇಡೀ ನಷ್ಟ ಪರಿಹಾರ ಡಿಕ್ಲೇರ್ ಮಾಡಿಬಿಡ್ತಾರೆ. ನಿಜವಾದ ವಾಸ್ತವವಾಗಿ ನಷ್ಟ ಅನುಭವಿಸಿದವನಿಗೆ ತೊಂದರೆ ಆಗುತ್ತೆ. ಕೆಲವು ಸಲ ನಷ್ಟ ಅನುಭವಿಸಿದ ಲಾಭ ಆಗುವಂಥದ್ದು ಸಹ ಇರ್ತದೆ. ಇದನ್ನು ಈ ಸಂದರ್ಭದಲ್ಲಿ, ಈ ಕ್ರಿಟಿಕಲ್ ಸಂದರ್ಭದಲ್ಲಿ ಈಗ ಎಟ್ ಪ್ರೆಸೆಂಟ್ ನಾನು ಹೇಳೋದು, ನನಗೆ ಅನಿಸೋದು ಉಸ್ತುವಾರಿ ಸಚಿವರುಗಳು ಅಥವಾ ಶಾಸಕರುಗಳು ಮನಸ್ಸು ಮಾಡಿ, ಜನಪ್ರತಿನಿಧಿಗಳು ಮನಸ್ಸು ಮಾಡಿ ಈ ಕಾಫಿ ಉದ್ಯಮದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಅದನ್ನು ಹೀಗೇ ಆಗಬೇಕು ಅಂತ ಹೇಳೋದು ಬೇರೆ, ನಿರ್ಧಾರ ತೆಗೆದುಕೊಳ್ಳೋದು ಬೇರೆ. ಏನಾಗಬೇಕು, ನಾವು ರಾಜ್ಯ ಸರ್ಕಾರದ ಗಮನ ಸೆಳೆಯೋದಕ್ಕೆ ಏನು ಮಾಡಬೇಕು, ರಾಜ್ಯ ಸರ್ಕಾರದ ಪಾತ್ರ ಏನು, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಏನಾಗಬೇಕು. ಈಗ ಹೋರಾಟ ಮಾಡುತ್ತಿರುವಂಥದ್ದು ಸಾರ್ವಜನಿಕರು, ಮುಖಂಡರುಗಳು ಹೋಗಿ ಸರ್ಕಾರದ ಗಮನ ಸೆಳೆಯೋದು ಬೇರೆ. ರಾಜ್ಯ ಸರ್ಕಾರ ಅಧಿಕೃತವಾಗಿ ಬೆಳೆಗಾರರ ಪರವಾಗಿ ಅಥವಾ ಉದ್ಯಮದ ಪರವಾಗಿ ಹೋಗಿ ಸರ್ಕಾರದ ಗಮನ ಸೆಳೆಯುವಂಥದ್ದು ಬೇರೆ. ಇಡೀ ಸರ್ಕಾರ ಹೋಗುವ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಏನಾಗಬಹುದು, ಇಲ್ಲಿ ಒಂದು ಸ್ಪಷ್ಟತೆ ನಮಗೆ ಇರಬೇಕಾಗುತ್ತೆ. ನಾಳೆ ರಾಜ್ಯ ಸರ್ಕಾರದ ಮುಂದೆ ಹೋದಾಗ ಅಥವಾ ಕೇಂದ್ರ ಸರ್ಕಾರದ ಹೋದಾಗ ಅಲ್ಲಿ ಕೇಳುವ ಪ್ರಶ್ನೆಗಳಿಗೆ ನಮಗೆ ಗೊಂದಲ ಆಗುತ್ತೆ, ತಪ್ಪು ಮಾಹಿತಿಗಳು ಇರಬಾರ್ದು. ಈ ಪ್ರತಿಯೊಂದು ವಿಚಾರದಲ್ಲಿ ನನಗೆ ಲಾಭ ಆಗಬೇಕು ಅಂತ ಬಯಸುವಂಥದ್ದು ಎಲ್ಲ ವಲಯದಲ್ಲಿರುವವರು ಸಹಜವಾಗಿ ನನಗೆ ಲಾಭ ಆಗಬೇಕಂದ್ರೆ ಬಯಸ್ತಾರೆ. ಆವಾಗ ನಾವು ವಾಸ್ತವ ಚಿತ್ರಣವನ್ನು ಕೊಡೋದಿಲ್ಲ. ನನಗೆ ನಷ್ಟದ ವಿಚಾರನ ಮಾತ್ರ ಹೇಳ್ತೀನಿ, ನನಗೆ ಯಾವ ರೀತಿಯಲ್ಲಿ ಲಾಭ ಆಗ್ತಿದೆ, ನನಗೆ ಎಷ್ಟು ಪ್ರಮಾಣ ಲಾಭ ಆಗ್ತಿದೆ ನಾನು ಯಾವ ವಲಯದಲ್ಲಿರುವವರು ಹೇಳೋದಿಲ್ಲ. ಹಾಗಾದಾಗ ಅವ್ರು ಪ್ರಶ್ನೆ ಮಾಡುವಾಗ ನಾವು ಮಾಡಿದಾಗ ನಮಗೆ ನೆರವು ನೀಡೋಕ್ಕೆ ಅಥವಾ ನಮಗೆ ಏನು ಬೇಕಾಗುತ್ತೆ ಅಗತ್ಯ ಸಹಕಾರ ಸಿಗುವುದಕ್ಕೆ ಸಾಧ್ಯ ಆಗೋಲ್ಲ. ಅಟ್ ಪ್ರೆಸೆಂಟ್ ಈಗಿನ ಸ್ಥಿತಿಯಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು, ಅಥವಾ ಇಲ್ಲಿಯ ಶಾಸಕರುಗಳಿರ್ಬೋದು, ಅಥವಾ ಸಂಸದರಿರ್ಬೋದು, ಅಥವಾ ಸಂಸದರೇ ಮನಸ್ಸು ಮಾಡಿ ಚಿಕ್ಕಮಗಳೂರು, ಕೊಡಗು, ಹಾಸನ ಈ ಭಾಗದ ಸಂಸದರುಗಳು ಮನಸ್ಸು ಮಾಡಿ ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲ ಪ್ರತಿನಿಧಿಗಳ ಒಂದು ಸಭೆಯನ್ನು, ಒಂದು ದಿನದ ಅಥವಾ 2 ದಿನದ ನಿರಂತರವಾದ ಚರ್ಚೆ ಮಾಡುವಂಥದ್ದು, ಅಥವಾ ಬೇರೆ ಬೇರೆ ವಲಯದವರನ್ನ ಪ್ರಥಮವಾಗಿ ಸಭೆ ಮಾಡಿಸಲಿ, ಬೆಳೆಗಾರರ ಪ್ರತಿನಿಧಿಗಳನ್ನ ಕರೆದು ಅವರ ಭಾವನೆಗಳನ್ನು ತಿಳ್ಕೊಳ್ಳುವಂಥದ್ದು, ಕಾರ್ಮಿಕರ ವಲಯದಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಳುವಂಥದ್ದು, ಕ್ಯೂರಿಂಗ್ ವರ್ಕ್ಸಲ್ಲಿ ಏನಿದೆ ಅವರು ತಿಳ್ಕೊಳ್ಳುವುದು, ಎಕ್ಸ್ಪೋರ್ಟರ್ಗಳು ಏನಿದ್ದಾರೆ ಅವರನ್ನು ತಿಳ್ಕೊಳ್ಳೋದು, ಬೈಯರ್ಸ್ಗಳು ಯಾರಿರ್ತಾರೆ ಕಾಫಿನ ಅವರು ತಿಳ್ಕೊಳ್ಳೋದು, ಈ ಇಂಟರ್ನ್ಯಾಷನಲ್ ಮಾರ್ಕೆಟಿನ ಪರಿಸ್ಥಿತಿಯನ್ನು ತಿಳ್ಕೊಳ್ಳೋಕೆ ಅವರ ಪ್ರತಿನಿಧಿಗಳೊಟ್ಟಿಗೆ ಮಾತನಾಡುವಂಥದ್ದು. ಇದನ್ನು ಒಂದು ಮಾಡಿದ್ರೆ ಆ ನಂತರ ಅವರೊಂದು ನಿರ್ಧಾರ ಬರೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ವಿಚಾರ ತೆಗೆದುಕೊಂಡಾಗ ಮತ್ತೆ ಅವರು ವಾಸ್ತವವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದಾಗ ಮುಂದೆ ಸರ್ಕಾರ ಮಟ್ಟದಲ್ಲಿ ಏನು ಮಾಡಬೇಕು ಅಂತ ಹೇಳೋದನ್ನು ಮಾಡಬೇಕು. ನಮ್ಮ ಸಂಸದರುಗಳು ಈ ನಿಟ್ಟಿನಲ್ಲಿ ಕೊಡಗು, ಚಿಕ್ಕಮಗಳೂರು, ಹಾಸನ ಈ ಭಾಗದ ಸಂಸದರುಗಳು ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿ ಅವರ ನೇತೃತ್ವದಲ್ಲೇ ಒಂದು ಈ ಉದ್ಯಮದ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಒಂದು ಬೆಳೆಗಾರರಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಅರಿವು ಮೂಡಿಸುವಂಥದ್ದು, ಮಾರುಕಟ್ಟೆಯ ಬಗ್ಗೆ ತಿಳಿಸುವ ಕೆಲಸಗಳಿಗಾಗಿ ಏನು ಮಾಡಬೇಕಾಗುತ್ತೆ ಅಂತ ಹೇಳುವ ಒಂದು ನಿರ್ಧಾರ ಮಾಡುವ ಮೊದಲು ಒಂದು ಮಹತ್ವದ ಸಭೆಯನ್ನು ಈ ಜನಪ್ರತಿನಿಧಿಗಳೇ ಮುಂದೆ ಬಂದು ಇದನ್ನು ಎತ್ತುಕೊಂಡು ಜನರ ಹಿತಾಸಕ್ತಿಗಾಗಿ, ಇದು ಕಾಫಿ ಉದ್ಯಮದಲ್ಲಿರುವವರು ಮಾತ್ರ ಅಲ್ಲ, ಕಾಫಿ ಉದ್ಯಮದಲ್ಲಿರುವವರು ನೇರವಾದ ಲಾಭನಷ್ಟದಲ್ಲಿದ್ದರೆ ಪರೋಕ್ಷವಾಗಿ ದೊಡ್ಡ ಪ್ರಮಾಣದ ಜನರು ಇದನ್ನು ಅವಲಂಬಿಸಿರುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ, ವ್ಯಾಪಾರ ವಹಿವಾಟುಗಳ ಮೂಲಕ ಅವರೊಬ್ಬ ವ್ಯಾಪಾರ ಆಗಬೇಕಾದ್ರೆ ಕಾಫಿ ಉದ್ಯಮ ಆದಾಯ ಬರಬೇಕಾಗುತ್ತೆ. ವ್ಯಾಪಾರ ವಹಿವಾಟು ನಡೆದರೆ ಎಲ್ಲೂ ಬೇರೆ ಬೇರೆ ಚಟುವಟಿಕೆ ಎಲ್ಲೂ ಇದರಲ್ಲಿ ಬಳಸುತ್ತೆ. ಪರೋಕ್ಷವಾಗಿ ದೊಡ್ಡ ಪ್ರಮಾಣ ಕಾಫಿ ಉದ್ಯಮನ ಅವಲಂಬಿಸಿರುವಂಥದ್ದು ಅಥವಾ ಕಾಫಿ ಉದ್ಯಮವನ್ನು ಅವಲಂಬಿಸಿರುವುದನ್ನು ನಾವು ಗಮನಿಸ್ಬೋದು. ಹಾಗಾಗಿ ನಮ್ಮ ಸಂಸದರುಗಳು ಅಥವಾ ಶಾಸಕರುಗಳು ಎಲ್ಲರೂ ಸೇರಿ ಇದೊಂದು ವಾಸ್ತವ ಚರ್ಚೆಗಳನ್ನು ಆಗುವ ಅಂತ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅವರಾಗಿ ಈ ರೀತಿ ಮಾಡಲಿಕ್ಕೆ ಮುಂದಾದಾಗ ಬೆಳೆಗಾರರಿಗೂ ಕೂಡ ಒಂದು ರೀತಿಯಲ್ಲಿ ಸ್ಥೈರ್ಯ ಹುಟ್ಟದಂಗೆ ಆಗುತ್ತೆ. ಯಾಕಂದರೆ ನಾವಾಗೇ ಬೊಬ್ಬೆ ಹೊಡ್ಕೊಂಡು ಅವರ ಬುಡಕ್ಕೆ ಹೋಗೋದಕ್ಕಿಂತ ಅವರಾಗಿ ಬಂದಾಗ ಏನೋ ನಾವು ಚುನಾಯಿಸಿದಕ್ಕೂ ಒಂದು ಸಾರ್ಥಕತೆ ಇವರಿಗೆ ಒಂದು ಫೀಲಿಂಗ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಕೂಡ ಅನೇಕ ವಿಚಾರಗಳನ್ನ ಈ ಕಾಫಿಯ ಬೆಲೆ ಏರಿಳಿತದ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮಗೂ ಕೂಡ ಒಂದು ಪಿಕ್ಚರ್ ಸಿಕ್ಕಿರ್ಬೋದು, ಪತ್ರಿಕೆಗಳಲ್ಲಿ ನೋಡಿರ್ತೀರಿ. ಜೊತೆಗೆ ರೈತ ಸಂಘದ ಸಭೆಗಳ ವರದಿಗಳು, ಆ ತುಣುಕುಗಳು ಕೂಡ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು. ಈ ಎಪಿಸೋಡ್ನ ಮೂಲಕ ನಿಮಗೂ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಇವತ್ತಿನ ಡಿಬೇಟ್ನಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಈ ಚರ್ಚೆಯ ಕುರಿತಾಗಿ ನಿಮ್ಮ ಅನಿಸಿಕೆಗಳಿದ್ದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ ಅಥವಾ ನಮಗೆ ಮೆಸೇಜ್ನಲ್ಲೂ ಕೂಡ ತಿಳಿಸ್ಬೋದು. ಜೊತೆಗೆ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದಾವೆ, ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನ್ಯೂಸ್ ಪಂಚ್ನಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಬಾಯ್.